ನಮಸ್ಕಾರ ಕರ್ನಾಟಕ. ಸ್ವಲ್ಪ ಇಂಟರ್ನೆಟ್ ತೊಂದರೆಯಿಂದ ಐ ಥಿಂಕ್ ಮತ್ತೊಮ್ಮೆ ಲೈವ್ ಅನ್ನ ಶುರು ಮಾಡ್ತಾ ಇದ್ದೀವಿ. ಕಾರಣ ಇಷ್ಟೇ, ಐ ಥಿಂಕ್ ಜುಲೈ 20ನೇ ತಾರೀಕು ಕರ್ನಾಟಕ ರಾಜ್ಯ ಸರ್ಕಾರ ಧರ್ಮಸ್ಥಳದಲ್ಲಿ ಐ ಥಿಂಕ್ ನಡೆದಿರುವ ಒಂದಷ್ಟು ಅತ್ಯಾಚಾರಗಳು, ಕೊಲೆಗಳು, ಅದನ್ನ ಮುಚ್ಚಾಕಿರುವ ಪ್ರಕರಣ ಸಂಬಂಧಪಟ್ಟಂಗೆ SIT ರಚನೆ ಮಾಡಿ SIT ಐ ಥಿಂಕ್ 2 ತಿಂಗಳು ದಾಟಿದೆ. ಅಪ್ರಾಕ್ಸಿಮೇಟ್ಲಿ ಐ ಥಿಂಕ್ 85 ದಿವಸಗಳು ಕಳೆದಿದೆ ಅಂತ ಅನ್ನಿಸ್ತಾ ಇದೆ. ಇಫ್ ಐಮ್ ನಾಟ್ ರಾಂಗ್ 84-85 ದಿವಸ ಅಂದಾಜಾಗಿ ಒಂದು 85 ದಿವಸಗಳು SIT ಕಳೆದಿದೆ. ಪ್ರಶ್ನೆ ಏನಪ್ಪಾ ಅಂತಂದ್ರೆ, ರಾಜಕಾರಣಿಗಳು ಮಾತಾಡ್ತಾ ಇದ್ದಾರೆ, ಸರ್ಕಾರ ಮಾತಾಡ್ತಾ ಇದೆ, ಹೋಮ್ ಮಿನಿಸ್ಟರ್ ಮಾತಾಡ್ತಾ ಇದ್ದಾರೆ, ವಿರೋಧ ಪಕ್ಷಗಳು ಮಾತಾಡ್ತಾ ಇದೆ, 3 ಪಕ್ಷಗಳು ಮಾತಾಡ್ತಾ ಇದೆ. ಮಾತಾಡಬೇಕಾದವರು ಮಾತಾಡ್ತಾ ಇಲ್ಲ. ಇಲ್ಲಿ ಮಾತಾಡಬೇಕಾದ್ರು ಇಬ್ರು, ಒಂದು SIT ಅವರು, ಎರಡನೇದು ಜನರಿಗೆ ಒಂದು ಅವಕಾಶ ಕೊಡಬೇಕು. SIT ತನಿಖೆ ಯಾವ ರೀತಿ ನಡೀತಾ ಇದೆ, SIT ಬಗ್ಗೆ ಜನರ ಅಭಿಪ್ರಾಯ ಏನಿದೆ, ನೇರವಾಗಿ ಈ ಫೋನಿಂಗ್ ಕಾರ್ಯಕ್ರಮದ ಮುಖಾಂತರ ಜನರಿಗೆ, ಪ್ರಪಂಚಕ್ಕೆ ತಿಳಿಸಬೇಕು ಅನ್ನೋ ಒಂದು ಪ್ಲಾನ್ ಮಾಡಿಕೊಂಡು, ಸೊ ಟುಡೇ ಇವತ್ತು ಫೋನಿಂಗ್ ಕಾರ್ಯಕ್ರಮ ಇದೆ. ತಾವುಗಳು ಫೋನ್ ಮಾಡಿ ತಮ್ಮ ಮುಕ್ತವಾದಂತ ಅಭಿಪ್ರಾಯವನ್ನ ನಮಗೆ ತಿಳಿಸಬಹುದು. ನಿಮ್ಗೆ ಹೆಸರು, ಜಾಗ ಹೇಳಲಿಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ಡೈರೆಕ್ಟ್ ಆಗಿ ವಿಚಾರಕ್ಕೆ ಬಂದೇ ಹೇಳ್ಬೋದು. ನೀವು ಎಲ್ಲಿಂದ ಫೋನ್ ಮಾಡ್ತಾ ಇದ್ದೀರಾ, ನಿಮ್ಮ ಹೆಸರು ಏನು ಹೇಳೋ ಅವಶ್ಯಕತೆ ಇಲ್ಲ. ಓಕೆ, ಬಟ್ ವಾಟ್ ವಿ ವಾಂಟೆಡ್ ಇಸ್ ಕರ್ನಾಟಕ ಏನು ಒಪಿನಿಯನ್ ಫಾರ್ಮ್ ಮಾಡ್ತಾ ಇದೆ SIT ತನಿಖೆ SIT ತನಿಖೆಯ ವಿಚಾರವಾಗಿ ಕರ್ನಾಟಕದ ಜನರಿಗೆ ಏನು ಅಭಿಪ್ರಾಯ ಇದೆ ಅದನ್ನ ಮುಕ್ತವಾಗಿ ಸಮಾಜದ ಮುಂದೆ ಇಡುವಂತ ಒಂದು ಸಣ್ಣ ಕಾರ್ಯಕ್ರಮವೇ ಈ ಫೋನಿಂಗ್ ಕಾರ್ಯಕ್ರಮ. ಐ ಥಿಂಕ್ ನೀವುಗಳು ಫೋನ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ಮುಕ್ತವಾಗಿ ತಿಳಿಸಬಹುದು. ಯಾವುದೇ ಹೆದರಿಕೆ ಬೇಡ, ಅಂಜಿಕೆ ಬೇಡ. ಐ ಥಿಂಕ್ ಸ್ಟ್ರೇಟ್ ಟು ಪಾಯಿಂಟ್ SIT ಬಗ್ಗೆ ನಿಮ್ಮ ಮುಕ್ತವಾದ ಯಾವ ವಿಚಾರ ಇದೆ ಅದನ್ನ ತಿಳಿಸಬಹುದು. SIT ಅಂದ್ರೆ ಏನು, SIT ಐ ಥಿಂಕ್ somebody is calling. We are going to take a call. ಮತ್ತೆ ಹೆಚ್ಚಿನ ಸಮಯನ ವೇಸ್ಟ್ ಮಾಡಲ್ಲ. We are directly taking a call. Thank you. ಹಲೋ ಅದನ್ನ ಆಫ್, ಅದು ಟಿವಿ ಟಿವಿ ಸ್ವಲ್ಪ ಸೈಡಿಗೆ ಬಂದು ಮಾತಾಡಿ. ಹಲೋ, ಹೇಳಿ. ನಮಸ್ಕಾರ ಸರ್. ನಮಸ್ಕಾರ, ಹೇಳಿ ಸರ್. ನನ್ನ ಹೆಸರು ವಿನಯ್ ಕುಮಾರ್ ಅಂತ. ಹೇಳಿ, ಸ್ವಲ್ಪ ಜೋರಾಗಿ ಮಾತಾಡಿ. ಹೇಳಿ. ವಿನಯ್ ಕುಮಾರ್ ಅಂತ ಸರ್ ನನ್ನ ಹೆಸರು. ಹೇಳಿ ವಿನಯ್. ಸರ್, ಹೇಗಿದ್ರಿ ಸರ್? ಅಲ್ಲ, ನಮ್ ಚೆನ್ನಾಗಿದ್ದೀವಿ. ವಿಚಾರ ಏನು ಅಂತಂದ್ರೆ SIT ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ಅದನ್ನ ಮಾತಾಡದೆ ಸಾಕು. ಸರ್, ಅದು ನಾವು ಇದನ್ನ ಮೊದ್ಲಿಂದನೂ ನೋಡ್ಕೊ ಬರ್ತಾ ಇದ್ದೀವಿ ಇಷ್ಟು ದಿನದಿಂದ. ಓಕೆ, SIT ಯಾವ ರೀತಿ ತನಿಖೆ ಮಾಡ್ತಿದೆ ಅಂತ ನಾವು ನೋಡ್ತಾ ಇದ್ದೀವಿ. ನೇಕಡ್ ಐಸ್ ಗೊತ್ತಾಗತ್ತೆ ಅವರು ಏನು ಹಲ್ಲಾಡಿಯಕ್ಕೆ ಮಾಡ್ತಿದ್ದಾರೆ ಅನ್ಸುತ್ತೆ. ಯಾಕಂದ್ರೆ ಎಲ್ಲ ಬರೀ ಒನ್ ಸೈಡೆಡ್ ತನಿಖೆನೆ ಆಗ್ತಾ ಇದೆ ಹೊರತು ಇಷ್ಟೆಲ್ಲ ಕಣ್ಮುಂದೆನೆ ಎಲ್ಲ ಕೂಡ ಅವರು ಏನು ಮಾಡ್ತಿಲ್ಲ ಅನ್ನೋದು. ಪಾರದರ್ಶಕವಾದ ತನಿಖೆ ಆಗ್ತಾ ಇಲ್ಲ, ನ್ಯಾಯಯುತವಾದ ತನಿಖೆ ಆಗ್ತಾ ಇಲ್ಲ ಅನ್ನೋದು ನಿಮ್ಮ ಅಭಿಪ್ರಾಯನಾ? ಹೌದು ಸರ್, ಹೌದು. ಓಕೆ. ಅಂಡ್ ಸಿದ್ದರಾಮಯ್ಯನವರ ಸರ್ಕಾರ SIT ನ್ಯಾಯಯುತವಾಗಿ ತನಿಖೆ ಮಾಡೋದ್ರಲ್ಲಿ ಫೇಲ್ಯೂರ್ ಆಗಿದೆ ಅಂತ ಅನ್ಸುತ್ತಾ ನಿಮ್ಗೆ? ಖಂಡಿತ ಸರ್, ಖಂಡಿತ ಅದ ಅನಿಸ್ತಾ ಇದೆ. ಅಂದ್ರೆ ನೋಡಿದ್ರೆ ಗೊತ್ತಾಗ್ತಾ ಇದೆ. ಒಂದು ಚಿಕ್ಕ ಮಗು, ಒಂದು 10 ವಯಸ್ಸು ಮಕ್ಕಳಿಗೂ ಗೊತ್ತಾಗುತ್ತೆ ಇಲ್ಲಿ ಏನ್ ನಡೀತಿದೆ, ಯಾರನ್ನ ಅವರು ಸಪೋರ್ಟ್ ಮಾಡ್ತಿದ್ದಾರೆ, ಯಾರನ್ನ ಇದು ಐ ಮೀನ್ ದೇ ಟ್ರೈಂಗ್ ಟು ಕ್ಲೋಸ್ ಇಟ್. ಕಂಪ್ಲೀಟ್ಲಿ ಒನ್ ಸೈಡೆಡ್ ಇದೆ ಇದು. ಜನಗಳಿಗೆ ಮುಕ್ತವಾಗಿ ಈ ಸರ್ಕಾರ ಏನು ಮಾಡ್ತಿಲ್ಲ. ದೇ ಆರ್ ಟ್ರೈಂಗ್ ಟು ಪ್ರೊಟೆಕ್ಟ್ ದ ಕಿಲ್ಲರ್ಸ್ ಅಂತ ಆಯ್ತು ಅಲ್ವಾ? ಖಂಡಿತ ಸರ್. ಅದನ್ನೇ ಇದು ಏನು ತನಿಖೆ ನಮ್ಗೆ ಗೊತ್ತಾಗ್ತಿದೆ. ಈ ರೀತಿ SITಗಳು, IPS ಆಫೀಸರ್ಗಳು ಇಷ್ಟೆಲ್ಲ ಎಕ್ಸ್ಪೀರಿಯನ್ಸ್ ಇರೋರಿಗೆ ಏನು ಗೊತ್ತಾಗಲ್ವ ಸರ್? ನಮ್ಗೆ ಒಂದು ಕಾಮನ್ ಮ್ಯಾನ್ ಆಗಿ ಎಲ್ಲ ಗೊತ್ತಾಗ್ತಾ ಇದೆ, ಎಲ್ಲ ನೋಡ್ತಿದೀವಿ, ನಾವು ಎಲ್ಲಾನು ಅಬ್ಸರ್ವ್ ಮಾಡ್ತಿದೀವಿ. ಪ್ರತಿನಿತ್ಯ ನಿಮ್ ಕಡೆಯಿಂದ ಇನ್ಫಾರ್ಮೇಶನ್ ನಾವು ಕಲೆಕ್ಟ್ ಮಾಡ್ಕೊತೀವಿ, ಎಲ್ಲಾನು ನೋಡ್ತಿರ್ತೀವಿ. ನಮ್ಮ ಗವರ್ಮೆಂಟ್ ಗೆ ಇದೂ ಅಷ್ಟು ನಾಚಿಕೆ ಇಲ್ವಾ ಸರ್? ಒಂದು ಇಷ್ಟೆಲ್ಲ ಪ್ರಾಬ್ಲಮ್ಸ್ ಆಗಿದೆ, ಇಷ್ಟೆಲ್ಲ ಹೆಣ್ಮಕ್ಳು ಸಾಯಿಸಿದ್ದಾರೆ, ಇಷ್ಟೆಲ್ಲ ಇದು ಮಾಡ್ತಿದ್ದಾರೆ. ಒಂದ್ ಜನಗಳ ವಿರುದ್ಧ ಜನಗಳ ಪರವಾಗಿ ಏನಿಲ್ವಲ್ಲ ಸರ್ ಇವರು? ಡೆಮೋಕ್ರಸಿನಲ್ಲಿ ನ್ಯಾಯ ಕೊಡ್ಲಿಕ್ಕೆ ಆಗಿಲ್ಲ ಅಂತಂದ್ಮೇಲೆ ಆ ಸರ್ಕಾರ ಇದ್ದು ಸತ್ತಂಗೆ ಅಂತ ಹೇಳ್ತಾರೆ.
ನೀವ್ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಖಂಡಿತ ಸರ್ ಇದಕ್ಕೆಲ್ಲ ಒಂದು ನೆಕ್ಸ್ಟ್ ಎಲೆಕ್ಷನ್ಗೆ ಎಲ್ರೂ ತೋರಿಸ್ಬೇಕು. ಎಲ್ಲ ಜನಗಳು ಇದನ್ನೆಲ್ಲ ಬಾಯ್ಕಾಟ್ ಮಾಡಿ ಈ ಜನಗಳಿಗೆಲ್ಲ ಬುದ್ಧಿ ಬರ್ಸೋ ತನಕ ಏನು ಮಾಡಕ್ಕಾಗಲ್ಲ ಸರ್. ನಾವು ಚೇಂಜ್ ಆಗಿಲ್ಲ ಅಂದ್ರೆ ಇದು ಏನು ಮಾಡಕ್ಕಾಗೋದಿಲ್ಲ ಸರ್. ಮೂರು ಪಕ್ಷದವರು ನ್ಯಾಯದ ಪರವಾಗಿ ನಿಲ್ಲಿಲ್ಲ, ಎಲ್ಲೋ ಒಂದು ಕಡೆ. ಮೂರು ಪಕ್ಷದವ್ರಿಗೆ ಏನ್ ಹೇಳ್ತೀರಾ? ಮೂರು ಪಕ್ಷವರೆಗೂ ಬಾಯ್ಕಾಟ್ ಮಾಡ್ಬೇಕು. ನೀವು ಹೇಳ್ದಂಗೆ ಎಲ್ಲ ಹೊಸ ಪ್ರತಿಭೆ ಬರ್ಬೇಕು. ನಮ್ಮಿಂದನೇ ಲೀಡರ್ಸ್ಗಳು ಹುಟ್ಟೋದು, ನಮ್ಮಿಂದನೇ ಎಲ್ಲಾನು ಆಗೋದು. ನಮ್ಮ ಬೀದಿ ದೀಪನು ನಮ್ಮ ಟ್ಯಾಕ್ಸ್ ದುಡ್ಡಿಂದಾನೇ ಉರಿಯೋದು, ಎಲ್ಲಾನು ನಾವೇ ಮಾಡೋದು. ಬಟ್ ಈ ಜನಗಳನ್ನ ಮೂರು ಪಕ್ಷದವ್ರನ್ನ ಚಪ್ಪಲಿ ತಗೊಂಡು ಹೊಡೆದು ಆಚೆ ಹಾಕ್ಬೇಕು ಸರ್. ಥ್ಯಾಂಕ್ ಯು ವಿನಯ್. ಥ್ಯಾಂಕ್ ಯು. ಮತ್ತೊಬ್ರು ಇದ್ದಾರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹಲೋ ಸರ್ ನಮಸ್ಕಾರ. ಹೇಳಿ. ಸರ್ SIT ಬಗ್ಗೆ ಒಂದು ಏನ್ ಇನ್ವೆಸ್ಟಿಗೇಷನ್ ಅಂದ್ರೆ ಒಂದ್ ಸೈಡ್ ಹೇಳ್ದಂಗೆ ಒಂದೇ ಸೈಡ್ ಮಾಡ್ತಾ ಇದಾರೆ. SIT ಮೇಲೆ ಆದ್ರೆ ಅವ್ರಿಗೆ ನೋಟಿಸ್ ಅಲ್ಲ ಆಪೋಸಿಟ್ ಸೈಡ್ ಅವ್ರಿಗೆ ಒಬ್ರಿಗೂ ಒಂದ್ ನೋಟಿಸ್ ಕೊಟ್ಟು ಅವ್ರ ವಿಚಾರಣೆಗೆ ತಗೊಳ್ತಾ ಇಲ್ಲ ಒಂದು. ಆಮೇಲೆ UDR ಐಡಿಯಲ್ಲಿ ಅವ್ರು ಗ್ರಾಮ ಪಂಚಾಯತಿ ಅವರು ಹಾಕಿರೋ ಸೈನ್ ಎಲ್ಲ ಒಂದೇ ತರ ಇದೆ. ಆ ಬಗ್ಗೆ ಅವ್ನ ಚಿನ್ನಯ್ಯನ ಬಗ್ಗೆ ಪೇಮೆಂಟ್ ಕೊಟ್ಟಿರೋದ್ರ ಬಗ್ಗೆ ಅದು ಇನ್ವೆಸ್ಟಿಗೇಷನ್ ಮಾಡ್ತಾ ಇಲ್ಲ. ಇನ್ನೊಂದು, ಈ ಚಾನಲ್ಗಳು ಇದೆಯಲ್ಲ, ಸ್ಯಾಟಲೈಟ್ ಚಾನಲ್ಗಳು, ಅವ್ರದ್ದು TRP ನೋಡಿದ್ರೆ ಗೊತ್ತಾಗುತ್ತೆ ಈಗ ಯಾರ್ಯಾರ್ದು ಏನೇನಿದೆ ಅಂತ. ಯೂಟ್ಯೂಬರ್ಸ್ ಏನಕ್ಕೆ ಚೆನ್ನಾಗಿದೆ ಅಂತಂದ್ರೆ ಈ ಚಾನಲ್ ಯಾವಾಗ ನೋಡಿ ಆರ್ ಕನ್ನಡದವರು ಬರೀ ಅಲ್ಲಿ ಒಂದು ಮಹಿಳೆ ಮಾತಾಡ್ತಾರೆ. ಆ ಮಹಿಳೆ ಮಾತಾಡೋದು ನಾನು ಒಂದ್ ಕಡೆ ಸಪೋರ್ಟ್ ಆಗಿ ಮಾತಾಡ್ಬೇಕು. ಮಹಿಳೆ ಅಲ್ಲಿ ಸತ್ತಿರೋದು ಮಹಿಳೆ ಅಂತ ತಿಳ್ಕೊಬೇಕು ಅಮ್ಮ. ಅಂದ್ರೆ ಸ್ಯಾಟಲೈಟ್ ಚಾನೆಲ್ಗಳ TRP ನೆಲ ಕಚ್ಚಿದೆ ಅಂತ ಹೇಳ್ತಾ ಇದ್ದೀರಾ? ಹೌದು ಸರ್. ಲಾಸ್ಟ್ ಅಲ್ಲಿ ಇದೆ ಆರ್ ಕನ್ನಡ. ಈಗ ಸದ್ಯಕ್ಕೆ ಆ TRP ಅಲ್ಲಿ ಇರೋದು ಒಂದು TV9 ಸ್ವಲ್ಪ ಟಾಪ್ ಅಲ್ಲಿ ಇದೆ ಅಷ್ಟೇ. ಇನ್ನೆಲ್ಲ ಅವ್ರದ್ದು TRP ನೋಡಿದೀವಿ ನಿನ್ನೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟೆಷ್ಟಿದೆ ಅವ್ರದ್ದು TRPಗಳು ಅಂತ. ಆರ್ ನ್ಯೂಸ್ ಜೊತೆ ಆರ್ ಕನ್ನಡದವ್ರದ್ದು TRP ಅಲ್ಲಿಗೆ ಬಿದ್ದಿದೆ. SIT ಮೇಲೆ ನಾವು ನೋಡ್ಕೋಬೇಕು. SIT ಮೇಲೆ ನಿಮ್ ನಂಬಿಕೆ ಇಲ್ವಾ? SIT ಅಲ್ಲಿ ಕೆಲವು ದೊಡ್ಡ ಅಧಿಕಾರಿಗಳಿದಾರೋ ಅವ್ರ ಮೇಲೆ ಸ್ವಲ್ಪ ನಂಬಿಕೆ ಇದೆ. ಒಳಗಡೆ ಕೆಳಗಡೆ ಇರೋ ಅಧಿಕಾರಿಗಳು ಹಿಂಗೆ ಅದೇ ನಾನು ಮಂಡ್ಯದವ್ರದ್ದು ಒಬ್ರದ್ದು ನೋಡ್ದೆ, ಅವ್ರದ್ದು ಚಿಕ್ಕಂಬಮ್ಮ ಅವ್ರದ್ದು. ಅವ್ರಿಗೆ ಯಾವ ತರ ಮಾಡಿದ್ರೆ ಯಾವ ತರ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಅಂತ ಅದ್ ಮುಖಾಂತರ ಗೊತ್ತಾಗುತ್ತೆ. ಥ್ಯಾಂಕ್ ಯು ಸರ್. ಓಕೆ ಸರ್. ನೋಡಿ, SIT ವಿಚಾರ ಬಂದ್ರೆ ಮತ್ತೊಬ್ಬ ಕಾಲರ್ ಇದ್ದಾರೆ. ಹಲೋ, ನಮಸ್ಕಾರ. ಹಲೋ, ನಮಸ್ಕಾರ ಹೇಳಿ. ಏನ್ ಯಾವ ಸ್ನೇಹಿತರೆ SIT ಎಸ್ ಹೇಳಿ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ರಾಯಚೂರು ಜಿಲ್ಲೆಯಿಂದ ಲಿಂಗಸೂರು ತಾಲೂಕಿನ ಮಾತಾಡ್ತಾ ಇರೋದು ಸರ್. ಹೇಳಿ. ಧರ್ಮಸ್ಥಳದ SIT ಬಗ್ಗೆ ನಿಮ್ಮ ಅಭಿಪ್ರಾಯ? ಸರ್, ಧರ್ಮಸ್ಥಳ ಇದನ್ನ ನಾನು ಯಾವಾಗ SIT ಆಯ್ತಲ್ಲ ಅವಾಗಿಂದ ನೋಡ್ತಾ ಇದ್ದೀನಿ. ಆಮೇಲೆ ಇನ್ನೊಂದು ಏನಂದ್ರೆ ನಾನು ಸೌಜನ್ಯ ಯಾವಾಗ ಇದು ಸಂತೋಷ ನಿರ್ಭದೆ ಅಂತ ಬಂತಲ್ಲ ಅವಾಗಿಂದ ನಾವು ಇದು ಧರ್ಮಸ್ಥಳ ಬಗ್ಗೆ ಬಹಳ ಆಸಕ್ತಿ ಸರ್ ನನಗೆ. ಇದು ಏನಾಗ್ತದೆ ಅಂದ್ರೆ ಇವಾಗ SIT ಅವರು ಈ ಮಂಜುನಾಥ್ ಗೌಡ ಅನ್ನೋರೊಬ್ರು ಇದಾರಲ್ಲ, ಇನ್ಸ್ಪೆಕ್ಟರ್, ಅವ್ರ ಮೇಲೆ ಯಾವುದೇ ಕ್ರಮ ಏನಕ್ಕೆ ಆಗ್ತಾ ಇಲ್ಲ ಸರ್? ಯಾಕೆ ಅವ್ರ ಮೇಲೆ ಕಂಪ್ಲೇಂಟ್ ಕೊಡ್ತಾ ಇಲ್ವಾ? ಯಾಕೆ ಇದು ಮೋಹಂತಿ ಅವ್ರು ಇದಾರಲ್ಲ ಅವ್ರು ಯಾಕೆ ಅವ್ರ ಮೇಲೆ ಆಕ್ಷನ್ ತಗೋತಾ ಇಲ್ವಾ? ಇಷ್ಟೆಲ್ಲ ಕಂಪ್ಲೇಂಟ್ ಬಂದ್ರು ಅವ್ರು SIT ಅವ್ರು ಏನ್ ಮಾಡ್ತಾ ಇದ್ರೆ ಅವ್ರನ್ನ ಇಟ್ಕೊಂಡು ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ಸರ್. ಇನ್ಸ್ಪೆಕ್ಟರ್ ಮಂಜುನಾಥ್ ಮತ್ತೆ ಸೈಮನ್ ಬಗ್ಗೆ ಸಾಕಷ್ಟು ಕಂಪ್ಲೇಂಟ್ಗಳಿದೆ. ಅದು ಬರೀ ಭೀಮನ ವಿಚಾರದಲ್ಲೆಲ್ಲ ಚಿಕ್ಕಂಪೆಮ್ಮನವರ ವಿಚಾರದಲ್ಲೂ ಇದೆ. ಸರ್ಕಾರ ಕಣ್ಮುಚ್ಕೊಂಡಿದೆ. SIT ಮುಖ್ಯಸ್ಥ ಕಾಣೆಯಾಗಿದ್ದಾರೆ. ಏನೋ SIT ಮೇಲೆ ನಿಮ್ಗೆ ನಂಬಿಕೆ ಇದೆಯಾ? ಏನಾದ್ರು ನ್ಯಾಯ ಸಿಗುತ್ತಾ ಇಲ್ಲ ಅನ್ನೋದೇನಾದ್ರು ತಿಳಿಸ್ಲಿಕ್ಕಾಗತ್ತಾ? ಅಲ್ಲ ಸರ್, ಈಗ SIT ಅಲ್ಲಿ ಮಂಜುನಾಥ್ ಗೌಡ ಆಮೇಲೆ ಸೈಮನ್ ಇದಾರಲ್ಲ ಅವ್ರ ಮೇಲೆ ಕಂಪ್ಲೇಂಟ್ ಇದೆ ಅಲ್ಲ ಅಂತವ್ರನ್ನೆಲ್ಲ ತೆಗೆದು ಬಿಸಾಕಿದ್ರೆ ನಮ್ಗೆ ನಂಬಿಕೆ ಇನ್ನೂ ಹೆಚ್ಚಾಗುತ್ತೆ ಸರ್. ಅಲ್ಲ, ಮುಖ್ಯಮಂತ್ರಿಗಳು ಸರ್ಕಾರ ಈ ಕೆಲಸವನ್ನು ಮಾಡಬೇಕು. ಮುಖ್ಯಮಂತ್ರಿಗಳು ಸರ್ಕಾರ ಮೌನವಾಗಿದೆ. SIT ಮುಖ್ಯಸ್ಥರು ಮೌನವಾಗಿದ್ದಾರೆ. ಪಾರದರ್ಶಕತೆನೂ ಇಲ್ಲ.
ನಾವ್ ಯಾರು ಕೇಳೋಣ? ಹಾಗಾಗಿ ನಿಮ್ಮನ್ನೇ ಯಾವುದೇ ಅಲ್ಲ, ಇಲ್ಲಿವರೆಗಾದ್ರೂ ಅವ್ರ ಬಗ್ಗೆ ಯಾವುದೇ ಒಂದ್ ಆಕ್ಷನ್ ತಗೊಂಡಿದೀವಿ ಅನ್ನೋದು ಯಾವುದೇ ಒಂದು ಪ್ರೆಸ್ ರಿಪೋರ್ಟ್ ಇಲ್ಲ, ಏನೂ ಇಲ್ಲ. ಹಿಂಗಾಗಿ ನಮ್ಗೆ ನಂಬಿಕೆ ಹೆಂಗ್ ಬರ್ತದೆ ಸರ್? SIT ಮೇಲೆ ನಂಬಿಕೆ ಹೆಂಗ್ ಬರ್ತದೆ? ಅವ್ರನ್ನೇ ಇಟ್ಕೊಂಡು ಇವ್ರು ಮುಂದುವರಿಸ್ತಾ ಇದಾರೆ. ಯಾಕಂದ್ರೆ ಅವ್ರನ್ನ ಬಿಟ್ರೆ ಬೇರೆ ಯಾರು ಅಧಿಕಾರಿಗಳೇ ಇಲ್ವಾ ನಮ್ಮ ಕರ್ನಾಟಕದಲ್ಲಿ? ದಕ್ಷ ಅಧಿಕಾರಿಗಳೇ ಇಲ್ವಾ? ಅಲ್ಲ ಅದೇ ಅಲ್ಲ, ಏನ್ ಕಿಟ್ಕೋಬೇಕು SIT ಇಲ್ಲಿ? ಡೆಫಿನೆಟ್ಲಿ ಅಲ್ಲ, ನಮ್ಮ ಮೇಲೆ ಅವ್ರ ಮೇಲೆ SIT ಮೇಲೆ ಇರೋ ನಂಬಿಕೆನೂ ಹೊರಟೋಗುತ್ತಲ್ಲ ಸರ್ ಜನರಿಗೆ. ಇವಾಗ SIT ಮೇಲೆ ಒಂದ್ ನಂಬಿಕೆ ಇದೆ, ಮೋಹಂತಿಯವ್ರ ಮೇಲೆ ನಂಬಿಕೆ ಇದೆ ನಮ್ಗೆ, ಅಲ್ಲ ಮೋಹಂತಿ ಅವ್ರು ಮಾತಾಡ್ತಾ ಇಲ್ಲ, ದೊಡ್ಡ ಅಧಿಕಾರಿಗಳ ಮೇಲೆ ನಂಬಿಕೆ ಇದೆ. ಇಂಥವ್ರ ಮೇಲೆ ಆಕ್ಷನ್ ಯಾಕೆ ತಗೋತಾ ಇಲ್ಲ? ಇವಾಗ ಕಾನೂನು ವ್ಯವಸ್ಥೆ ಅಂತ ಒಂದ್ ಇದೆಯಲ್ಲ, ಕಾನೂನು ವ್ಯವಸ್ಥೆಯಲ್ಲಿ ಅವ್ರು ಕೆಲಸ ಮಾಡ್ಬೇಕಾ? ಬೇರೆ ಯಾರಿಗೋ ಇವರು ದುಡ್ಡು ತಿಂದು ಕೆಲಸ ಮಾಡೋರಿಗೆ ಇವಾಗ ನಮ್ ಸಂಬಳದಲ್ಲಿ ದುಡ್ಡು ಕೊಟ್ಟು ಇವ್ರಿಗೆ ಒಂದು ಅಧಿಕಾರನೂ ಕೊಟ್ಟು ಅಧಿಕಾರನ ದುರ್ಬಳಕೆ ಮಾಡ್ಕೊಂಡ್ರೆ ಇವ್ರ ಮೇಲೆ ನಂಬಿಕೆ ಹೆಂಗ್ ಇರೋದು? ಕಾನೂನು ವ್ಯವಸ್ಥೆ ಹೆಂಗೆ? ಪ್ರಜಾಪ್ರಭುತ್ವ ಎಲ್ಲೋಯ್ತು? SIT ಅವ್ರಿಗೆ ಲಂಚದ ಆಮಿಷನ ಆಗಿರ್ಬೋದಾ? ಕ್ವಶನ್ ಮಾರ್ಕ್ ಆಗಿರ್ಬೋದಾ? ಲಂಚ ಗಿಂಚ ದೊಡ್ಡ ಮಟ್ಟದಲ್ಲಿ ಏನಾದ್ರು ಕೊಟ್ಟು ಇವರನ್ನ ಬಾಯಿ ಮುಚ್ಚುವಂತ ಕೆಲಸ ಆಗಿರ್ಬೋದಾ? ಲಂಚ ಅದೇ ನಾನು ಇವಾಗ ಅವರು ಫೇವರಿಸಂ ಮಾಡ್ತಾ ಇದಾರಲ್ಲ, ಕೆಲವೊಬ್ಬರಿಗೆ ಲಂಚ ತಗೊಂಡು ಮಾಡ್ತಾ ಇದಾರೆ, ಕೆಲವೊಬ್ರು ಯಾರು ಕೆಲಸ ಮಾಡ್ತಾ ಇದಾರೆ. ಇದು ಎಲ್ಲರಿಗೂ ಕೆಟ್ಟ ಹೆಸರು ಬರುತ್ತಲ್ಲ ಸರ್. ಇವಾಗ SITಗೆ ಫುಲ್ ನಾವು ನೋಡೋದು ಹಂಗೆ ಆಗುತ್ತಲ್ವಾ? ಇವಾಗ ಒಂದಿಬ್ರು ಮಾಡಿ ಅಂತವ್ರನ್ನೆಲ್ಲ ತೆಗೆದು ಬಿಸಾಕಿ ನೀವು. ಅಲ್ಲ ಸಿದ್ದರಾಮಯ್ಯ ಯಾರೋ ಇದಾರ ಫೇವರಿಸಂ ಮಾಡೋರ್ನೆಲ್ಲ ತೆಗೆದು ಬಿಸಾಕಿ SIT ಕೆಟ್ಟ ಹೆಸರು, ಮೋಹಂತಿ ಅವ್ರಿಗೆ ಕೆಟ್ಟ ಹೆಸರಲ್ವಾ? ಇವಾಗ ಎಲ್ಲಾರು ಜನ SIT ಅವ್ರು ಎಲ್ಲಾರು ದುಡ್ಡು ತಗೊಂಡಿದಾರಪ್ಪ. ಅದಕ್ಕೆ ಈಗ ಇನ್ನೊಂದೇನಂದ್ರೆ ಬೇರೆ ಯಾರನ್ನೂ ಇವು ಇದನ್ನೇ ಮಾಡ್ತಾ ಇಲ್ಲ, ಎನ್ಕ್ವೈರಿ ಮಾಡ್ತಾ ಇಲ್ಲ. ಬರೀ ಯೂಟ್ಯೂಬರ್ಸ್ ಹಿಂದೆ ಬಿದ್ದಿದ್ದಾರೆ, ಗಿರೀಶ್ ಮಠಾನೆ ಹಿಂದೆ ಬಿದ್ದಿದ್ದಾರೆ, ತಿಮ್ಮರೋಡಿ ಹಿಂದೆ ಬಿದ್ದಿದ್ದಾರೆ. ನಮ್ಗೆ ಹೆಂಗಿದೆ ಆಗುತ್ತೆ? ಎಲ್ಲಾರನ್ನೂ ಕರೆದು ಇನ್ನು ಎನ್ಕ್ವೈರಿ ಮಾಡ್ಬೇಕು. ಆವಾಗಲೇ ಒಂದು ಪಾರದರ್ಶಕ ಅನ್ನೋದು ಇರುತ್ತೆ. ಒಂದ್ ಸೈಡ್ ಇದು ಒಂದ್ ಸೈಡ್ ಆಗ್ತಾ ಇದೆ. ಯಾವಾಗ್ಲೂ ಏನ್ ಎನ್ಕ್ವೈರಿ ಅನ್ನೋದು ಇದೆಯಲ್ಲ, ಇದು ಒಂದ್ ಸೈಡ್ ಆಗ್ತಾ ಇದೆ. ಇದು ಹೆಂಗೆ? ಥ್ಯಾಂಕ್ ಯು. ಇನ್ನೊಬ್ರು ಕಾಲ್ ಮಾಡ್ತಾ ಇದಾರೆ. ಥ್ಯಾಂಕ್ ಯು. ಕಟ್ ಮಾಡಿ ಪ್ಲೀಸ್ ಕಟ್ ಮಾಡಿ. ಹಲೋ ಹಾ ನಮಸ್ಕಾರ, ಹೇಳಿ ಸರ್. ನಮಸ್ಕಾರ ಜಗದೀಶ್ ಸರ್. ನಮಸ್ಕಾರ. SIT ಬಗ್ಗೆ ನಿಮ್ಮ ಅಭಿಪ್ರಾಯ ದಯಮಾಡಿ ತಿಳಿಸಿ ಸರ್. ನಮ್ಮ ಅಭಿಪ್ರಾಯ ಏನಂದ್ರೆ, ಇವಾಗ ಏನಾಗ್ತಾ ಇದೆ ಅಂದ್ರೆ ನೋಡಿ, SIT ನಾವು ಜನಸಾಮಾನ್ಯರೆಲ್ಲ ಸೇರಿ ತುಂಬಾ ನ್ಯಾಯ ಸಿಗ್ಲಿ, ಅನ್ಯಾಯಕ್ಕೊಳಗಾದವ್ರಿಗೆ ಒಂದು ನ್ಯಾಯ ಸಿಗ್ಲಿ ಅಂತ ಹೇಳಿ ಇದ್ ಮಾಡೋದಿತ್ತು, ವಾಯ್ಸ್ ರೈಸ್ ಮಾಡೋದಕ್ಕೆ ಸರ್ಕಾರ ರಚನೆ ಮಾಡಿದೆ. ಆದ್ರೆ ಇವ್ರು ಯಾಕನ್ನ ತನಿಖೆ ಮಾಡ್ತಾರೆ? ಯೂಟ್ಯೂಬರ್ಸ್ಗಳು ನ್ಯಾಯ ಕೇಳೋ ಪರವಾಗಿ ನೋಟಿಸ್ಗಳು ಕೊಟ್ಕೊಂಡು ಅವ್ರನ್ನ ತನಿಖೆ ಮಾಡ್ತಾ ಇದಾರೆ ಅಂತ ನಮ್ಗೆ ಡೌಟ್ ಆಗ್ತಾ ಇದೆ ಸರ್. ಅಲ್ಲ, ಇಲ್ಲಿ ಯಾರನ್ನ ತನಿಖೆ ಮಾಡ್ಬೇಕಾಗಿತ್ತು? ಯಾವ ಕೊಲೆ ಮೇಲೆ ತನಿಖೆ ಮಾಡ್ಬೇಕು? ಕೊಲೆಗಾರನ ಹಿಡಿಬೇಕಾಗಿತ್ತು, ಕೊಲೆಗಾರ ನೋಟಿಸ್ ಕೊಡ್ಬೇಕಾಯ್ತು. ಅವ್ರು ಯಾರಿಗೂ ಕೊಡ್ತಾ ಇಲ್ಲ ಅಲ್ವಾ? ಹೌದು ಸರ್, ಹೌದು. ಓಕೆ, ಇಲ್ಲಿ ಯೂಟ್ಯೂಬರ್ಸ್ ನ್ಯಾಯದ ಪರವಾಗಿ ನಿಂತ್ಕೊಂಡಿರೋ ಪಾಪ ಅಮಾಯಕ ಯೂಟ್ಯೂಬರ್ಸ್, ಆಮೇಲೆ ನ್ಯಾಯ ಕೇಳೋರ್ನ ಪ್ರಶ್ನೆ ಇದು ನೋಟಿಸ್ಗಳು ಕೊಟ್ಕೊಂಡು ಅವ್ರನ್ನ ತನಿಖೆ ಮಾಡ್ಕೊಂಡು ಇದ್ ಮಾಡ್ತಾರೆ, ಸಮಯ ವ್ಯರ್ಥ ಮಾಡ್ತಾ ಇದಾರೆ, ಇದೆಲ್ಲ ಮೋಸ ಮಾಡ್ತಾ ಇದಾರೆ ಅಂತ ಅನ್ಸುತ್ತಾ ಇದೆ ಸರ್. ಅಂದ್ರೆ ಜನಗಳ ಕಣ್ಣಿಗೆ ಮಣ್ಣೆರ್ಚಿ ಏನೋ ಒಂದು ಕ್ಲೀನ್ ಚೀಟ್ ಕೊಟ್ಟು SIT ನ ಮುಗಿಸ್ಬೇಕು ಅನ್ನೋ ಹುನ್ನಾರ ಮಾಡ್ತಾ ಇದಾರೋ ಏನೋ ಒಂದು ಅರ್ಥ ಆಗ್ತಾ ಇಲ್ಲ. ಆದ್ರೆ ನಮ್ಗೆ ನ್ಯಾಯ ಬೇಕು. ಅಲ್ಲಿ ಏನು ಸತ್ಯ ಏನ್ ಆಗಿದೆ ಅದ್ರದ್ದು ಒಂದು ತನಿಖೆಯಾಗಿ ಸತ್ಯಾಸತ್ಯತೆ ಹೊರಗೆ ಬರಲೇಬೇಕು ಸರ್. ನಾವು ನಿಮ್ಮೊಂದಿಗಿದ್ದೀರಿ, ನಿಮ್ ಪರವಾಗಿದ್ದೀರಿ. ಜಸ್ಟಿಸ್ ಫಾರ್ ಸೌಜನ್ಯ. ಥ್ಯಾಂಕ್ ಯು. ಕಟ್ ಮಾಡಿ, ಫೋನ್ ಕಟ್ ಮಾಡಿ. ಥ್ಯಾಂಕ್ ಯು. ಕಟ್ ಮಾಡಿ. ಇನ್ನೊಬ್ರು ಕಾಲ್ ಮಾಡ್ತಾರೆ, ಕಟ್ ಮಾಡಿ ಪ್ಲೀಸ್. ಹಲೋ ನಮಸ್ಕಾರ, ಹೇಳಿ. ಹಲೋ, ನಮಸ್ಕಾರ. ಹೇಳಿ. ಹಲೋ, ಹೇಳಿ. ನಮಸ್ಕಾರ, ಕೇಳಿಸ್ತಾ ಇದೆ? ಕೇಳಿಸ್ತಿದ್ಯಾ? ಎಸ್ ಕೇಳಿಸ್ತಾ ಇದೆ, ಹೇಳಿ ಬ್ರದರ್. ಸರ್, ಇದು SIT ಇವ್ರು ಮಾಡ್ಕೊಂಡಿರೋದು. ಹಲೋ, ಹೇಳಿ. ಕೇಳಿಸ್ತಾ ಇದೆ ಸರ್. SIT ಅವ್ರು ಮಾಡ್ತಾ ಇರೋದು ನಮ್ಗೆ ಯಾಕೆ ತುಂಬಾ ಅನುಮಾನ ಇದೆ ಸರ್. ಎಲ್ಲ ಸರ್ಕಾರದ ಒತ್ತಡ ಇದೆ, ಹಾಗಾಗಿ ಸುಮ್ನೆ ಏನೋ ಕಣ್ಣೋಡ್ಸಕ್ಕೋಸ್ಕರ ಮಾಡ್ತಾ ಇದಾರೆ ಅಂತ ನಮ್ಗೆ ಅನಿಸ್ತೈತೆ. ಅಹಿಂದ ಹೆಸರು ಹೇಳ್ಕೊಂಡು ಬಂದಂತ ಸಿದ್ದರಾಮಯ್ಯನವ್ರು ಇದಾರೆ. ಸಿದ್ದರಾಮಯ್ಯನವ್ರು ಯಾಕೆ ಮೌನವಾಗಿದ್ದಾರೆ ಅಂತ ಅನ್ಸಲ್ವಾ ನಿಮ್ಗೆ? ಸಿದ್ದರಾಮಯ್ಯನವರು ಇದ್ರ ಬಗ್ಗೆ ಮೌನ ತಾಳಿದ್ದಾರೆ. ಸಿದ್ದರಾಮಯ್ಯನವ್ರಿಗೂ ಒತ್ತಡ ಇದೆ ಸರ್. ಒಬ್ಬ ಸಿಎಂ ಆಗಿ ಒಬ್ಬ ಸಿಎಂ ಆಗಿ ಒತ್ತಡ ತಗೊಂಡು ನ್ಯಾಯ ಕೊಟ್ಟಿಲ್ಲ ಅಂತ ತಪ್ಪಾಗಲ್ವಾ? ತಪ್ಪಾಗುತ್ತೆ. ಎಸ್ ಸರ್ಕಾರಕ್ಕೆ ಏನ್ ಹೇಳಕ್ ಸಿದ್ದರಾಮಯ್ಯನವರು ಯಾವತ್ತೂ ಬಡವರ ಪರವಾಗಿ ಇದ್ದಾರೆ, ಅವ್ರ ಮೇಲೆ ನಮ್ಗೆ ತುಂಬಾ ಗೌರವ ಇದೆ. ಓಕೆ. ಅಲ್ಲ ಬಡವರ ಪರ ಪ್ಲಸ್ ನ್ಯಾಯದ ಪರನು ಇರ್ಬೇಕಾಗತ್ತೆ. ಬಡವರ ಪರ ಒಂದೇ ಅಲ್ಲ, ಬಡವರಿಗೂ ಕೂಡ ನ್ಯಾಯ ಕೊಡ್ಬೇಕಾಗುತ್ತಲ್ಲ. ಈಗ ನ್ಯಾಯದ ಪರ ಸರ್ಕಾರ ಬೇಕಲ್ವಾ ನಮ್ಗೆ? ಬೇಕು ಸರ್. ಸರ್ಕಾರಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀರಾ SIT ವಿಚಾರದಲ್ಲಿ? ಸರ್ಕಾರಕ್ಕೆ ದಯವಿಟ್ಟು ಜನಗಳಿಗೆ ಇದೆಲ್ಲ ಒಂದು ತುಂಬಾ ದೊಡ್ಡ ಕಳಂಕ ತರ ಕಾಣ್ತಾ ಇದೆ ಸರ್. ಇದೆಲ್ಲ ಒಂದು
ಇತ್ಯರ್ಥ ಆಗ್ಬೇಕು, ದೊಡ್ಡವರೇ ಆಗಲಿ ಚಿಕ್ಕವರೇ ಆಗಲಿ ನ್ಯಾಯ ಸಿಗ್ಲೇಬೇಕು ಸರ್ ಎಲ್ಲಾರ್ಗು. ನೇಪಾಳದಲ್ಲಿ ಆಗ್ತಾ ಇರೋ ಘಟನೆ ನೋಡಿದ್ದೀರಾ? ತುಂಬಾ ಅತಿ ಶೀಘ್ರದಲ್ಲೇ ಬರುತ್ತೆ ಸರ್. ಅಲ್ಲ ಈ ಕೇಸಲ್ಲಿ ಏನಾದ್ರು ಅಲ್ಲ ಈ ಭಾರತದಲ್ಲಿ ಕರ್ನಾಟಕದಲ್ಲಿ ಆಗೋ ಸಾಧ್ಯತೆ ಕಾಣಿಸ್ತದ ನಿಮ್ಗೆ? ಕಾಣಿಸುತ್ತೆ ಓಕೆ 100%. ಥ್ಯಾಂಕ್ ಯು ಕಟ್ ಮಾಡಿ ಪ್ಲೀಸ್ ಕಟ್ ಮಾಡಿ. ಮತ್ತೊಬ್ರು ಇದಾರೆ, Okay, ಕಟ್ ಮಾಡಿ ನೋಡಿ. ಯಾರಿಗೂ ಕೂಡ SIT ಮೇಲೆ ನಂಬಿಕೆ ಇಲ್ಲ. ನಮಸ್ಕಾರ. ಸ್ವಲ್ಪ ಸೈಡಿಗೆ ಬನ್ನಿ, ಅದು ವಿಡಿಯೋ ಕಟ್ ಮಾಡಿ ಮಾತಾಡಿ ಸರ್. ಹಲೋ, ನಮಸ್ಕಾರ ಮಾತಾಡಿ. ಹಲೋ ನಮಸ್ಕಾರ, ಹೇಳಿ. ಹಲೋ ಹಲೋ ಹೇಳಿ ಕೇಳಿಸ್ತಾ ಇದೆ, ಹೇಳಿ. ಸರ್ ಕೇಳಿಸ್ತಾ ಇದೆಯಾ? 100% ಕೇಳಿಸ್ತಾ ಇದೆ, ಹೇಳಿ ನಾವು ಸರ್. ಸರ್ ನಿಮ್ಮ ಇದು ಸರ್ ನಾವು ಫ್ಯಾನ್ಸ್. ಇಲ್ಲ SIT ಬಗ್ಗೆ ಮಾತಾಡಿ. ಜಗದೀಶ್ ಕೆ ಜೈ, Thank you. ಲಾಯರ್ ಜಗದೀಶ್ ಕೆ ಜೈ. ಸರ್ ಇವಾಗ SIT ಅವ್ರ ಮೇಲೆ ನಮ್ಗೆ ಯಾಕೋ ನಂಬಿಕೆನೆ ಗೊತ್ತಾಯಿಲ್ಲ ಸರ್. ಯಾಕಂದ್ರೆ ಅದು ಫುಲ್ ವಿಡಿಯೋನೇ ನಮ್ಗೆ ಯಾರಿಗೂ ಪಬ್ಲಿಕ್ ಆಗಿ ಹಾಕೇ ಅಲ್ವಲ್ಲ, ಹೌದಲ್ವಾ ಸರ್? ಸೊ ಮಾಹಿತಿ ಕೊಡ್ತಾ ಇದೆ SIT ಅವರು, ಮಾಹಿತಿ ಕೊಡ್ತಾ ಇದೆ, ಪಾರದರ್ಶಕತೆ ಕೊಡ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ. ತನಿಖೆ ಬಗ್ಗೆ ಏನ್ ಹೇಳ್ತೀರಾ? ತನಿಖೆ ಕರೆಕ್ಟ್ ಆಗಿ ಮಾಡ್ತಾ ಇದ್ದಾರಾ SIT ಅವರು? ಅದೇನೋ ಗೊತ್ತಾಯ್ತಾನೆ ಇಲ್ಲ ಸರ್, ಅದೇನ್ ತನಿಖೆನೇ ಮುಚ್ಚೋಯ್ತೇನ ಸರ್ ಅದು. ಓಕೆ SIT ಮೇಲೆ ನಿಮ್ಗೆ ನಂಬಿಕೆ ಇಲ್ವಾ? ನಂಬಿಕೆ ಎಲ್ಲೈತೆ ಸರ್, ನಂಬಿಕೆ ಬರೋ ತರ ಅವ್ರೇನು ಮಾಡ್ತಾನೆ ಇಲ್ವಲ್ಲ ಸರ್. ಓಕೆ ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು ಬ್ರದರ್. ಕಟ್ ಮಾಡಿ ಬ್ರದರ್, ಪ್ಲೀಸ್ ಕಟ್ ಮಾಡಿ. ಹಲೋ ಸಾರಿ, ಒಂದೊಂದು ಕಾಲ್ ಮರ್ಜ್ ಆಗ್ತಾ ಇದೆ. ಯಾರಿಗೂ ನನ್ ಕಾಲ್ ಮಾಡ್ತಾರ ಪ್ರತಿಯೊಬ್ರು ಕೂಡ ಹೇಳ್ತಾ ಇರ್ತೇನೆ ಅಂತ ಇದೆ, SIT ಮೇಲೆ ನಂಬಿಕೆ ಇಲ್ಲ ಅಂತ. ಯಾರಿಗೋಸ್ಕರ SIT ಕೆಲಸ ಮಾಡ್ತಾ ಇದೆ? ಇದು ಜನಾಭಿಪ್ರಾಯ, ನಂದಲ್ಲ ಇದು. ಹಲೋ ನಮಸ್ಕಾರ ಸರ್. ನಮಸ್ತೆ ಸರ್. ನಮಸ್ಕಾರ. SIT ಬಗ್ಗೆ ಸರ್ ಚೆನ್ನಾಗಿದ್ದೀರಾ ಸರ್? ನಾನ್ ಸೂಪರ್ ಆಗಿದ್ದೀನಿ. SIT ಬಗ್ಗೆ ನಿಮ್ಮ ಅಭಿಪ್ರಾಯ? ಸರ್ ನೀವು ಹೋರಾಡ್ತಾ ಇದ್ದೀರಿ ಸರ್, ಸೂಪರ್ ಸರ್, ಚೆನ್ನಾಗಿದೆ ಸರ್. ಚೆನ್ನಾಗಿದ್ಯಾ? SIT ಬಗ್ಗೆ ನಿಮ್ಗೆ ಏನು ಅಭಿಪ್ರಾಯ ಇಲ್ವಾ? ಅದೇ ನೀವೆಲ್ಲ ಮಾತಾಡೋದೆಲ್ಲ ಕರೆಕ್ಟೇ ಸರ್, ಅದೇ ಅಲ್ಲೇನು ರಾಂಗ್ ಏನಿಲ್ಲ ಸರ್. ಥ್ಯಾಂಕ್ ಯು ಬ್ರದರ್. ನಾವು ಆಂಧ್ರದಿಂದ ಫೋನ್ ಮಾಡಿದ್ದೀವಿ ಸರ್. ಆಂಧ್ರದಿಂದನಾ? ಎಲ್ಲಿ ಆಂಧ್ರದಲ್ಲಿ? ಹೌದು ಸರ್ ಆಂಧ್ರ ಇದು ಅನಂತಪುರ ಜಿಲ್ಲೆ ಹಿಂದೂಪುರ ಸರ್. ಈ ಧರ್ಮಸ್ಥಳದ ವಿಚಾರ ವಾಚ್ ಮಾಡ್ತಾ ಇದ್ದೀರಾ, ಫಾಲೋ ಮಾಡ್ತಾ ಇದ್ದೀರಾ ಸರ್? ನಿಮ್ಮ ಜಗದೀಶ್ ಇದು ನಿಮ್ಮ ಫೇಸ್ಬುಕ್ ಅಲ್ಲಿ ಫುಲ್ ಫಾಲೋವರ್ ಸರ್ ನಾವು. ಥ್ಯಾಂಕ್ ಯು. ಏನು ನ್ಯಾಯ ಸಿಗುತ್ತೆ ಅನ್ಸುತ್ತಾ ನಿಮ್ಗೆ ಧರ್ಮಸ್ಥಳದ ವಿಚಾರದಲ್ಲಿ? ನಿಮ್ಮಂತ ಹೋರಾಟಗಾರರು ಇದ್ರೆ ಇಡೀ ಕರ್ನಾಟಕ ರಾಜ್ಯಕ್ಕೇನೆ ನ್ಯಾಯ ಸಿಗ್ಬೋದು ಸರ್. ಇದು ಪ್ರತಿ ವಿಷಯಗಳ ಮೇಲೆ ನೀವು ದಂಡೆತ್ತಾ ಇದ್ದೀರಿ ಸರ್. ಎಲ್ಲ ನೀವು ದಂಡೆತ್ತಾ ಇರೋ ವಿಷಯಗಳೆಲ್ಲ ನಿಜ ಸರ್, ಅದೆಲ್ಲ. ಥ್ಯಾಂಕ್ ಯು. ನಿಮ್ಮ ಸಪೋರ್ಟ್ ಹೀಗೆ ಇರ್ಲಿ. ಥ್ಯಾಂಕ್ ಯು. ಆಂಧ್ರದಿಂದ ಕರ್ನಾಟಕದಲ್ಲಿ ನಡೀತಾ ಇರುವಂತ ಅನ್ಯಾಯದ ಬಗ್ಗೆ ಧ್ವನಿ ಎತ್ತಾ ಇದ್ದಾರೆ. ನಿಜವಾಗ್ಲೂ ನಿಮ್ಗೆ ಧನ್ಯವಾದ ಹೇಳ್ಬೇಕು ಕಾಲ್ ಮಾಡಿದಕ್ಕೆ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು. ಆಂಧ್ರದಿಂದ ಫೋನ್ ಮಾಡಿದ್ದು ಪ್ರತಿ ನೋಡಿ. ಇಟ್ಸ್ ನಾಟ್ ಓನ್ಲಿ ಕರ್ನಾಟಕ. ಐ ಥಿಂಕ್ ಒನ್ ಮೋರ್ ಕಾಲ್. ನಮಸ್ಕಾರ. ನೀವು ಫೋನ್ ಮಾಡಿದಾಗ ದಯಮಾಡಿ ವಿಡಿಯೋನ ಪಕ್ಕದಲ್ಲಿ ಇಟ್ಕೊಂಡು ಮಾತಾಡಬೇಡಿ, ಅದು ಎಕೋ ಆಗುತ್ತೆ. ದಯಮಾಡಿ ಆ ವಿಡಿಯೋನ ಸೈಡ್ಗೆ ಇಟ್ಟು ನೀವು ಮಾತಾಡಿ. ಮೊದಲು ಮಾತಾಡಿದ್ರೆ ಅದು ವಿಡಿಯೋನ ಮತ್ತೆ ನೋಡ್ಬೋದಾಗತ್ತೆ. ಮತ್ತೊಬ್ಬ ಕಾಲ್ ಇದ್ದಾರೆ. ನಮಸ್ಕಾರ. ಹಲೋ ಸರ್. ನಮಸ್ತೆ ಸರ್. ನಮಸ್ಕಾರ. SIT ಬಗ್ಗೆ ಏನ್ ಅಭಿಪ್ರಾಯ ಇದೆ? ಬಳ್ಳಾರಿ ಡಿಸ್ಟ್ರಿಕ್ಟ್ ಸರ್ ನಮ್ದು. ಬಳ್ಳಾರಿ. ಹೇಳಿ ಬ್ರದರ್. ಹಲೋ ಸರ್. ಹೇಳಿ ಕೇಳಿಸ್ತಾ ಇದೆ. ವಿಡಿಯೋ ಬಿಟ್ಬಿಡಿ, ಇಲ್ಲಿ ಮಾತಾಡಿ. ಅದೇ ಸರ್, ಈ SIT ಬಗ್ಗೆ ಕಾನೂನು ಏನಿದ್ರು ಬರೀ ದುಡ್ಡಿನ ಮೇಲೆ ಮಾಡಿ ಹೋಗ್ಬಿಟ್ಟಿದೆ ಸರ್ ಇದು. ಥ್ಯಾಂಕ್ ಯು. ಅಂದ್ರೆ ದುಡ್ಡಿರೋರ್ಗೆ ಒಂದ್ ಕಾನೂನು, ದುಡ್ಡಿಲ್ದವ್ರ ಒಂದ್ ಕಾನೂನು ಅಲ್ವಾ? ಸರ್ ಬಡವರು ಈಗ ಊರಿಂದ ಊರಿಗೆ ಬೇಕಾದ್ರೆ ದುಡ್ಡು ಬೇಕಲ್ಲ ಸರ್. ಈ ದುಡ್ಡಿರೋರು ಆರಾಮಾಗಿ ಎಲ್ಲ ಇದ್ದಲ್ಲೇ ಖರ್ಚಾಗ್ಬಿಡ್ತಾರ. ಧರ್ಮಸ್ಥಳದ ವಿಚಾರದಲ್ಲಿ ನ್ಯಾಯ ಸಿಗುತ್ತೆ ಅಂತ ಅನ್ಸುತ್ತಾ ಸರ್? ನ್ಯಾಯ ಈ ದುಡ್ಡಿರೋರ ವಿರುದ್ಧ ಗೆಲ್ಲೋದು ಬಹಳ ಕಷ್ಟ ಇದೆ ಸರ್. ನಿಮ್ಮಂತರೆಲ್ಲ ಸರಿಯಾಗಿ ಹೋರಾಟ ಮಾಡ್ತಾ ಇದ್ರು ಸರ್. ಬಹಳ ಇದು ಗ್ರೇಟ್ ಸರ್ ನೀವು ಮಾಡೋ ಕೆಲಸ. ಥ್ಯಾಂಕ್ ಯು ಬ್ರದರ್. ಬಳ್ಳಾರಿ ಬ್ರದರ್ಗೆ ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹಲೋ. ಥ್ಯಾಂಕ್ ಯು. ಯಾರಿಗೂ ಕೂಡ ಬಂದಂತ ಪ್ರತಿ ಒಂದು ಕಾಲ್ ಏನ್ ಹೇಳುತ್ತೆ ಅಂತಂದ್ರೆ,
SIT ಮೇಲೆ ನಮ್ಗೆ ನಂಬಿಕೆ ಇಲ್ಲ. ಇದನ್ನೇ ಹೇಳ್ತಾ ಇದ್ದಾರೆ, ನೀವು ಕೇಳಿಸ್ಕೊಂತ ಇದ್ದಾರೆ. ನಾನು ಯಾರಿಗೂ ಇಂಟರ್ಪ್ರಿಟ್ ಮಾಡ್ತಾ ಇಲ್ಲ. ದೇ ಆರ್ ಓನ್ಲಿ ಸ್ಪೀಕಿಂಗ್. ಕರ್ನಾಟಕ ಮಾತಾಡ್ತಾ ಇದೆ, ಕೇಳಿಸ್ಕೊಳ್ಳಿ. ನಮಸ್ಕಾರ, ಹೇಳಿ ಸರ್. ಸರ್ ನಮಸ್ಕಾರ. ನಮಸ್ಕಾರ ಸರ್, ಹೇಳಿ ಸರ್. ಸರ್ SIT ಬಗ್ಗೆ ಹೇಳೋದಾದ್ರೆ ಏನಿದೆ ಸರ್, ನೋಡಿದೆ ಮಂಜುನಾಥ್ ಅಂತ ಪೊಲೀಸ್ ಇದ್ರಲ್ಲ PSI, ಎಸ್ ಸರ್, ಅವ್ರನ್ನೇ ಸಸ್ಪೆಂಡ್ ಮಾಡಿಲ್ಲ. ಏನ್ ನ್ಯಾಯ ಕೊಡ್ತಾರ ನಮ್ಗೆ? ಓಕೆ ಓಕೆ. ಚಾನ್ಸ್ ಇಲ್ಲ ಸರ್. ಅಲ್ಲಿ ಸೈಮನ್ ಮತ್ತೆ ನೆಕ್ಸ್ಟ್ ಏನ್ ಮಾಡೋದು ಸರ್? ಅಲ್ಲ, ನನಗೆ ಗೊತ್ತಿಲ್ಲ. ಅದಕ್ಕೆ ನಿಮ್ಮ ಅಭಿಪ್ರಾಯನ ಸರ್ಕಾರಕ್ಕೆ, ಜನರಿಗೆ, ಕರ್ನಾಟಕಕ್ಕೆ, ಪ್ರಪಂಚಕ್ಕೆ ತೋರಿಸುವಂತ ಒಂದು, ಯಾಕಂದ್ರೆ ಇಷ್ಟು ದಿನ ಬರೀ ಮಿನಿಸ್ಟರ್ಗಳು ಮಾತಾಡಿದ್ರು, ಆಪೋಸಿಷನ್ ಮಾತಾಡಿದ್ರು, ಪಕ್ಷಗಳು ಮಾತಾಡಿದ್ರು. ಅದಕ್ಕೆ ಈಗ ಮಾತಾಡ್ಬೇಕಾರೋದು ಜನ ಮತ್ತೆ SIT ಇವರಿಬ್ಬರು ಮಾತಾಡಿದ್ರೆ ಮಾತ್ರ ನ್ಯಾಯ ಸಿಗುತ್ತೆ ಅಂತ ನಮ್ ನಂಬಿಕೆ. ಹಾಗಾದ್ರೆ SIT ನ್ಯಾಯ ಕೊಡುತ್ತೆ ಅಂತ ಅನ್ನೋದು ನಂಬಿಕೆ ಇದೆಯಾ? ಇಲ್ಲ ಸರ್. ಒಬ್ಬ ಪೊಲೀಸ್ನ ನೀವು ಸಸ್ಪೆಂಡ್ ಮಾಡ್ಸಕ್ಕಾಗಿಲ್ಲ, ಇನ್ ನ್ಯಾಯ ಎಲ್ಲಿ ಕೊಡ್ತಾರೆ ಸರ್ ಅವರು? ಓಕೆ, ಇದ್ರಲ್ಲೇ ಗೊತ್ತಾಗಲ್ವಾ ಎಲ್ಲಿ ಎಷ್ಟು ದುಡ್ಡು ಓಡಾಡ್ತಿದೆ ಇದ್ರಲ್ಲಿ ಅಂತ? SIT ಅವ್ರಿಗೆ ಏನಾದ್ರು ದೊಡ್ಡ ಮಟ್ಟದ ಲಂಚ ಏನಾದ್ರು ಹೋಗಿರೋಂತ ಸಾಧ್ಯತೆ ಇದೆಯಾ? ಪಕ್ಕ ಇರುತ್ತೆ ಸರ್. 100% ದುಡ್ಡು ಓಡಾಡ್ತಿದೆ ಇದ್ರಲ್ಲಿ. ಯಾಕಂದ್ರೆ ಒಂದು ಮಂಜುನಾಥನ ಒಂದು PSI ನ ಇಷ್ಟೊಂದು ಗ್ರೇಟ್ ಆಗಿ ನಾವು ಇದು ಮಾಡಿದ್ವಿ, ಪ್ರಚಾರ ಕೊಟ್ವಿ ಅವ್ರಿಗೆ. ಆದ್ರೂ ಅವ್ರಿಗೆ ಒಂದು ಸಸ್ಪೆಂಡ್, ಒಂದ್ 3 ತಿಂಗಳು ಈ ಇದು ಇನ್ವೆಸ್ಟಿಗೇಷನ್ ಆಗೋ ತನಕನೂ ಅವ್ರಿಗೆ ಸಸ್ಪೆಂಡ್ ಅಲ್ಲಿ ಇರ್ಲಿಲ್ಲ. ಮತ್ತೆ ಕಂಟಿನ್ಯೂಟಿ ಮಾಡಿದ್ರು. ಅವ್ರು ಒಳಗಡೆ ಏನೇನ್ ಮಾಡಿದ್ರು, ಏನೇನ್ ಬಿಟ್ರು ಜನಗಳಿಗೆ ಆಗದೆ ಇರಾಗೆ ಮಾಡ್ಬಿಟ್ರು, ಎಲ್ಲಾನು ಮುಚ್ಚಾಕ್ಬಿಟ್ರು. ಏನಿದೆ ಸರ್ ಇದ್ರಲ್ಲಿ? ಈಗ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ನೋಡ್ಬೇಕು, ಹೋಮ್ ಮಿನಿಸ್ಟರ್ ನೋಡ್ಬೇಕು, ಇಂಟೆಲಿಜೆನ್ಸಿ ನೋಡ್ಬೇಕು, DGP ನೋಡ್ಬೇಕು, ಪ್ರತಿಯೊಬ್ರು ಕೂಡ ಆ ಇನ್ಸ್ಪೆಕ್ಟರ್ ಮಂಜುನ್ ಬಗ್ಗೆ ದುಡ್ಡಿಂದ ಬಿದ್ದಿದ್ದಾರೆ ಸರ್. ಎಲ್ರು ದುಡ್ಡಿಂದ ಬಿದ್ದಿದ್ದಾರೆ. ನೆಕ್ಸ್ಟ್ ಎಲೆಕ್ಷನ್ ಮಾಡ್ಬೇಕಲ್ವಾ? ಎಲೆಕ್ಷನ್ ಮಾಡ್ಬೇಕು. ನೆಕ್ಸ್ಟ್ ಗೆ ದುಡ್ಡು ಎಲ್ಲಿಂದ ಬರುತ್ತೆ? ಡೆಫಿನೆಟ್ಲಿ. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು. ನೆಕ್ಸ್ಟ್ ದುಡ್ಡು ಕಲೆಕ್ಟ್ ಮಾಡ್ಬೇಕಲ್ವಾ? ಈಗ ದುಡ್ಡು ಕಲೆಕ್ಟ್ ಹೆಂಗ್ ಮಾಡ್ತಾರೆ? ಈ ತರ ದೊಡ್ಡ ಕುಳಗಳಿಗೆ ಏನಾದ್ರು ಇಟ್ಕೊಂಡ್ರೆ, ಬಕೆಟ್ ಹಿಡಿದ್ರೆ ಒಂದ್ ಸ್ವಲ್ಪ ದುಡ್ಡು ಬರುತ್ತೆ. ನೆಕ್ಸ್ಟ್ ಎಲೆಕ್ಷನ್ ಗೆ ಆಗುತ್ತೆ. ಸಿಂಪಲ್. ಬಡವರ ನಾಯಕ, ಅಹಿಂದ ನಾಯಕ ಸಿದ್ದರಾಮಯ್ಯ ಏನಾದ್ರು ಮಿರಾಕಲ್ ಮಾಡ್ತಾರಂತ ಅನ್ಸುತ್ತಾ? ಇಲ್ಲ ಸರ್. ಇದ್ರಲ್ಲಿ ಆಸೆ ಬಿಟ್ಬಿಟ್ಟಿದ್ವಿ ಸರ್. ನ್ಯಾಯ ಸಿಗೋದು ಆಸೆ ಬಿಟ್ಬಿಟ್ಟಿದ್ವಿ. ನ್ಯಾಯ ಅಂತೂ ಸಿಗೋದಿಲ್ಲ. ಮತ್ತೆ ಏನೋ ಒಂದ್ ಹೇಳ್ತಾರೆ, ಲಾಸ್ಟ್ ಅಲ್ಲಿ ಮತ್ತೆ ಮುಚ್ಚಾಕ್ತಾರೆ. ಮತ್ತೆ ಯಾರೋ ಒಬ್ರು ನಿಮ್ಮಂತ ಜನಗಳು ಯಾರೋ ಮತ್ತೆ ಮುಂದೆ ಫೈಲ್ ಎತ್ತಿದ್ರೆ ಅದು ಓಪನ್ ಮಾಡ್ತಾರೆ. ಮತ್ತೆ ಈ ತರನೇ ಆಟ ಆಡ್ತಾರೆ, ಮುಚ್ಚಾಕ್ತಾರೆ. ಈ ಎಲ್ಲ ದೊಡ್ಡ ಕುಳಗಳದ ಇದನ್ನೇ ಇದೇ ತರ ಸರ್. ಯಾವ್ದಾದ್ರು ಆಗಿದ್ಯಾ? ದರ್ಶನ್ ಒಬ್ಬರು ಬಿಟ್ರೆ ಬೇರೆ ಯಾರಿಗಾದ್ರೂ ಶಿಕ್ಷೆ ಆಗಿದ್ಯಾ? ಇಲ್ವೇ ಇಲ್ಲ. ಸೊ ದರ್ಶನ್ ಅವರ ವಿಚಾರ ಕಂಪೇರ್ ಮಾಡ್ತಾ ಇದ್ದೀರಾ? ಇಲ್ಲ, ಎಕ್ಸಾಂಪಲ್ ಆಗಿ ಹೇಳ್ತಾ ಇದೀನಿ ನಾನು. ಎಕ್ಸಾಂಪಲ್ಗೆ ದರ್ಶನ್ ಒಬ್ಬ ಮಿಕ್ಕ ಸಿಕ್ಕ ಅಂತ ಹೇಳಿ ಅವ್ನಿಗೆ ಏನೋ ಒಂದ್ ಸ್ವಲ್ಪ ಶಿಕ್ಷೆ ಆಯ್ತು. ಏನಕ್ಕೋ ಗೊತ್ತಿಲ್ಲ, ಅವನೇನ್ ದುಡ್ಡು ಬಿಡ್ಲಿಲ್ವೋ ಅಥವಾ ಏನ್ ಮಾಡ್ಲಿಲ್ವೋ ಗೊತ್ತಿಲ್ಲ. ಬಟ್ ಅವ್ನಿಗೆ ಒಳಗಾಕ್ದ್ರು. ಅದು ಒಂದ್ ಬಿಟ್ರೆ ಬೇರೆ ನೀವು ನಮ್ಗೆ ಎಕ್ಸಾಂಪಲ್ ಆಗಿ ಈ ತರ ದೊಡ್ಡ ವ್ಯಕ್ತಿ ಒಳಗಡೆ ಆಗಿದ್ದಾರೆ ಅಂತ ಏನಾದ್ರು ಸಾಕ್ಷಿ ಇದೆಯಾ? ಒಂದಾದ್ರೂ ಎಕ್ಸಾಂಪಲ್ ಇದೆಯಾ? ಇಲ್ಲ. ಉತ್ತರನ ಪೌರುಷ ದರ್ಶನ್ ಮೇಲೆ ಅಂತ ಆಯ್ತಲ್ವಾ? ದೊಡ್ಡವ್ರ ಮೇಲೆ ಇಲ್ಲ. ಹೌದು ಸರ್, ಪಕ್ಕ ಸರ್. ನಿಮ್ಮ ಅಭಿಪ್ರಾಯ? ಅವ್ರ ಹತ್ರ ಏನು ಇಲ್ಲ. ಎಕ್ಸಾಕ್ಟ್ಲಿ ಫೋನಲ್ಲಿ ಜನಗಳಿಲ್ಲ. ಜನಗಳು ಲೈಕ್ ಈ ತರ ಇವಾಗ ನೋಡಿ, ಹಿಂದುತ್ವ ಅದು ಅಂತ ಇದು ಅಂತ 100 ರ್ಯಾಲಿಗಳು ಮಾಡಾಕ್ದ್ರು. ಅಲ್ಲೇ ಗೊತ್ತಾಗ್ಬೇಕು ಅವ್ರ ಹತ್ರ ದುಡ್ಡು ಎಷ್ಟಿದೆ ಅಂತ. ಒಂದು ರ್ಯಾಲಿ ಮಾಡಕ್ಕೆ 400 ಕಾರ್ಗಳು ತಗೊಂಡು ಹೋಗ್ತಾರೆ ಅಂದ್ರೆ ಒಂದು ಕಾರ್ಗೆ ಮಿನಿಮಮ್ 2,000 ಪೆಟ್ರೋಲ್ ಖರ್ಚಾಗುತ್ತೆ ಒಂದ್ ಸೈಡ್ಗೆ. 25,000 ಬೇಕು. ಅಲ್ಲಿ ಹೋಗಿದ್ದಲ್ಲ ಇನೋವಾಗಳು, ವಿಶ್ವನ್ ಕರ್ಕೊಂಡು ಹೋಗಿದ್ದು. ನೀವ್ ಯಾಕೆ ಆತರ 2,000 ಹೋಗಿ ಬರಕ್ಕಾಗಲ್ಲ. 25,000 ಬೇಕು. ನನ್ನ ಪ್ರಕಾರ 1 ಕೋಟಿ ರೂಪಾಯಿ ಖರ್ಚಾಗಿರ್ಬೇಕು. ಈಗ 1 ಕೋಟಿ ರೂಪಾಯಿ ಖರ್ಚು ಮಾಡಿದ್ರೆ ಸರ್ ವಿಶ್ವನಾಥ್ ಹತ್ರ ಎಲ್ಲಿಂದ ಬರುತ್ತೆ ಸರ್ ದುಡ್ಡು? ಇಲ್ಲ, ಕೇಳ್ಬೇಕು, ವಿಶ್ವನ್ನೇ ಕೇಳ್ಬೇಕು. ಎಲ್ಲಿಂದ ಬರುತ್ತೆ ಸರ್ ದುಡ್ಡು? ವಿಶ್ವನಾಥ್ ಹತ್ರ ಎಕ್ಸಾಂಪಲ್ ಆಗಿ ಹೇಳಿ ನನಗೆ. ಅವರು ಯಾವ್ದಾದ್ರು ಹೊಲಗಳಲ್ಲಿ ಉಳ್ಳಿ ಕೆಲಸ ಮಾಡಿ ದುಡ್ಡು ತರ್ತಾರ? ಇಲ್ಲ. ಈ ತರ ಮಿಕ್ಕಗಳಿಗೆ ಹಿಡ್ಕೊಂಡ್ರೆ ಇವ್ರಿಗೆ ಫಂಡಿಂಗ್ ಮಾಡ್ತಾರೆ. ಇವ್ರು ಅವ್ರ ಪರವಾಗಿ ಪ್ರಚಾರ ಮಾಡ್ತಾರೆ, ಎತ್ತಿ ಹಿಡಿತಾರೆ ಅಷ್ಟೇ. ಬಿಟ್ರೆ ಏನಿದೆ ಇದ್ರಲ್ಲಿ? ಡೆಫಿನೆಟ್ಲಿ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು. ಕಟ್ ಮಾಡಿ. ಹಲೋ, ನಮಸ್ಕಾರ. ಹಲೋ, ನಾನು ಉಡುಪಿಯಿಂದ ಮಾತಾಡುದು. ನಮಸ್ಕಾರ ಮೇಡಮ್, ಹೇಳಿ. ಹಲೋ. ನಮಸ್ಕಾರ. ನಮಸ್ಕಾರ ಜಗದೀಶ್ ಸರ್. ನಮಸ್ಕಾರ ಮೇಡಮ್, ಹೇಳಿ. ಹೇಳಿ ಮೇಡಮ್, ಕೇಳಿಸ್ತಾ ಇದೆ. ಹೇಳಿ ಮೇಡಮ್, ಕೇಳಿಸ್ತಾ ಇದೆ. ಕನೆಕ್ಟ್ ಆಗಿದಾ? ಕನೆಕ್ಷನ್ ಆಗಿದೆ ಮೇಡಮ್. ಕನೆಕ್ಷನ್ ಆಗಿದೆ. ಮಾತಾಡಿ. ಹಲೋ ಸರ್. ನಮಸ್ಕಾರ. ಹಲೋ. ನಮಸ್ಕಾರ ಸರ್. ಹೇಳಿ. ನಮಸ್ಕಾರ, ಹೇಳಿ. ನೋಡಿ, ನಾನು ಉಡುಪಿಯಿಂದ ಮಾತಾಡುದು.
ಹಲೋ. ಹಲೋ, ಕೇಳಿಸ್ತದೆ ಹೇಳಿ. ಹಾ, ನಾನು ಉಡುಪಿಯಿಂದ ಮಾತಾಡೋದು. ಹೇಳಿ. ಕೇಳ್ತಾ ಇದ್ದಲ್ಲ? 100% ಮುಂದೆ ಮಾತಾಡಿ. ನೋಡಿ, SIT ಅವರು ಹಾ. ಯಾರೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನೋಡಿ, ಹಾ. ಮಕ್ಕಣ್ಣ ಮತ್ತೆ ತಿಮ್ಮರೋಡಿ ಅವರು, ಅವರಿಗೆ ಮಾತ್ರ ವಿಚಾರಣೆ ಮಾಡ್ತಾರೆ ವಿನಃ ಹಾ. ಚಿನ್ನಯ್ಯ ಯಾರ ಹೆಸರು ಹೇಳಿದ್ದಾನೆ, ಯಾರು ಅತ್ಯಾಚಾರಿಗಳು ಅವರನ್ನು ಕರೆದು ವಿಚಾರಣೆ ಮಾಡುದಿಲ್ವಾ? ನಿಜ 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 ನಿಜ. ಹಲೋ, ಹೌದು ಮೇಡಮ್. ಅವರಿಗೆ ಏನು ವಿಚಾರಣೆ ಮಾಡುದಿಲ್ಲ? ಎಸ್ ಎಸ್, ನಿಜ 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 ನಿಜ. ಹಲೋ ಹಲೋ, ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆ. ಹಲೋ ಹಲೋ ಮುಜಯ್. ಹಲೋ ಹಲೋ. ಹಲೋ, ನಮಸ್ತೆ ಸರ್. ನಮಸ್ತೆ ನಮಸ್ತೆ, ಹೇಳಿ. ಹಲೋ ಹಾ, ನಮಸ್ಕಾರ, ಹೇಳಿ. ಸರ್, ನಾವು ಸರ್ HD ಕೋಟೆ ಬಡಗಲ್ಪುರದಿಂದ ಸರ್, ಹೇಳಿ ಹೇಳಿ ಮಾದೇಸ್ವಾಮಿ ಅಂತ. ಹೇಳಿ 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 ಮಾಧವಸ್ವಾಮಿ ಅವರೇ. ಹಲೋ ಸರ್, SIT ಅವರು ಯಾವುದೇ ಕಾರಣಕ್ಕೂ ಯಾರಿಗೂ ನ್ಯಾಯ ಸಿಗಲ್ಲ ಸರ್. ಯಾಕಂದ್ರೆ ಎಲ್ಲ ದುಡ್ಡಿರೋರ್ಗೆ ನ್ಯಾಯ ಇಲ್ಲ, ಕರೆಕ್ಟ್ ಆಗಿರೋರ್ಗೆ ಯಾರಿಗೂ ನ್ಯಾಯ ಇಲ್ಲ. ಅಲ್ಲ, ನಮ್ಮ ರಾಜ್ಯದಲ್ಲಿ ಹಾಗಾಗಿ correct ಆಗಿ- ಅಲ್ಲ, ನಮ್ಮ ರಾಜ್ಯದಲ್ಲಿ ಬಡವರ ನಾಯಕ, ಅಹಿಂದ ನಾಯಕ ಸಿದ್ದರಾಮಯ್ಯ ಇದ್ದಾರೆ. ಅವರಿದ್ರು ನ್ಯಾಯ ಸಿಗಲ್ಲ ಅಂತೀರಾ? ಸರ್, ಯಾರೇ ಇದ್ರು ಸಿಗಲ್ಲ ಸರ್. ದುಡ್ಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಈ ಒಂದ್ SIT ತನಿಖೆ ಆಲ್ರೆಡಿ ಸ್ಟಾರ್ಟ್ ಆಗಿ ಸುಮಾರು 2 ರಿಂದ 3 ತಿಂಗಳು ಆಯ್ತು. ಓಕೆ ಇಲ್ಲಿವರೆಗೂ ಯಾವಾಗ ತನಿಖೆ ಆಗಿ ಇಷ್ಟೊತ್ತಿಗೆ ರಿಸಲ್ಟ್ ಬಂದ್ಬಿಡ್ಬೇಕಾಯ್ತು. ಓಕೆ ಓಕೆ ಯಾಕೆ ಆಗ್ತಿಲ್ಲ? ಎಲ್ಲ ಕಾರಣ ಏನಂತಂದ್ರೆ ಎಲ್ಲ ಮೋಸ, ವಂಚನೆ, ಎಲ್ಲ ಲಂಚ ತಗೊಳ್ಳೋದು. ಹಾ. ಅದರಿಂದ ಇದು ಖಂಡಿತವಾಗ್ಲೂ ಇದು ನೆರವೇರಲ್ಲ ಸರ್. ಹಂಗೆ ಕ್ಲೋಸ್ ಆಗುತ್ತೆ ಇದು. ಡಿ ಕೆ ಶಿವಕುಮಾರ್ ಮತ್ತೆ ಹೋಮ್ ಮಿನಿಸ್ಟ್ರು ಖಾಲಿ ಡಬ್ಬಾ ಅಂತ ಹೇಳಿದ್ರು. ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಡಿ ಕೆ ಶಿವಕುಮಾರ್ ಮತ್ತೆ ಸರ್, ಯಾರು ಮಾತಾಡಲ್ಲ ಸರ್. ಎಲ್ಲ ಸುಮ್ನೆ ಬಂದಾಗ ಅಷ್ಟೇ ಮೈಕಲ್ಲಿ ಇಟ್ಟಾಗ ಮಾತಾಡ್ತಾರೆ ಅಷ್ಟೇ. Yes, yes, ಯಾರು ಅದು ಒಳಗೆ ಮಾತಾಡಿ ಅದನ್ನ ಕ್ಲೋಸ್ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಇದು ಕಂಪ್ಲೀಟ್ ಆಗಲ್ಲ. ದುಡ್ಡಿಂದಾನೇ ಅಷ್ಟೇ ಎಲ್ಲ ರಾಜಕೀಯ ನಡೀತಾ ಇರೋದು. Okay. ಯಾವುದೇ ಪ್ರಾಮಾಣಿಕತೆ, ಒಂದು ಸ್ವಾಭಿಮಾನ ಯಾರ ಹತ್ರನೂ ಇಲ್ಲ ಸರ್. ನೇಪಾಳ್ ನೋಡ್ತಾ ಇದ್ದೀರಾ? ನೇಪಾಳದಲ್ಲಿ ಏನಾಯ್ತು ಅಂತ? ಖಂಡಿತ ಸರ್. ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಇವಾಗ ಎಲ್ಲ 200 ಜನ MLAಗಳು, MP ಗಳು ಅವ್ರ ಹತ್ರ ಅದೆಲ್ಲ ಸರ್ ದುಡ್ಡು. ಅದನ್ನ ತಂದ್ಬಿಟ್ರೆ ಅವ್ರ ಊರ್ಗಳಲ್ಲಿ 10 ಉದ್ಧಾರ ಮಾಡ್ಬೋದು ಸರ್. ಇಲ್ವಾ ಅವ್ರ ಹತ್ರ ದುಡ್ಡು? ಅಲ್ಲ, ನೇಪಾಳದಲ್ಲಿ ನಡೆದ ಘಟನೆ ಕರ್ನಾಟಕ ಭಾರತದಲ್ಲಿ ನಡೀಬೋದಾ ಇದೇ ರೀತಿ ಮುಂದುವರೆದ್ರೆ? ಖಂಡಿತ ಸರ್, ಒಂದಿನ ನಡೆಯುತ್ತೆ. ಎಲ್ಲಾನು ತಿಂಡಿ ಚಿತ್ರಾನ್ನ ಮಾಡ್ತಾರೆ. ಅದರಲ್ಲಿ ಎರಡೇ ಮಾತಿಲ್ಲ. ನಮ್ ಜನ ಎಲ್ಲ ನೋಡ್ತಾ ಇದಾರೆ. ಅವ್ರಿಗೂ ಬೇಸತ್ತವ್ರೆ. ಒಂದಿನ ಗ್ಯಾರಂಟಿ ಪ್ರಾಬ್ಲಮ್ ಆಗ್ಲೇ ಐತೆ ಸರ್. Okay. ಅದಂತೂ ಸತ್ಯ. ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ. ಥ್ಯಾಂಕ್ ಯು ಕಟ್ ಮಾಡಿ ಬ್ರದರ್, ಕಟ್ ಮಾಡಿ. ಓಕೆ, ಹಲೋ ಹಲೋ, ಹಲೋ ನಮಸ್ಕಾರ, ಹೇಳಿ. ಹಲೋ ಸರ್, ನಮಸ್ಕಾರ. ನಮಸ್ತೆ, ಹೇಳಿ ಸರ್. ಸರ್, SIT ಏನು ಜನರು ಕಣ್ಣೋರ್ಸೋದಕ್ ಮಾಡಿದಾರ ಏನು ಅಂತ ಗೊತ್ತಾಗ್ತಿಲ್ಲ. ಆದ್ರೆ ಸರಿಯಾಗಿ ತನಿಖೆ ಮಾಡ್ತಾ ಇಲ್ಲ. ಓಕೆ, ಯಾರನ್ನ ಕರೆಸಿ ಅವರು ತನಿಖೆ ಮಾಡ್ಬೇಕು ಅವ್ರನ್ನ ಕರೆಸ್ತಾ ಇಲ್ಲ. SIT ಮೇಲೆ ಬರೀ ಮಹೇಶ್ ತಿಮ್ಮಾರೋಡಿ ಮತ್ತೆ ಗಿರೀಶ್ ಮಟ್ಟಣ್ಣ ಓಕೆ ಅವ್ರನ್ನ ಮಾತ್ರ ಯೂಟ್ಯೂಬರ್ಸ್ ಮಾತ್ರ ಇದ್ ಮಾಡ್ತಿದಾರೆ. ಓಕೆ 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 ಓಕೆ. ಇಲ್ಲಿ ನಿಜವಾದ ಆರೋಪಿಗಳು ಯಾರಿದ್ದಾರೆ ಅವ್ರನ್ನ ಕರೆಸ್ಬೇಕು. ಒಂದು ಆರೋಪ ಇದೆ, ಭೀಮನ ಜೊತೆನಲ್ಲಿ ಸಿಕ್ಕಂತ ಪಳವಳಿಕೆಗಳನ್ನ SIT ಅವರು ಬದಲಾಯಿಸಿದ್ದಾರೆ, ಗಂಡು ಪಳವಳಿಕೆಗಳಿಗೆ ಬದಲಾಯಿಸಿದ್ದಾರೆ ಅಂತ ಆರೋಪ ಇದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಸರ್, ಚಿನ್ನ ಮೊದ್ಲು ಭೀಮ ಬಂದಾಗ ಸತ್ಯನೇ ಹೇಳಿದಾನೆ. ಬಟ್ Okay. ಆಮೇಲೆ ಯಾಕೆ ಬದಲಾದ ಅವನು ಇದ್ದಕ್ಕಿದ್ದಾಗೆ? ಡೆಫಿನೆಟ್ಲಿ. ಅಂದ್ರೆ ಕಾರಣ ಯಾರು? ಇದರ ಸುತ್ತ SIT ಯ ಇನ್ಫ್ಲೂಯೆನ್ಸ್, SIT ಯ ಒಂದು ಒತ್ತಡ ಮತ್ತೆ SIT ಯ ಒಂದು ಮ್ಯಾನಿಪುಲೇಷನ್ಸ್ ಇರ್ಬೋದು ಅಂತ ಅನ್ಸುತ್ತಾ? ಖಂಡಿತ ಸರ್, ಇದೆ ಒತ್ತಡ ಇದೆ. SIT ಮೇಲೆ ತುಂಬಾ ಒತ್ತಡ ಇದೆ. SIT ತನಿಖೆ ಮಾಡ್ತಾ ಇಲ್ಲ. SIT ತನಿಖೆ ಮಾಡ್ಬೇಕಾಗಿರೋ ಬಗ್ಗೆ ಮಾಡ್ತಾ ಇಲ್ಲ. SIT ತನಿಖೆ ಮಾಡ್ಬೇಕಾದ್ರೆ ಒಬ್ಬ ಸೀನಿಯರ್ IPS ಆಫೀಸರ್ ಅನುಚೇತ್ ಅಮೆರಿಕದಲ್ಲಿ ಭಾಷಣ ಮಾಡಕ್ ಹೋಗ್ತಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಸರ್, ಇದೆಲ್ಲ ಅದೇ ಹೇಳ್ತಾ ಇರ್ತದೆ ಸರ್. ಜನರು ಕಣ್ಣೂರ್ಸೋದಕ್ಕೋಸ್ಕರ ಮಾಡೋ ತರ ಕಾಣಿಸ್ತದೆ. ಓಕೆ 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 ಓಕೆ. ಅಂದ್ರೆ ಈ SIT SIT ಮೇಲೆ ನಂಬಿಕೆ ಅಲ್ಲ ನಿಮ್ಗೆ? ಸರ್, ನಂಬಿಕೆ ಬರ್ತಾ ಇಲ್ಲ ಇವಾಗ. ಓಕೆ ಓಕೆ, ಥ್ಯಾಂಕ್ ಯು. ಮಾಧ್ಯಮಗಳು ನೋಡಿ, ಎಲ್ಲಾ ಮಾಧ್ಯಮಗಳು ಬರೀ ಸುಳ್ಳು ಹೇಳ್ತಿದಾವೆ. ಪ್ರತಿಯೊಂದು ಮಾಧ್ಯಮಗಳು ಸುಳ್ಳು ಹೇಳ್ತಿದಾವೆ. ಮಾಧ್ಯಮಗಳ TRP ನೆಲ ಕಚ್ಚಿರೋದು ನೋಡಿರ್ಬೋದಲ್ಲ ನೀವು? ಸರ್, ಅದೇ ನಾವು ಟಿವಿ ಚಾನಲ್ ತೆಗಿಸ್ಬಿಟ್ಟಿದೀವಿ ಸರ್. Thank you. ಅದು ಚಾನಲ್ಗಳನ್ನ, ನ್ಯೂಸ್ ಚಾನಲ್ಗಳನ್ನೇ ಬೇಡ ಅನ್ಬಿಟ್ಟು ಇದ್ ಮಾಡ್ಬಿಟ್ಟಿದೀವಿ. ಥ್ಯಾಂಕ್ ಯು. ಅಂದ್ರೆ ಇನ್ನೊಂದ್ಸತಿ ಹೇಳ್ಬೇಕು, ನೀವು ಇದನ್ನ ಸ್ವಲ್ಪ ಜೋರಾಗಿ ಹೇಳ್ಬೇಕಾಗತ್ತೆ. ಈ ಮಾಧ್ಯಮಗಳ ಟಿವಿ ಚಾನಲ್ ತೆಗಿಸ್ಬಿಟ್ಟಿದೀವಿ ನಮ್ಮ ಟಿವಿ ಇದರಿಂದ. ಇದು ಮಾಧ್ಯಮ ಮಿತ್ರರಿಗೋಸ್ಕರ. ನಾವ್ಯಾರೋ ನಿಮ್ಮ ವಿರೋಧಿಗಳಲ್ಲ.
ಜನ ಮನಸ್ಸಿನ ಮಾತುಗಳನ್ನ ಜನ ಸರ್, ಯಾರು ವಿರೋಧಿಗಳಲ್ಲ, ಸತ್ಯನ ಹೇಳ್ಬೇಕು, ಜನಗಳಿಗೆ ಸತ್ಯನ ತಿಳಿಸ್ಬೇಕು. ಆದ ಮಾಧ್ಯಮಗಳು ಬರೀ ಸುಳ್ಳು ಹೇಳ್ತಿದಾವಲ್ಲ. ಎಸ್ ಎಸ್ ಥ್ಯಾಂಕ್ ಯು ಬ್ರದರ್. ಕಟ್ ಮಾಡಿ, ಬರೋಬ್ರು ಇದ್ದಾರೆ ಕಾಲ್. ಕಟ್ ಮಾಡಿ ಬ್ರದರ್, ಕಟ್ ಮಾಡಿ. ಹಲೋ ಹಲೋ ಎಸ್ ಸರ್, ನಮಸ್ತೆ. ನಮಸ್ಕಾರ ಸರ್, ಹೇಳಿ. ಸರ್, ಲೈವ್ ಅಲ್ಲಿ ನೋಡಿದೆ, ಇವಾಗ ಲೈವ್ ಅಲ್ಲಿ ಇದ್ದೀರಾ? 100%. ಇವಾಗ ನೋಡಿದೆ ಲೈವ್ ಅಲ್ಲಿ. ಹಲೋ ನಮಸ್ಕಾರ ಸರ್. ನಮಸ್ಕಾರ, ಹೇಳಿ ಸರ್. ನಮಸ್ಕಾರ. ಹಲೋ, ನಮಸ್ಕಾರ. ನಾನ್ ಸರ್ ರಮೇಶ್ ಮಾತಾಡೋದು, ಬೆಂಗಳೂರಿಂದಾನೆ, ಹೇಳಿ ನಾಗಶೆಟ್ಟಳ್ಳಿಯಿಂದ. ಹೇಳಿ ಸರ್. SIT ಬಗ್ಗೆ ಏನು ನಿಮ್ಮ ಅಭಿಪ್ರಾಯ? ಇಲ್ಲ ಸರ್, ನೋ ಸಾಧ್ಯನೇ ಇಲ್ಲ ಸರ್. ಇದೆಲ್ಲ ನೀವ್ ಇಲ್ಲದೆ ಹೋಗಿದ್ರೆ ನೀವು ಒಬ್ರು, ಇದು ಯಾವಾಗ್ಲೂ ಮುಚ್ಚಾಗಿರೋದು ಸರ್. ಥ್ಯಾಂಕ್ ಯು. ಏನಾದ್ರು ನ್ಯಾಯ ನೀವು ಧ್ವನಿ ಮಾಡಿ ಅದು ಇಷ್ಟ ದಿನ ಗಂಟ ಮುಂದುವರ್ಕೊಂಡ್ ಬಂದಿರೋ ಹೊರತು ಯಾರು ನಿಮ್ ಬಿಟ್ರೆ ಯಾರು ಧ್ವನಿ ಮಾಡ್ತಾ ಇದಾರೆ ಹೇಳಿ ಸರ್. ನಿಮ್ಗೆ ಗೊತ್ತಿರೋ ವಿಚಾರ, ಇದು ಸಾಧ್ಯನೇ ಇಲ್ಲ ಸರ್. ಈಗ ನೀವು ಧ್ವನಿ ಮಾಡಿದ್ರೆ ಅಂದ್ಬಿಟ್ಟು ನಿಮ್ಗೆ ಹತ್ರ 5 FIR ಮಾಡಿದ್ರು. ಅಲ್ಲ, 5 FIR ಮಾಡಿದ್ರಲ್ಲ ಸರ್. ಅಲ್ಲ ಮಾಡ್ಲಿ. ಈಗ ತಪ್ಪು ಮಾಡಿರೋರು ಆರಾಮಾಗಿದಾರಲ್ಲ ಸರ್. ಅವ್ರ ಬಗ್ಗೆ ಯಾರು ಮಾತನೇ ಆಡ್ತಾ ಇಲ್ವಲ್ಲ ಸರ್ SIT ಅವರು. ಅಲ್ಲ, ತಪ್ಪಲ್ಲ. ಕೊಲೆ ಮಾಡಿದ್ದಾರೆ, ಕಿರ್ಕುಲ, ಅತ್ಯಾಚಾರ ಮಾಡಿದ್ದಾರೆ, ಕೊಲೆ ಮಾಡಿದ್ದಾರೆ, ಮುಚ್ಚಾಕಿದ್ದಾರೆ, ಸಾಕ್ಷಿ ನಾಶ ಮಾಡಿದ್ದಾರೆ, ಎಲ್ಲಾ ಮಾಡಿದ್ದಾರೆ. ಎಲ್ಲ ಸರ್ ದಿನ ನಿಮ್ ವಿಡಿಯೋದನ್ನ ನಾನು ಎಷ್ಟು ಶೇರ್ ಮಾಡಿದೀನಿ, ಎಲ್ಲ ನೀವೇ ಸತ್ಯ ಹೇಳ್ತಾ ಇದೀರಿ. ನೀವೇ ನಮ್ಗೆ ದೇವ್ರು ಇವತ್ತು ಪರಿಸ್ಥಿತಿ. ಥ್ಯಾಂಕ್ ಯು. ನೀವೇ ದೇವ್ರು. ಇವತ್ತು ಜನಗಳಿಗೆ ಏನು ಗೊತ್ತಿತ್ತು? ನೀವಿಲ್ಲ ಅಂದ್ರೆ ಏನ್ ಗೊತ್ತಿತ್ತು? ಏನ್ ನಡೀತಾ ಇದೆ ಇಲ್ಲ ಅಂತ ಏನ್ ಗೊತ್ತಿತ್ತು ಸರ್? ಖಂಡಿತ. ನೀವು ವಿಡಿಯೋ ಮಾಡಿ ಪ್ರತಿ ಒಂದು ಇಂಚಿನ ನೀವು ನಮ್ಗೆ ಮಾಹಿತಿ ಕೊಡ್ತಾ ಇದೀರ. ನೀವೇ ನಮ್ಗೆ ಈಗ ಎಲ್ಲ ನೀವೇ ಜಡ್ಜ್ಮೆಂಟ್ ಏನ್ ಮಾಡ್ತೀರಾ, ನೀವೇ ಇದನ್ನ ಒಂದ್ ದಾರಿ ತರಬೇಕು ಅಂತ ನಮ್ಮ ಅನಿಸಿಕೆ ಸರ್. ಖಂಡಿತ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ನೇಪಾಳ ಆಗುತ್ತೆ ಅಂತ ನನಗನ್ನಿಸ್ತಾ ಇದೆಯಪ್ಪ. ನನ್ನ ಅಭಿಪ್ರಾಯನೂ ಹಂಚ್ಕೊಂತ ಅದು 200% ನೀವ್ ಹೇಳ್ತಾ ಇದ್ರ ನೇಪಾಳ. ಅದು ಇವತ್ತಲ್ಲ ನಾಳೆ ಯಾವುದೇ ಬದಲಾವಣೆ ಇಲ್ಲ ಅದ್ರಲ್ಲಿ. ಅಲ್ಲ, ಇದು ಸರ್ಕಾರಕ್ಕೆ, ವಿರೋಧ ಪಕ್ಷಕ್ಕೆ, 3 ಪಕ್ಷಗಳು ಅವ್ರಿಗೆ ಎಚ್ಚರಿಕೆ ಗಂಟೆ ಅಂತ ನನಗನ್ನಿಸ್ತಾ ಇದೆ. 3-in-1 ಸರ್, 3-in-1 ಅದು. ಅದ್ರ ಬಗ್ಗೆ ಮಾತಾಡಿ ಏನ್ ಪ್ರಯೋಜನ ಇಲ್ಲ. ಒಂದ್ ಅಸೆಂಬ್ಲಿ ನಿಮ್ ಬಗ್ಗೆ ಮಾತಾಡ್ತಾರಂದ್ರ ಎಷ್ಟು ಭಯ ಹುಡ್ತಿರ್ಬೇಕು. ನೀವೇ ಸರ್ ಈಗ ದಯವಿಟ್ಟು ನೀವು ಕೈ ಬಿಡ್ಬೇಡಿ ಸರ್, ದಯವಿಟ್ಟು. ಇದ್ ಮಾತ್ರ ಇದೊಂದ್ ದಾರಿ ನೀವು ಕಾಣಿಸ್ಲೇಬೇಕು ಸರ್. ಜನಗಳು ಬಹಳ ನಂಬಿಟ್ಟಿದ್ದಾರೆ. ಅಲ್ಲ, ನಿಮ್ಮ ಹತ್ರ ಮಾತಾಡಿಸ್ತಾ ಇದೀನಲ್ಲ, ನಿಮ್ಮ ಹತ್ರ ಮಾತಾಡಿಸ್ತಾ ಇದೀನಿ ಈಗ. ಹೌದು ಸರ್. ಇಲ್ಲ ಏನೇನಿಲ್ಲ. ಕಟ್ ಮಾಡಿ. ಸರಿ ಸರ್. ಹಲೋ. ಎಸ್ ಟೆಲ್ ಮೀ. ಸರ್ ನಮಸ್ತೆ, ಆಸಾನಿಂದ ಸುನೀತ್ ಅಂತ ಸರ್. ಹೇಳಿ. ಸರ್, ಈ ಮಾನ್ಗೇಟ್ ಮತ್ತು ರಾಜಕಾರಣಿಗಳಿಂದ ಯಾವ್ದು ನ್ಯಾಯ ಸಿಗ್ತಾ ಸರ್. ಓಕೆ. SIT ಇಂದ ನ್ಯಾಯ ಸಿಗಲ್ಲ ಅನ್ಸುತ್ತಾ? SIT ಇಂದ 100% ನ್ಯಾಯ ಸಿಗಲ್ಲ ಸರ್. ದುಡ್ಡಿದ್ರೆ ಮಾತ್ರ ಸಿಗುತ್ತೆ ಅಷ್ಟೇ. ದುಡ್ಡು ಯಾರ್ಯಾರು ಸಿಗುತ್ತೆ? DK ಶಿವಕುಮಾರ್ ಹತ್ರ ದುಡ್ಡು. ಹಲೋ. ನಮಸ್ಕಾರ ಸರ್. ನಮಸ್ತೆ. ಹೇಳಿ ಸರ್. ಸರ್, ಈ ಕೆಂಪಮ್ಮ ಅವರು ಒಂಥರ ಐ ವಿಟ್ನೆಸ್ ಅಲ್ವಾ ಸರ್? ನಿಜ. ಈಗ ಅವರು ಮುಂದೆ ಬಂದು ಅವ್ರು ಹೇಳ್ತಾ ಇದಾರೆ ಹೊರತು ಯಾರು ಏನು ಸೀರಿಯಸ್ ಆಗಿ ತಗೊಂತಾ ಇಲ್ಲ. ನಾನು ಏನ್ ಯೋಚನೆ ಮಾಡ್ತಾ ಇದ್ದೀನಿ ಅಂದ್ರೆ, ಇನ್ನ ಮುಂದೆ 5 ವರ್ಷ ಆದ್ಮೇಲೆ ನಮ್ಮ ಸ್ಥಿತಿಗತಿ ಹೇಗೆ, ನಮ್ಮ ಕಂಪ್ಲೇಂಟ್ ಆಗ್ಲಿ, ನಮ್ಮ ಇದಾಗ್ಲಿ ಹೇಗೆ ಅವರು ತಗೊಂತಾರೆ ಆಗ್ಲಿ, ನಮ್ಗೆ ನಂಬಿಕೆನೇ ಇರಲ್ವಲ್ಲ ಸರ್. ನಂಬಿಕೆ ಹೊರಟೋಗಿದೆ. 3 ಪಕ್ಷಗಳ ಮೇಲೆ ಜನರಿಗೆ ನಂಬಿಕೆ ಇಲ್ಲ. ಅದೇ ವಿಚಾರ ಸರ್. ಇವಾಗ ನಮಗ್ ಭಯ ಆಗ್ತಾ ಇರೋದೇ ನಾಳೆ ನಮ್ ಫ್ಯೂಚರ್ ಹೇಗೆ ಸರ್? ನಮ್ಮ ನೇಪಾಳ ತರನೇ ಆಗ್ಬೇಕಷ್ಟೇನೆ. ಈಗ ಈ ತರ ನಡೀತಾ ಇದ್ರೆ ಖಂಡಿತ ನಾವು ಕೂಡ ಅದನ್ನೇ ಹೇಳ್ತಾ ಇದೀವಿ ಸರ್ಕಾರಗಳಿಗೆ, ವಿರೋಧ ಪಕ್ಷದವ್ರಿಗೆ. ಬೇಡ ನೇಪಾಳ ಸಹವಾಸ ಅದಾಗಬಾರ್ದು ಅಂತಂದ್ರೆ ನ್ಯಾಯ ಕೊಡ್ಬೇಕು. ಕೊಟ್ಟಿಲ್ಲ ಅಂದ್ರೆ ನಮಗ್ ಗೊತ್ತಿಲ್ಲ ಸರ್. ಏನೋ ಒಟ್ಟಲ್ಲಿ ಕಣ್ಮುಂದೆನೆ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅದಕ್ಕೆ ಏನು ರೆಸ್ಪಾನ್ಸ್ ಇಲ್ಲ ಅಂದ್ರೆ ನಾಳೆ ದಿನ ನಮ್ ಕಂಪ್ಲೇಂಟ್ ಏನ್ ತಗೊಂತಾರೆ? ಏನು ಮೂಲೆಗೆ ಬಿಸಾಕಲ್ವಾ? ದುಡ್ಡಿದ್ರೆ ನೀನ್ 100 ಕೊಲೆ ಮಾಡಿದ್ರು ಕೂಡ ಕರ್ನಾಟಕದಲ್ಲಿ ಬಚಾವ್ ಆಗ್ಬೋದು ಅನ್ನೋ ಉದಾಹರಣೆನ ಇದು ಹೆಂಗಂದ್ರೆ ಲೈಸೆನ್ಸ್ ಕೊಟ್ಟಂಗೆ. ಹೆಂಗಂದ್ರೆ ಎಸ್ ಲೈಸೆನ್ಸ್ ಕಿಲ್ಲರ್ಸ್. ಸಂವಿಧಾನಕ್ಕೂ ಬೆಲೆ ಇಲ್ಲ, ಸರ್ಕಾರಕ್ಕೂ ಬೆಲೆ ಇಲ್ಲ, ನ್ಯಾಯಾಲಯಕ್ಕೂ ಬೆಲೆ ಇಲ್ಲ. 100 ಕೊಲೆ ಮಾಡಿದ್ರೆ ದುಡ್ಡಿದ್ರೆ ಬಚಾವ್ ಆಗ್ತಾನೆ ಅನ್ನೋ ಉದಾಹರಣೆಯನ್ನ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಈ ಒಂದು ತನಿಖೆಯಲ್ಲಿ
ತೋರಿಸ್ತಾ ಇದೆ. ಕಾಣಿಸ್ತಾ ಇದೆ. ಎಸ್ 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 ಕರ್ನಾಟಕ ಮಾತಾಡ್ತಾ ಇದೆ. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು. ಕಟ್ ಮಾಡಿ. ಥ್ಯಾಂಕ್ ಯು ಸರ್. ಹಲೋ ಸರ್ ನಮಸ್ಕಾರ. ಸರ್ ಸ್ವಲ್ಪ ಬ್ಯಾಡ್ ಕಮೆಂಟ್ ಆಗಿದೆ ಸರ್. ಸರ್ ಹಲೋ ಹೇಳಿ ಸರ್. ಹೇಳಿ ಹಲೋ ಹೇಳಿ ಸರ್ ವಿಜಯ್ ಕುಮಾರ್ ಹೇಳಿ ಮುಂದೆ ಹೇಳಿ. ವಿಜಯ್ ಕುಮಾರ್ ಮುಂದೆ ಹೇಳಿ. ಸರ್ ಏನ್ ಗೊತ್ತಾ, ಸತ್ಯ ಯಾವತ್ತಿದ್ದು ಹೊರ ಬರ್ತೈತೆ ಸರ್. ಅದು ನಮ್ಗೆ ಇಷ್ಟ. ಥ್ಯಾಂಕ್ ಯು. ಹಾ ಯಾರಿಗೂ ಕೂಡ ಇಲ್ಲಿ ಮಾತಾಡ್ತಾ ಇರೋರಿಗೆ SIT ಮೇಲೆ ಈ ಸರ್ಕಾರದ ಮೇಲೆ ನಂಬಿಕೆ ಇಲ್ಲ. ಮತ್ತೊಬ್ಬ ಕಾಲರು. ನಮಸ್ಕಾರ. ಹಲೋ ಸರ್, ನಮಸ್ತೆ ಸರ್. ನಮಸ್ಕಾರ, ಹೇಳಿ ಸರ್. ನಾವು ಬೆಂಗಳೂರಿಂದ ಫೋನ್ ಮಾಡ್ತಾ ಇರೋದು ಸರ್. ಹೇಳಿ ಬೆಂಗಳೂರು ಕಮ್ಮನಹಳ್ಳಿಯಿಂದ ಮಾಡ್ತಾ ಇರೋದು. ಹೇಳಿ ಸರ್, SIT ಇಂದ ಖಂಡಿತವಾಗ್ಲೂ ಯಾವುದೇ ರೀತಿಯ ನನ್ಗಂತೂ ನಂಬಿಕೆ ಇಲ್ಲ ಸರ್. ಪ್ರತಿಯೊಬ್ಬ ಸಾರ್ವಜನಿಕರಿಗೂ ನಂಬಿಕೆ ಇಲ್ಲ. Okay. ಅವರಿಂದ ನ್ಯಾಯನ ನಾವು ಬಯಸ್ತಾ ಇರೋದು. ಅಂದ್ರೆ ಆಮೇಲೆ ಧರ್ಮಸ್ಥಳದ ಉಂಡಿ ಗ್ಯಾಂಗ್ ಅಂದ್ರೆ ಉಂಡಿ ಗ್ಯಾಂಗ್ ಮಾಧ್ಯಮ. ಓಕೆ. ಅವರಿಂದ ಹೆಚ್ಚು ನನ್ನ ಪ್ರಕಾರ ತುಂಬಾ ಫಂಡಿಂಗ್ ಆಗಿದೆ. ಓಕೆ. ಮೊದಲನೇದಾಗಿ ಮಾಡ್ಬೇಕಾಗಿರೋದು ಎಂಕ್ವೈರಿಗಳನ್ನ ಮಾಧ್ಯಮದವರು ಮತ್ತೆ ಈ ಕಾಗೆ ಗಿಳಿಯಾರು ಅವ್ರಿಗೆಲ್ಲ ಎಷ್ಟು ಅಮೌಂಟ್ ಹೋಗಿದೆ ಅನ್ನೋದು ಅವ್ರು ಚೆಕ್ ಮಾಡ್ಬೇಕು ಸರ್. ಓಕೆ. ಮಾಧ್ಯಮಗಳಿಗೆ ಹಣ ಬಂದಿರ್ಬೋದಾ? ಒಂದಷ್ಟು ಮಾಧ್ಯಮಗಳಿಗೆ. ಹೌದೌದು ಸರ್, ಎಲ್ಲ ಕೊಂಡ್ಕೊಂಡ್ಬಿಟ್ಟಿದ್ದಾರೆ ಸರ್. ರಾಜಕೀಯದವ್ರನ್ನೆಲ್ಲ ಕೊಂಡ್ಕೊಂಡ್ಬಿಟ್ಟಿದ್ದಾರೆ. ಸಿದ್ದರಾಮಯ್ಯ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಎಲ್ಲರೂ ಅವ್ರಿಗೆ ಸಪೋರ್ಟಿವ್ ಆಗಿ ಮಾತಾಡ್ತಾ ಇದ್ದಾರೆ. ಮಾಧ್ಯಮವನ್ನು ಸಪೋರ್ಟಿವ್ ಆಗಿ ಮಾತಾಡ್ತಾ ಇದ್ದಾರೆ ಓಕೆ ಸರ್. ಪ್ರತಿಯೊಂದು ಲೈವ್ನು ನಾನು ನಿಮ್ಮದು ನೋಡ್ತೀನಿ ಸರ್. ತುಂಬಾನೇ ಹೋರಾಟ ಅಂದ್ರೆ ಈ ತರ ಇರ್ಬೇಕು ಸರ್. ನಮ್ಮಂತ ಯುವಕರು, ನನ್ಗೆ ಇವಾಗ 28 ವರ್ಷ, ನವೀನ್ ಅಂತ ಹೇಳ್ಬಿಟ್ಟು, ನಮ್ಮಂತ ಯುವಕರು ನಿಮ್ ಜೊತೆ ಸೇರ್ತೀವಿ ಸರ್. ನೀವು ಹೋರಾಟ ಕಟ್ಬೇಕು ಸರ್. ಇಲ್ಲ, ಆಗತ್ತೆ ಖಂಡಿತ ಆಗತ್ತೆ. ಇದು ಕೊನೆಯ ಟೆಸ್ಟಿಂಗ್ ಇವ್ರ ಯೋಗ್ಯತೆನ. ಹೌದೌದು ಸರ್, ಖಂಡಿತ. ಇವಾಗ ಒಬ್ರು ಹೇಳ್ತಾ ಇದ್ರು, ನೇಪಾಳದಲ್ಲಿ ಮಾಧ್ಯಮದವ್ರಿಗೆ ಹೆಂಗೆ ಸುಟ್ಟಾಕುದು ಆ ತರ ನಮ್ಗೆ ಕೋಪ ಬರ್ತಾ ಇದೆ ಸರ್. ಈ ಮಾಧ್ಯಮದವ್ರು ಮಾಡ್ತಾ ಇರೋ ಒಂದ್ ಸೈಡ್ ರಿಪೋರ್ಟ್ ನೋಡ್ತಾ ಇದ್ರೆ ಸಿಕ್ಕಾಬಟ್ಟೆ ಬೇಜಾರಾಗುತ್ತೆ ಸರ್. ಜನಗಳಿಗೆ ಅನ್ಯಾಯನೇ ತೋರಿಸ್ತಾ ಇದಾರೆ ಹೊರತು ನ್ಯಾಯಯುತವಾಗಿ ಅವರು ಒಂದೇ ಒಂದು ಮಾರ್ಗದಿಂದ ಅವರು ಮಾಡ್ತಾ ಇಲ್ಲ ಸರ್. ಇದೆಲ್ಲ ನೋಡ್ತಾ ಇದ್ರಿ. ಇವತ್ತಿನ ಸರ್ಕಾರ, ಇವತ್ತಿನ ಪರಿಸ್ಥಿತಿ ನೋಡ್ತಾ ಇದ್ರೆ ಎಲ್ಲೋ ಬಲಾಢ್ಯರಿಗೆ ಮಾತ್ರ, ಈ ವ್ಯಾಪಾರ ಶಾಹಿಗಳು, ಈ ಬಂಡವಾಳ ಶಾಹಿಗಳ ಪರವಾಗಿ ಮಾತ್ರನೇ ಅವರು ಗಟ್ಟಿ ಧ್ವನಿ ಇದೆ ಹೊರತು ಇಲ್ಲಿ ತುಳಿತಕ್ಕೊಳಗಾದವರಾಗಿರ್ಬೋದು, ಅನ್ಯಾಯಕ್ಕೊಳಗಾಗಿದ್ದವರಾಗಿರ್ಬೋದು, ಅವ್ರಿಗೆ ಒಂದು ಚೂರು ಜವಾಬ್ದಾರಿ ಇಲ್ಲ ಸರ್. ಈ ಜವಾಬ್ದಾರಿ ತಗೊಬೇಕಾಗಿರೋ ಪ್ರತಿಯೊಬ್ರು ಸಾರ್ವಜನಿಕರು, ಪ್ರತಿಯೊಬ್ರು ನಿಮ್ಮಂತ ಒಂದು ಶಕ್ತಿ, ನಿಮ್ಮಂತ ಒಬ್ರು ಶಕ್ತಿ ನಮ್ ಜೊತೆ ಇದ್ರೆ, ಸಾರ್ವಜನಿಕರನ್ನ ಎಚ್ಚರಿಸ್ತಾ ಇದ್ರೆ ಖಂಡಿತವಾಗ್ಲೂ ಆ ಒಂದು ಜನ ಜಾಗೃತಿ ಅನ್ನೋದು ಉಂಟಾಗಿ ಖಂಡಿತ ಮುಂದೊಂದ್ ದಿನ, ಇವತ್ತು ನನ್ನಂತ ಸಾಮಾನ್ಯ ಎಷ್ಟೋ ಜನ ಮಾತಾಡ್ಬೇಕು ಅಂತ ಹಂಬಲ ಇದೆ ಸರ್. ಆದ್ರೆ ನಮ್ಗೆ ಅಷ್ಟು ಶಕ್ತಿ ಇಲ್ಲ ಸರ್. ಯಾವುದೇ ರೀತಿ ಸೊಸೈಟಿಯಿಂದ ನಮ್ಗೆ ಶಕ್ತಿ ಇಲ್ಲ. ನಾನು ಇವಾಗ ಫ್ಯಾಮಿಲಿ ಮ್ಯಾನು, ನಾನು ಬಂದು ಹೋರಾಟ ಮಾಡ್ಬೇಕು ಅಂತ ಒಳಗಡೆ ಮನಸ್ಸಿದೆ. ಆದ್ರೆ ನಮ್ದು ಕಮಿಟ್ಮೆಂಟ್ಗಳು, ನಮ್ಮ ಆರ್ಥಿಕ ಪರಿಸ್ಥಿತಿ, ಸಾಮಾಜಿಕ ಪರಿಸ್ಥಿತಿ, ಇದನ್ನೆಲ್ಲ ನಮ್ಗೆ ಒಂಥರ ಅದು ಸ್ಪರ್ಧೆ ಆಗ್ಬಿಟ್ಟಿದೆ ಸರ್. ಆದ್ರೆ ನೀವು ಮಾತಾಡೋ ರೀತಿ, ನಿಮ್ಮ ಒಂದು ಶೈಲಿ ನಮ್ಗೆ ಒಂದು ಧೈರ್ಯ ಕೊಡುತ್ತೆ ಸರ್, ಖಂಡಿತ. 2028ಕ್ಕೆ ಯಾವ ಪಕ್ಷಕ್ಕೆ ಓಟ್ ಹಾಕ್ತೀರಾ? 3 ಪಕ್ಷಗಳಲ್ಲಿ ಸರ್, ನಾನು ಈಗ ಸಮಾಜಮುಖಿಯಾಗಿ ಸ್ವಲ್ಪ ಈ ಭ್ರಷ್ಟಾಚಾರದ ಬಗ್ಗೆ ತುಂಬಾನೇ ಒಂದು ಇದು ಮಾಡ್ತಾ ಇರೋದ್ರಿಂದ KRS ಪಕ್ಷಕ್ಕೆ ಹಾಕ್ಬೇಕು ಅನ್ಕೊಂಡಿದೀನಿ ಸರ್. ಕ್ಯಾಂಡಿಡೇಟ್ ನೋಡಿ ಯಾರು ಚೆನ್ನಾಗಿದ್ದಾರೆ, ಅವ್ರ ಪಕ್ಷದಿಂದ ನಮ್ಮ ಒಂದು ಏನ್ ಸರೌಂಡಿಂಗ್ ಅಲ್ಲಿ ಯಾರು ನಿಂತ್ಕೊಂತಾರೆ ನೋಡ್ಬಿಟ್ಟು ವ್ಯಕ್ತಿಗತವಾಗಿ ಹಾಕ್ಬೇಕು ಅಂತ ಇದ್ದೀನಿ ಸರ್. ಕಾಂಗ್ರೆಸ್, JDS, BJP 3 ಜನ ಬಗ್ಗೆ ನಂಬಿಕೆ ಇಲ್ಲ ನಿಮ್ಗೆ? ಖಂಡಿತ ನಂಬಿಕೆ ಇಲ್ಲ ಸರ್. ಎಲ್ಲ ಒಂದೇ ಸರ್. ಅವರೆಲ್ಲ ಎಲ್ಲ ಗುಲಾಮ್ರು, ಬಂಡವಾಳ ಶಾಹಿಗಳ ಗುಲಾಮರು ಅಂತಾನೆ ಹೇಳ್ತೀನಿ ಸರ್ ನಾನು. ಬಂಡವಾಳ ಶಾಹಿಗಳು ಯಾರು ಇದಾರೆ? ಹಲೋ ನಮಸ್ಕಾರ. ನೋಡಿದ್ರಲ್ಲ, ಜನರನ್ನ ಕರ್ನಾಟಕನ ಮಾತಾಡಿಸ್ಬೇಕು ಅಂತ ಅನಿಸ್ತು. ಕರ್ನಾಟಕನ ಮಾತಾಡಿಸ್ತಾ ಇದೀವಿ. ಕರ್ನಾಟಕ ಮಾತಾಡ್ತಾ ಇದೆ. ನೀವು ಕೇಳ್ತಾ ಇದ್ದೀರಾ, ಯಾರಾದ್ರೂ ಒಬ್ಬರು ಈ ಸರ್ಕಾರ, ಈ ಪಕ್ಷಗಳ ಬಗ್ಗೆ, SIT ಬಗ್ಗೆ ಒಂದು ಪಾಸಿಟಿವ್ ಒಪಿನಿಯನ್ ಬರ್ತಾ ಇಲ್ಲ. ನೀವೇ ನೋಡ್ತಾ ಇದ್ದೀರಾ, ನಾನ್ ಮಾತಾಡ್ತಾ ಇಲ್ಲ. ಮತ್ತೊಂದು ಕಾಲ್ ಬರ್ತಾ ಇದೆ. ನಮಸ್ಕಾರ.
ನಮಸ್ತೆ ಸರ್. ನಮಸ್ಕಾರ, ಹೇಳಿ ಸರ್. ಸರ್ ನಮ್ದು ಚಳ್ಳಕೆರೆ ತಾಲೂಕು ಸರ್, ಚಿತ್ರದುರ್ಗ ಡಿಸ್ಟಿಕ್ ನಿಮ್ಮ ದೊಡ್ಡ ಅಭಿಮಾನಿ ಸರ್ ನಾವು. ಹೇಳಿ ಹೇಳಿ ಹೇಳಿ. SIT ಬಗ್ಗೆ ಪ್ರತಿದಿನ ನಿಮ್ಮ ವಿಡಿಯೋಸ್ ನೋಡ್ತಾ ಇರ್ತೀವಿ ಸರ್. ಥ್ಯಾಂಕ್ ಯು. SIT ಬಗ್ಗೆ ಮಾತಾಡಿ. SIT ಧರ್ಮಸ್ಥಳದ ಬಗ್ಗೆ ಮಾತಾಡಿ ಸರ್. SIT ಬಗ್ಗೆ ಮೊದಲು ನಮಗೆ ನಂಬಿಕೆ ಇತ್ತು ಸರ್, ಇತ್ತೀಚೆಗೆ ನಂಬಿಕೆ ಬರ್ತಾ ಇಲ್ಲ ಸರ್. ಅದು ದೊಡ್ಡವ್ರ ಪರವಾಗಿ ಕೆಲಸ ಬರ್ತಿದೆ ಅನ್ಸುತ್ತೆ ಸರ್. ಅದು ವಿಡಿಯೋಗಳನ್ನ ನೋಡ್ತಾ ಇರ್ತೀವಿ ಸರ್. ಬಡವರ ನಾಯಕ ದೊಡ್ಡವರ ಪರವಾಗಿ ಬಡವರ ನಾಯಕ ಅಹಿಂದ ನಾಯಕ ಸಿದ್ದರಾಮಯ್ಯನವ್ರ ಮೇಲೆ ನಂಬಿಕೆ ಅಲ್ವಾ? ಹಾ ಸರ್, ಸಿದ್ದರಾಮಯ್ಯ ಅವ್ರ ಬಗ್ಗೆ ನಮ್ಗೆ SIT ಮೇಲೆ ಅವ್ರು ರಚನೆ ಮಾಡಿರುವಂತ SIT ಬಗ್ಗೆ ನಮ್ಗೆ ಮೊದಲು ನಂಬಿಕೆ ಇತ್ತು ಸರ್. ಅವ್ರ ಮೇಲೆ ನಮ್ ನಂಬಿಕೆ ಇಟ್ಟಿದ್ವಿ. ಈ ಒಂದು ನ್ಯಾಯಯುತವಾಗಿ SIT ಕೆಲಸ ಮಾಡುತ್ತೆ ಅಂತ ನಂಬಿಕೆ ಇಟ್ಕೊಂಡಿದ್ವಿ ಸರ್. ಅದು ಉಳಿಸ್ಕೋಬೇಕು ಸರ್. ಅದು ದಯವಿಟ್ಟು ಏನ್ ಮೊಹಂತಿ ಸರ್ ಇದಾರ ಅವರು, ಆಮೇಲೆ ಏನು SIT ಇದೆ ಸರ್, ಅದು ನಾನು ಅವ್ರಿಗೆ ಏನ್ ಕೇಳ್ಕೊಂತೀನಂದ್ರೆ, ನನ್ನ ಮನವಿ ಏನಂದ್ರೆ, ಯಾವ್ದೇ ಒತ್ತಡಕ್ಕೆ ಬೀಳಬಾರ್ದು, ಯಾವ್ದೇ ದೊಡ್ಡವರ ಒಂದು ಆಸೆ ಆಕಾಂಕ್ಷೆಗಳಿಗೆ ಬಲಿಯಾಗದೆ, ಯಾರದೇ ಒತ್ತಡಕ್ಕೆ ಮಣಿದೆ ಖಂಡಿತ ಸರ್ ನಮ್ಮ ಏನು ಎಲ್ಲಿ ಧರ್ಮಸ್ಥಳದಲ್ಲಿ ಆಗಿರುವಂತಹ ಹೆಣ್ಮಕ್ಳು ಅತ್ಯಾಚಾರ ಹಾಗೂ ಕೊಲೆಗೆ ಸರಿಯಾದ ನ್ಯಾಯ ದೊರಕಿಸ್ಕೊಡ್ಬೇಕನ್ನೋದೇ ನಮ್ಮ ಒಂದು ಹಂಬಲ ಸರ್, ಆಸೆ ಸರ್. ನಿಮ್ಮ ವಿಡಿಯೋಗಳು ಮತ್ತೆ ಎಲ್ಲ ಗಿರೀಶ್ ಮಠಣ್ಣರವರು ಮತ್ತು ತಿನ್ನೋಡಿ ಸರ್ ಅವ್ರನ್ನ ನಾವು ಸಾಕಷ್ಟು ವಿಡಿಯೋಗಳು ನೋಡ್ತಾ ಇದ್ವಿ. ನಾವು ಬೆಂಗಳೂರಿಗೆ ಮೊನ್ನೆ ಸಮಾವೇಶಕ್ಕೂ ಬಂದಿದ್ವಿ ಸರ್, ನಿಮ್ಮನ್ನ ಮಾತಾಡ್ಸಿದ್ವಿ, ನೋಡಿದ್ವಿ, ನಿಮ್ಮ ಭಾಷಣ ಕೇಳಬೇಕಾಯ್ತು ಸರ್. ಥ್ಯಾಂಕ್ ಯು. ಸಿಗೋಣ. ಮತ್ತೊಬ್ರು ಕಾಲ್ ಮಾಡ್ತಾ ಇದಾರೆ, ಕಟ್ ಮಾಡಿ. ಧನ್ಯವಾದ. ಥ್ಯಾಂಕ್ ಯು. ನೀವು ಕಾಲ್ ಮಾಡ್ಬೇಕಾದ್ರೆ 7996500932 ಸಾಕಷ್ಟು ಜನ ನಂಬರ್ ಕೇಳ್ತಾ ಇದಾರೆ. ನೀವು ಕಾಲ್ ಮಾಡ್ಬೇಕಾದ್ರೆ ಕಟ್ ಮಾಡಿ ಪ್ಲೀಸ್ ಕಟ್ ಮಾಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹಲೋ. ನಮಸ್ಕಾರ, ಹೇಳಿ ಸರ್. ಹಲೋ, ನಮಸ್ಕಾರ. ನಮಸ್ತೆ ಸರ್. ಹೇಳಿ ಸರ್. ಸರ್ ಹೇಳಿ. SIT ಬಗ್ಗೆ. ಹಾ ಸರ್, ನಮಸ್ತೆ. ಜೀವನ್ ಅಂತ ಸುಳ್ಯದಿಂದ ಮಾತಾಡ್ತಿದ್ದೀನಿ. ಸುಳ್ಯ ಜೀವನ್, ಹೇಳಿ. ನಿಮ್ಮ SIT ಬಗ್ಗೆ ಹೇಳಿ. ನಿಮ್ಮ ಮನೆ ಹತ್ರ SIT ಬಗ್ಗೆ ಹೇಳಿ. ಏನ್ ಹೇಳೋ ಸರ್? ನಿಜ ಹೇಳಿ. ಈಗ ಒಂದು ನೀವೊಬ್ರು ಅಡ್ವೊಕೇಟ್ ಅಲ್ಲ, ನನಗೆ ವಿಚಾರಕ್ಕೆ ಬನ್ನಿ. ನನ್ಗೆ ಅದೆಲ್ಲ ಬೇಡ, ಸ್ಟೋರಿ ಬೇಡ. SIT ಬಗ್ಗೆ ನಿಮ್ಮ ಅಭಿಪ್ರಾಯ. ವಿಚಾರಕ್ಕೆ ಬರ್ತೀನಿ. ಈಗ ನಾನು ನೋಡ್ದಂಗೆ ಈಗ ಸತ್ಯ ತನಿಖೆ ಆಗ್ತಾ ಇಲ್ಲ ಅಂತ ಹೇಳುದು ನನ್ನೊಂದು ಅಭಿಪ್ರಾಯ ಸರ್. ಥ್ಯಾಂಕ್ ಯು ಸರ್. ಸತ್ಯ ತನಿಖೆ ಆಗ್ತಾ ಇಲ್ಲ, ಯಾಕಂದ್ರೆ ಈಗ ಒಂದು ಅಪರಾಧಿ, ಅದಕ್ಕೆ ನನ್ನ ವಿಚಾರನ ಹೇಳಿದ್ದು, ನೀವು ಅಡ್ವೊಕೇಟ್ ಅಂತ ಹೇಳಿ. ಈಗ ಅಪರಾಧಿಗಳು ಮತ್ತೆ ಆರೋಪಿಗಳು, ಅಥವಾ ನಾವು ಕಂಪ್ಲೇಂಟ್ ಕೊಟ್ಟವರು, ಈಗ ಆರೋಪವನ್ನೇ ಯಾರು ಮಾಡಿರ್ತಾರೆ, ಮತ್ತೆ ಯಾರು ಅಪರಾಧಿಗಳು. ಈಗ ಯಾರು ಕಂಪ್ಲೇಂಟ್ ಕೊಡ್ತಾರೆ ಅವರ ಮೇಲೆ ತನಿಖೆ ಆಗ್ತಿದೆ ಹೊರತಾಗಿ ನಾವು ಯಾರ ಮೇಲೆ ಕಂಪ್ಲೇಂಟ್ ಕೊಡ್ತೀವಿ ಅವರ ತನಿಖೆ ಯಾಕೆ ಆಗ್ತಾ ಇಲ್ಲ? ಎಕ್ಸಾಕ್ಟ್ಲಿ ಇದೇ ಕ್ವಶನ್ ನಾನು ಕೇಳ್ತಾ ಇರೋದು. ಎಕ್ಸಾಕ್ಟ್ಲಿ ಅದೇ ಇದನ್ನೇ ನಾನು ಮಾತಾಡ್ತಿರೋದು. ಯಾರ ತನಿಖೆ ಮಾಡ್ಬೇಕು ಇವರು? ಕರ್ನಾಟಕ ಕೇಳ್ತಾ ಇದೆ, ಯಾರ ಮೇಲೆ ಕಂಪ್ಲೇಂಟ್ ಕೊಟ್ಟಿದೀವಿ ಅವ್ರ ಮೇಲೆ ತನಿಖೆ ಮಾಡ್ತಾ ಇಲ್ಲ. ಇತಿಹಾಸದಲ್ಲಿ ಮೊದಲನೇ ಬಾರಿ ಯಾರು ಕಂಪ್ಲೇಂಟ್ ಕೊಟ್ಟಾರೋ ಅವ್ರಗಳ ಮೇಲೆ ನೋಟಿಸ್ ಹಾಕಿ, ಅವ್ರಗಳ ಮೇಲೆ FIR ಹಾಕಿ, ಅವ್ರನ್ನ ಜೈಲ್ಗೆ ಹಾಕೋದು, ಅವ್ರನ್ನ ಗಡೀಪಾರ್ ಮಾಡುವಂತ ಕೆಲಸ ಕರ್ನಾಟಕ ರಾಜ್ಯದಲ್ಲಿ ಈ SIT ತನಿಖೆಯಲ್ಲಿ ಆಗ್ತಾ ಇದೆ ಅಂತ ಕರ್ನಾಟಕ ಆರೋಪ ಮಾಡ್ತಾ ಇದೆ. ರಾಜ್ಯ ಸರ್ಕಾರ, ವಿರೋಧ ಪಕ್ಷದವರು, ಮೂರು ಪಕ್ಷದವರು, SIT ಅವರು ನಮ್ಮ ತೆರಿಗೆ ದುಡ್ಡಲ್ಲಿ ಸಂಬಳ ತಗೊಳ್ತಾ ಇರೋರು, ಮಜಾ ಮಾಡ್ತಾ ಇರೋರು, ನ್ಯಾಯ ಕೊಡ್ತೀವಿ ಅಂತೇಳಿ ಗೂಬೆ ಕೊಂಡಿಸ್ತಾರೋ ಎಲ್ಲರೂ ನೋಡ್ಬೇಕು. ಕರ್ನಾಟಕ ಮಾತಾಡ್ತಾ ಇದೆ. ಕರ್ನಾಟಕ ಯಾಕೆ ಮಾತಾಡ್ತಾ ಇದೆ? ಮುಂದೊಂದು ದಿನ ನೇಪಾಳ ಚಾಪ್ಟರ್ ಆಗುವಂತ ಪರಿಸ್ಥಿತಿ ಇದೆ, ಎಚ್ಚೆತ್ಕೊಳ್ಬೇಕು. ಇದೇ ನಾನು ಹೇಳ್ತಾ ಇರೋದು. ಎಸ್ ಮತ್ತೊಬ್ಬ ಕಾಲರು, ಹೇಳಿ ಸರ್. ಹಲೋ ಸರ್, ನಮಸ್ಕಾರ, ಹೇಳಿ ಸರ್. ಸರ್, ಇವಾಗ SIT ಬಗ್ಗೆ ಹೇಳೋದಾದ್ರೆ, ಹಲೋ ಹೇಳಿ, ಕೇಳಿಸ್ತಾ ಇದೆ ಸರ್. ಓಕೆ, ಕಾಲ್ ಕನೆಕ್ಟ್ ಆಗ್ತಾ ಇಲ್ಲ. ಹಲೋ, ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ, ಹೇಳಿ ಸರ್. ಏನ್ ಸರ್, ನಾನು ಒಂದು 20-30 ಸರಿ ಮಾಡಿದ್ದೀನಿ ನಿಮ್ಗೆ ಕಾಲು. ಈಗ SIT ಬಗ್ಗೆ ಮಾತಾಡಿ. SIT ಬಗ್ಗೆ ನಂಬಿಕೆನೇ ಇಲ್ಲ ನಮ್ಗೆ. ಅಹಿಂದ ನಾಯಕ, ಬಡವರ ನಾಯಕ ಸಿದ್ದರಾಮಯ್ಯನವ್ರ ಮೇಲೆ ನಂಬಿಕೆ ಇಲ್ವಾ? ಸರ್, ನಾನು ಒಂದು ಪಕ್ಷದಲ್ಲಿದ್ದೇ ಮಾತಾಡ್ತಾ ಇದ್ದೀನಿ. ಫ್ಯಾಂಟಾಸ್ಟಿಕ್. ಅಂದ್ರೆ SIT ತನಿಖೆ ಹಳ್ಳ ಹಿಡಿದಿದೆ ಅಂತ ಆಯ್ತು. ಸೀರಿಯಸ್ ಆಗಿ ಹೇಳ್ತಾ ಇದೀನಿ, SIT ಮೇಲೆ ಯಾರಿಗೂ ಈ ಕರ್ನಾಟಕಕ್ಕೆ ನಂಬಿಕೆ ಇಲ್ಲ. ಓಕೆ. ರಾಜಕೀಯ ಪಕ್ಷಗಳಲ್ಲಿ ಕಾರ್ಯಕರ್ತರಿಗೆ ಯಾರಿಗೂ ನಂಬಿಕೆ ಇಲ್ಲ. ಏನಂದ್ರೆ ಓಲೈಕೆ ಮಾಡ್ಬೇಕು ಅಂದ್ಬಿಟ್ಟು ಕಾರ್ಯಕರ್ತರು ಸಪೋರ್ಟ್ ಮಾಡ್ತಾವ್ರ ಅಷ್ಟೇ. ಓಕೆ. ಅಂದ್ರೆ
ಅಂದ್ರೆ ಅಷ್ಟು ಬಿಟ್ರೆ ಇನ್ನೇನು ಇಲ್ಲ ಇದ್ರಲ್ಲಿ. ಒಂದು ನ್ಯಾಯ ಸಿಗ್ಬೇಕು ಅಂತ ಅನ್ಕೊಂತಾವ್ರೆ, ಆದ್ರೆ ಸಿಗಲ್ಲ ಅದು. 100%. ನಿಮ್ಮ ಅನಿಸಿಕೆ ಚೆನ್ನಾಗಿದೆ. ನೇಪಾಳದಲ್ಲಿ ಹತ್ತಿ ಉರಿತಾ ಇದೆ, ಆ ಸ್ಥಿತಿಗೇನಾದ್ರೂ ಕರ್ನಾಟಕ ಹೋಗುತ್ತಾ? ಅದ್ರ ರಾಜಕೀಯ ವ್ಯಕ್ತಿಗಳಿಗೆ ಕೇಳ್ಬೇಕು ನೀವು. ಓಕೆ, ಥ್ಯಾಂಕ್ ಯು. ಯಾಕಂದ್ರೆ ಅವ್ರಿಗೆ ಹಲೋ, ನಮಸ್ಕಾರ. ಹಲೋ, ನಮಸ್ಕಾರ. ಹಲೋ ನಮಸ್ಕಾರ. ಹಲೋ ಸರ್. ನಮಸ್ಕಾರ, ಹೇಳಿ. ಹಲೋ ದಯಮಾಡಿ ಕಾಲ್ ಮಾಡಿದಾಗ ಮೊಬೈಲ್ ನ ಪಕ್ಕದಲ್ಲಿ ಇಟ್ಕೊಳಕ್ ಹೋಗ್ಬಿಡಿ, ವಿಡಿಯೋ ನೋಡ್ಕೊಂಡು ನಮ್ಮ ಹತ್ರ ಮಾತಾಡಕ್ ಹೋಗ್ಬಿಡಿ ದಯಮಾಡಿ. ಯಾಕಂತಂದ್ರೆ ಬೇರೆಯವರು ಕೂಡ ನೋಡ್ತಾ ಇರ್ತಾರೆ, ಕೇಳಿಸ್ಕೊಳ್ತಾರೆ. ತಾವೇನಾದ್ರೂ ಕಾಲ್ ಮಾಡಬೇಕು ಅಂದ್ರೆ 7996500932 7996500932. ಥ್ಯಾಂಕ್ ಯು. ನಮಸ್ಕಾರ. ಹಲೋ. ನಮಸ್ಕಾರ ಸರ್. ಹೇಳಿ ಸರ್. ಸರ್, ನಮ್ಗೆ SIT ಅವ್ರ ಮೇಲೆ ಒಂಚೂರು ನಂಬಿಕೆನೇ ಇಲ್ಲ ಸರ್. ಸಿದ್ದರಾಮಯ್ಯನವ್ರ ಮೇಲೆ ಯಾರು ಕಂಪ್ಲೇಂಟ್ ಕೊಡ್ತಾರೋ ಅವ್ರೇ ತನಿಖೆ ಮಾಡ್ತಾ ಇದ್ದಾರೆ. ಓಕೆ, SIT ಅವ್ರಿಗೆ ಎಲ್ಲಿಂದ ಫಂಡ್ ಆಗಿಲ್ಲ ಫಸ್ಟ್ ಅವ್ರನ್ನ ಎಂಕ್ವೈರಿ ಮಾಡಿಸ್ಬೇಕು ಸರ್ ನಾವು. SIT ಅವ್ರ ಮೇಲೆ ಏನಾದ್ರು ಮಂಪ್ರ ಪರೀಕ್ಷೆ ಮಾಡೋ ಅವಶ್ಯಕತೆ ಬರುವಂತ ಪರಿಸ್ಥಿತಿ ಬರುತ್ತಾ ಮುಂದಿನ ದಿನಗಳಲ್ಲಿ? ಬರ್ಬೇಕು ಸರ್. ಓಕೆ. ಅಲ್ಲ, ಯಾರು ಕಂಪ್ಲೇಂಟ್ ಕೊಡ್ತಾರೋ ಅವ್ರನ್ನ ಎಂಕ್ವೈರಿ ಮಾಡ್ತಾರ ಅವರು. ಓಕೆ. ಥ್ಯಾಂಕ್ ಯು. ಕಟ್ ಮಾಡಿ. ಓಕೆ. ನಮಸ್ಕಾರ. ಹಲೋ. ಎಸ್ ಟೆಲ್ ಮಿ. ಹೇಳಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ, ಹೇಳಿ. ಸರ್, SITಲಿ ಯಾವುದೇ ತರದಾದ ನಂಬಿಕೆ ಇಲ್ಲ ಸರ್. ನ್ಯಾಯ ಅಂತೂ 100ಕ್ಕೆ 1000% ನ್ಯಾಯ ಸಿಗೋದೇ ಇಲ್ಲ, ಅದು ಮುಕ್ತವಾಗಿ ಬಿಡುತ್ತೆ ಸರ್. ಯಾಕೆ ಆತರ ಅನ್ನಿಸ್ತಾ ಇದೆ ನಿಮ್ಗೆ? ಯಾಕೆ ಸರ್, ಏನಕ್ಕೆ ಅಂದ್ರೆ ಈ ನೋಡ್ತಾ ಇದೀವಿ, ಕದ್ದೋರ್ನ ಬಿಟ್ಬಿಟ್ಟು ಓಕೆ ಯಾಕೆ ಮಡಿಕೊಂಡಿದ್ದೆ, ಎಲ್ಲಿಂದ ತಂದೆ, ಹೆಂಗ್ ತಂದೆ, ಏನ್ ಮಾಡ್ದೆ ಅಂತ ಅವ್ರನ್ನೇ ವಿಚಾರಿಸ್ಬೇಕಾದ್ರೆ ಕದ್ದೋರ್ನ ಎಲ್ಲಿ ಹಿಡಿತಾರ ಸರ್ ಅವರು? ನಾವು ಡೇ 1 ಇಂದ ನೋಡ್ತಾ ಇದೀನಿ ಇಲ್ಲಿ. ನಿಮ್ಮನ್ನ ನಾವು ಫಾಲೋ ಮಾಡ್ತಾರದ್ ಯಾವಾಗ ಅಂದ್ರೆ ಜಾರಕಿಹೊಳಿ ಕೇಸಿಂದನೂ ನಿಮ್ಮನ್ನ ಫಾಲೋ ಮಾಡಿದೀನಿ. ನೀವು ಸತ್ಯ ಹೇಳ್ತಿದ್ದೀರಾ. ನ್ಯಾಯಾಲಯನೂ ನೋಡ್ತಾ ಐತೆ, ನ್ಯಾಯಾಧೀಶರು ನೋಡ್ತಾವ್ರೆ ಇಲ್ಲಿ ಏನ್ ನಡೀತಾ ಇದೆ ಅಂತ. ಆದ್ರೂ ಅವ್ರಿಗೆ ಸಾಕ್ಷಿ ಬೇಕು. ಸಾಕ್ಷಿ ಇಲ್ಲಿಂದ ಹೋಗೋಷ್ಟಕ್ಕೆ ಮುಚ್ಚೋಗಿರ್ತದೆ. ಎಲ್ಲಿಂದ ಶಿಕ್ಷೆ ಆಗುತ್ತೆ ಸರ್? ಓಕೆ. SIT ನಲ್ಲಿ ತುಂಬಾ ಕೆಟ್ಟ ಕೆಲಸ ಮಾಡ್ತಾರಂತ ಅಧಿಕಾರಿ ಏನಾದ್ರು ಇದ್ರೆ ಅವ್ರ ಹೆಸರನ್ನ ಹೇಳಕ್ಕಾಗತ್ತಾ? ಸರ್, ಹಂಗೆ ಹೇಳಕ್ ಆಗಲ್ಲ. ಯಾರು ಹೇಳ್ತಾರೆ ಅಂತ ಯಾರು ಏನ್ ಹೇಳಿದ್ರು ಹೇಳು ಅವಾಗ್ಲೇ ಕದ್ದೋರ್ನ ಬಿಟ್ಬಿಟ್ಟು ಅಲ್ಲ ಮಂಜುನ ಹಿಡಿತಾವ್ರೆ ಇರ್ಲಿ. ಅಲ್ಲ, ಇನ್ಸ್ಪೆಕ್ಟರ್ ಮಂಜುನ ಎಲ್ಲರಿಗೂ ಎದುರಿಸ್ತಾವನೆ. ಮಂಜುನ ಬಗ್ಗೆ ಏನು ನಿಮ್ಮ ಅಭಿಪ್ರಾಯ? ಅವ್ರ ಬಗ್ಗೆ ಏನೋ ಗೊತ್ತಿಲ್ಲ ಸರ್ ನಮ್ಗೆ, ಆದ್ರೂ ನಡೀತಾ ಇರೋದಂತೂ ಸತ್ಯ. ಯಾರ ಹೆಸರು ಹೇಳಕ್ ಆಗಲ್ಲ. ಈಗ ಹೆಸರು ಹೇಳಿದ್ರೆ ಹೆಂಗ್ ಬೇಕಾದ್ರು ಆಗ್ಬೋದು. ಅಲ್ಲ, ನಿಮ್ಮನ್ ಬಂದ್ರೆ ನಿಮ್ಗೆ ಗೊತ್ತಿದೆ. ಅಲ್ಲ, ನಿಮ್ಮ ಹತ್ರ ರಾತ್ರಿ ನಿಮ್ಗೆ ಗೊತ್ತಿಲ್ಲ ಸರ್. ಎಕ್ಸಾಂಪಲ್ ನಿಮ್ಗೆ ಗೊತ್ತಿದೆ. ಯೂಟ್ಯೂಬರ್ಸ್ ಏನು ತಪ್ಪು ಮಾಡಿಲ್ಲ, ಬರೇ ತೋರ್ಸಿರೋದು. ಎಸ್. ಥ್ಯಾಂಕ್ ಯು. ನೋಡಿ, ಜನ ನಮಸ್ಕಾರ. ನಮಸ್ತೆ ಸರ್. ಹೇಳಿ ಸರ್. ಸರ್, ನಮ್ದೊಂದು ಚಿಕ್ಕದಾಗ ಒಂದು ಮೊಬೈಲ್ ಶಾಪ್ ಇದೆ, ಅದ್ರ ರೀಚಾರ್ಜ್ ಮಾಡ್ತೀನಿ DTH. ಸರ್, ಕಸ್ಟಮರ್ ಬರ್ತಾರೆ, 3 ಚಾನಲ್ ಕ್ಯಾನ್ಸಲ್ ಮಾಡ್ಕೊಡಿ ಅಂತ ಕೇಳ್ತಾ ಇರ್ತಾರೆ. ಡೈಲಿ 2 3 ದಿನ ಕಂಪಲ್ಸರಿ ಬಂದೇ ಬರ್ತಾರೆ ಸರ್. ಯಾವ ಚಾನಲ್ ಕ್ಯಾನ್ಸಲ್ ಮಾಡಿ ಅಂತಾರೆ, ಹೇಳಕ್ಕಾಗತ್ತಾ? ಸರ್, ಸುವರ್ಣ, ಕನ್ನಡ, ಮತ್ತೆ ಪಬ್ಲಿಕ್ ಟಿವಿ. ದಯಮಾಡಿ ಕೇಳಿಸ್ಕೊಳ್ಳಿ ಸರ್. ಏನಾದ್ರು ಮಾಡಿ ಕ್ಯಾನ್ಸಲ್ ಮಾಡ್ಕೊಡಿ ಅಂತ ಹೇಳ್ತಾರೆ ಸರ್. ನಮ್ ಕೈ ಆಪ್ಷನ್ ಇಲ್ಲ, ಇದು ಕಸ್ಟಮರ್ ಕೇರ್ ಕಾಲ್ ಮಾಡಿ ಅಂತ ಕಳಿಸ್ತೀನಿ ಸರ್ ನಾನು. ಓಕೆ. ಅಂದ್ರೆ ಜನ ಬೇಸತ್ತಿದ್ದಾರೆ, ಚಾನಲ್ಗಳು ಸುಳ್ಳು ಹೇಳ್ತಾ ಇದ್ದಾರೆ, ಚಾನಲ್ಗಳು ದಿಕ್ತಪ್ಪಿಸ್ತಾ ಇದ್ದಾರೆ ಅಂತ ಅವ್ರಿಗೆ ಬೇಸರ ಆಗಿ ಡಿಸ್ಕನೆಕ್ಟ್ ಮಾಡ್ತಾ ಇದ್ದಾರೆ ಅಂತ ತಮ್ಮ ಅಭಿಪ್ರಾಯ? 100% ಕರೆಕ್ಟ್ ಸರ್. ಅವ್ರು ಬರೀ ಸುಳ್ಳು ಸುದ್ದಿ ಕೊಟ್ಟು ಅವ್ರ ಮನೇಲಿ ಕೇಳಿ ಬೇಜಾರಾಗಿ ಬರ್ತಾರೆ ಸರ್. ಹೋಗ್ಬಿಟ್ಟು ಕ್ಯಾನ್ಸಲ್ ಮಾಡ್ಕೊಡಿ ಅಂತ ಹೇಳ್ತಾರೆ ಸರ್. ಹಿಂಗೆ ಸುಳ್ಳು ಸುದ್ದಿ ಕೊಟ್ರೆ ಸರ್, ನೆಕ್ಸ್ಟ್ ನೇಪಾಳ ಪರಿಸ್ಥಿತಿ 100% ಬಂದೇ ಬರುತ್ತೆ ಸರ್. ಮೀಡಿಯಾಗಳು ಎಲ್ಲಿ ಸಿಗ್ತಾರೆ, ಚಾರ್ಜ್ ಕೊಡ್ತಾರೆ ಸರ್ ಹಿಂಗೆ ಆದ್ರೆ. ಓಕೆ. ಅಂದ್ರೆ ನೇಪಾಳದ ಪರಿಸ್ಥಿತಿ ಭಾರತದಲ್ಲಿ, ಕರ್ನಾಟಕದಲ್ಲಿ ಆಗುವಂತ ಸಾಧ್ಯತೆ ಕಾಣ್ತಾ ಇದೆ ಅಂತ ಹೇಳ್ತೀರಾ ಅಲ್ವಾ? ಕಾಣ್ತಾ ಇದೆ ಸರ್. ಅದಕ್ಕೆ ಸ್ಟಾರ್ಟಿಂಗ್ ಬಿಗಿನಿಂಗ್ ಮೀಡಿಯಾದಿಂದ ಸ್ಟಾರ್ಟ್ ಆಗುತ್ತೆ ಸರ್. ಪಬ್ಲಿಕ್ ಟಿವಿ ರಂಗಣ್ಣ ಅವ್ರಿಗೆ, RTV ಅವ್ರಿಗೆ, ಸುವರ್ಣ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಅವ್ರಿಗೆ ನೀವೇನ್ ಹೇಳಿದ್ರು ಬುದ್ಧಿ ಕಲಿಯಲ್ಲ ಸರ್. ಅವ್ರಿಗೆಲ್ಲ ಸೂಕೇಸ್ ಬಂದ್ಬಿಟ್ಟೈತೆ. ಓಕೆ. ಒಳ್ಳೊಳ್ಳೆ ದುಡ್ಡು ಮಾಡ್ಕೊಬಿಟ್ಟವ್ರೆ. ಏನಾದ್ರೂ ಸುಳ್ಳು ಸುದ್ದಿ ಕೊಡ್ಲೇಬೇಕು. ಅವ್ರು ನೀವ್ ಎಷ್ಟು ಹೇಳಿದ್ರು ಅವ್ರು ಕೊಟ್ಟೆ ಕೊಡ್ತಾರೆ ಸರ್. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸರ್.
ನಮಸ್ಕಾರ ನಮಸ್ಕಾರ ನಮಸ್ಕಾರ. ಹಲೋ, ದಯಮಾಡಿ ಟಿವಿ ಮೊಬೈಲ್ ನೋಡ್ಕೊಂಡು ಫೋನ್ ಮಾಡಕ್ ಹೋಗ್ಬೇಡಿ. ಯಾಕೆ ಅಂತಂದ್ರೆ ಬೇರೆಯವರು ಕೂಡ ಇಲ್ಲಿ ಸಾವಿರಾರು ಜನ ನೋಡ್ತಾ ಇರ್ತಾರೆ, ಶೇರ್ ಮಾಡ್ತಾ ಇರ್ತಾರೆ, ಅವರು ಕೂಡ ಕೇಳಿಸ್ಕೊಳ್ತಾ ಇರ್ತಾರೆ, ಬೇರೆಯವ್ರಿಗೆ ತೊಂದರೆ ಆಗ್ಬಾರ್ದು. ಓಕೆ, ನಮಸ್ಕಾರ. ಸರ್ ನಮಸ್ಕಾರ ಸರ್. ನಮಸ್ಕಾರ, ಹೇಳಿ ಸರ್. ಸರ್ ನಾವು ದೇವನಹಳ್ಳಿಯಿಂದ, ನೀವು ದೊಡ್ಡ ಅಭಿಮಾನಿಗಳು ಸರ್ ನಿಮ್ಗೆ ನಾವು. ಓಕೆ, SIT ಬಗ್ಗೆ ಹೇಳಿ ಸರ್. SIT ಬಗ್ಗೆ ಅಂದ್ರೆ ತನಿಖೆ ಮುಚ್ಚೋಗಿದೆ ಸರ್ ಆಲ್ರೆಡಿ. ಇದು ನಿಮ್ಮ ಒತ್ತಡಕ್ಕೆ ಇವರು ಏನೋ ಒಂದು ಮೂವ್ ಮಾಡ್ತಾ ಇದ್ರು ಅಷ್ಟೇ. ಬೇತಾಳ ಹಿಂದೆ ಬಿದ್ದಿದ್ದೀನಿ ಅಂತ ಸುಮ್ನೆ ಅವ್ರೆ ಅಂತ ಅನ್ಸ್ತದೆ ಅಲ್ವಾ? ಅಲ್ಲ, ನಾನೊಬ್ಬ ಬೇತಾಳ ಹಿಂದೆ ಬಿದ್ದಿದ್ದೀನಿ ಅಂತ ಬೈಕ್ ಸುಮ್ನೆ ಅವ್ರೆ, ಇಲ್ಲ ಮುಚ್ಚಾಕ್ಬಿಟ್ಟಿರೋ ಅಫಿಷಿಯಲ್ ಆಗಿ. ಹೌದು ಸರ್, ನಿಮ್ಗೆ ಭಯ ಬಿದ್ದಿದ್ದಾರೆ ಅವರು. ಓಕೆ. ಥ್ಯಾಂಕ್ ಯು ಬ್ರದರ್. ನಿಮ್ಗೆ ಭಯ ಬಿದ್ದಿದ್ದಾರೆ ಸರ್ ಆಲ್ರೆಡಿ. ಇದು SIT ತನಿಖೆ. ಹಲೋ. ಎಸ್ ಹೇಳಿ ಸರ್. ಹೇಳಿ. ಹಲೋ ಹೇಳಿ, ಕೇಳಿಸ್ತಾ ಇದೆ, ಹೇಳಿ ಸರ್. ಹಲೋ ಸರ್, ಮಸ್ಕಟ್ ಹೇಳಿ ಬ್ರದರ್. ಸರ್ ನಿಮ್ದೆಲ್ಲ ಗಮನಿಸ್ತಾ ಇದ್ದೀವಿ, ನ್ಯೂಸ್ ತುಂಬಾ ಚೆನ್ನಾಗಿ, ನ್ಯೂಸ್ ಚಾನಲ್ ಇಂದ ತುಂಬಾ ಆಕ್ಟಿವ್ ಆಗಿದ್ದೀರಾ. ಓಕೆ. ಬಟ್ ಈ SIT ಬಗ್ಗೆ ನಾವು ಇವತ್ತು ಚರ್ಚೆ ಮಾಡ್ತಿದ್ದೀರಾ. ಓಕೆ. ಅದ್ರ ಬಗ್ಗೆ ಹೇಳ್ಬೇಕಾದ್ರೆ ಮಾತಾಡ್ಲಿಕ್ಕೆ ಏನ್ ಮಾತಿಲ್ಲ ಸರ್. ಅದ್ರಲ್ಲೆಲ್ಲ ಈ ದೊಡ್ಡ ಕುಳಗಳೇ ಸೇರ್ಕೊಂಡಿದ್ದಾರೆ, 3 ಪಾರ್ಟಿಯವರು. ಇದರಲ್ಲಿ ಆಪೋಸಿಷನ್ ಪಾರ್ಟಿನ ಸತ್ತೋಗ್ಬಿಟ್ಟಿದೆ ಸರ್. ಓಕೆ. ಅವರೇ ಅದ್ರಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾರೆ. ಓಕೆ. ಇವರು ನಮ್ಮ ಯಾವ್ದು ಸರ್, CBI ಬಂದವ್ರನ್ನೇ ಅವರೇ ಬಾಯಿ ಮುಚ್ಕೊಂಡು ಹೋಗಿದ್ದಾರೆ. ದೇಶದೊಂದು ಹೆಸರಾಂತ ಒಂದು CBI ಅಂತ ಹೇಳಿದ್ರೆ ಅದು ಭಾರತ ದೇಶಕ್ಕೆ ಹೆಸರಾಂತ ಒಂದಿದು, ಅವರೇ ಬಾಯಿ ಮುಚ್ಕೊಂಡು ಹೋಗಿದ್ದಾರೆ SIT ಅಂತ ಇದರಲ್ಲಿ. ಬಡವರ ನಾಯಕ ಮತ್ತೆ ಅಹಿಂದ ನಾಯಕ ಸಿದ್ದರಾಮಯ್ಯನವ್ರ ಮೇಲೆ ಏನ್ ಎಕ್ಸ್ಪೆಕ್ಟೇಷನ್ ಇಲ್ವಾ, ಏನಾಗುತ್ತೆ ಅಂತ? ಸರ್ ಅವರೆಲ್ಲ ಅವ್ರ ಫ್ಯಾಮಿಲಿ ನೋಡ್ಕೊಳ್ಳಿಕ್ಕೆ ಅವ್ರ ಕುಟುಂಬದ ಕುಡಿಗಳೇ ಹೇಳ್ಕೊಂಡ್ ಬರ್ತಿದ್ದಾರೆ. ಓಕೆ. ಅವ್ರು ಯಾವ್ದಾದ್ರು ಈ ತರ ವಿಚಾರಗಳು ಕೈ ಹಾಕಿದ್ರೆ ನಮ್ ಕುಟುಂಬ ಹಾಳಾಗುತ್ತೆ ಅಂತ ಅವ್ರಿಗೆ ಭಯ ಇದೆ ಸರ್ ಇವಾಗ. ಓಕೆ. ಥ್ಯಾಂಕ್ ಯು. ಓಮ ಇಲ್ಲಿ ಮಸ್ಕಟ್ ಇಂದ ಅಲ್ವಾ? ಮಸ್ಕಟ್. ಹೌದು ಸರ್. ಓಕೆ. ಥ್ಯಾಂಕ್ ಯು. ನಮಸ್ಕಾರ. ಹಲೋ. ನಮಸ್ಕಾರ, ಹೇಳಿ ಸರ್. ನಮಸ್ತೆ ಸರ್, ಜಗದೀಶ್ ಸರ್. ಹೇಳಿ. SIT ಬಗ್ಗೆ ಹೇಳಿ ಸರ್. ಅದೇ ಸರ್, SIT ಏನ್ ಹೇಳೋದು ಸರ್, ಈ ತರ ಆಗ್ತಾ ಇದಲ್ಲ. ಬಡವ್ರಿಗೆ ನ್ಯಾಯ ಕೇಳೋದೇ ತಪ್ಪು ಅನ್ನೋ ರೀತಿ ಮಾಡ್ತಾ ಇದೆ ಸಿಕ್ಕಾಬಿಟ್ಟೆ. ಈಗ ನೋಡ್ರಿ, ನಾವು ಕಾಂಗ್ರೆಸ್ BJP ಅಂದ್ರೆ ಏನು ಹಾವು ಮುಂಚೆ ಅನ್ಕೊಂಡಿದ್ದು. ಈ ಧರ್ಮಸ್ಥಳದ ಹತ್ಯಾಕಾಂಡದ ವಿಚಾರದಲ್ಲಿ ಒಂದೇ ತಡೆಯಲ್ಲಿ ಅನ್ನ ಉಂಟಾ ಇದಾರೆಲ್ಲ. ಕೇಸ್ ಮುಚ್ಚಾಕೋದು ಸಲುವಾಗಿನೇ ಇದ್ ಮಾಡೋ ರೀತಿ ಮಾಡ್ತಾ ಇದಾರೆ ನೋಡಿದ್ರೆ. ನಮ್ಮ ಸ್ನೇಹಿತರೊಬ್ರು ಇದಾರೆ, ಈ 3 ಪಾರ್ಟಿಗಳ ಜೆಂಡಾ ಅಲ್ಲಗೆ ಅಜೆಂಡಾ ಏಕೆ ಅಂದ್ರೆ 3 ಪಾರ್ಟಿಗಳ ಫ್ಲಾಗ್ ಬೇರೆ ಇರ್ಬೋದು, ಬಟ್ ಅಜೆಂಡಾ ಮಾತ್ರ ಒಂದೇ ಧರ್ಮಸ್ಥಳದ ವಿಚಾರದಲ್ಲಿ. ಹೌದಾ ಸರ್, 3 ಪಾರ್ಟಿದು ನಮ್ಮ ರಾಜ್ಯದಲ್ಲಿ ಇರೋ 3 ರಾಜಕೀಯ ಪಕ್ಷಗಳದು ಒಂದೇ ಇದು. ಆ ವಿಷಯದ ಬಗ್ಗೆ ಮಾತಾಡ್ಬಾರ್ದು. ಹತ್ಯಾಕಾಂಡದ ವಿರುದ್ಧವಾಗಿ ಬೇಕಾದ್ರೆ ಮುಚ್ಚೋದ್ಲಿ ಅನ್ನೋ ಲೆಕ್ಕದಲ್ಲಿ ಬಾಯಿ ಮುಚ್ಕೊಂಡಿದ್ದಾರೆ ಎಲ್ರು. ನೋಡಿ ಹೇಗಿದೆ ಕತೆ. ಹಿಂಗಾದ್ರೆ ಹೇಗೆ ಸರ್, ಬಡವ್ರ ನ್ಯಾಯ ಕೇಳೋದು ಹೇಗೆ ಸರ್? ನಿಜ. ಭಾರಿ ಅಧ್ವಾನ ಮಾಡ್ತಿದ್ದಾರೆ ಸರ್. ಹಲೋ. ಈ 3 ಪಾರ್ಟಿಗಳ ಹಲೋ. ನಮಸ್ಕಾರ, ಹೇಳಿ. ಹಲೋ. ಹೇಳಿ. ಕೇಳಿಸ್ತದೆ, ಹೇಳಿ. ಹಲೋ ಸರ್, ನಮಸ್ತೆ, ಹೇಳಿ ಸರ್. ನಾನು ಪುತ್ತೂರಿಂದ. SIT ಬಗ್ಗೆ ನಿಮ್ಮ ಅಭಿಪ್ರಾಯ? ಹಾಯ್ ಜಗ್ಗಣ್ಣ ಅಂತ ಮೆಸೇಜ್ ಮಾಡ್ತಾ ಇರ್ತೀನಿ ನೋಡಿ. ಹೇಳಿ ಸರ್. ಇದೇ SIT ಬಗ್ಗೆ ಎಲ್ಲೋ ಒಂದ್ ಕಡೆ ಭಾರಿ ಫಾಸ್ಟ್ ಆಗಿ ನ್ಯಾಯ ಸಿಗುತ್ತೆ ಅನ್ನುವಂತ ನಂಬಿಕೆ ಇಲ್ಲಿ ಇತ್ತು ನಮಗೂ. ಇವಾಗ ನೋಡಿದ್ರೆ ಕೆಲವೊಂದು ಪಕ್ಷಗಳು ಅದರ ಭಯಂಕರ ವಿರೋಧ ಆಗಿದೆ. ಇಲ್ಲಿ ಆಕ್ಚುಲಿ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಬಿಜೆಪಿಯ ಭದ್ರಕೋಟೆ ಇರುವಂತದ್ದು. ಈಗ ಏನು ಇದರ ನಾಯಕರು, ಬಿಜೆಪಿ ನಾಯಕರು ಇದರ ವಿರುದ್ಧವಾಗಿ ಮೊನ್ನೆ ಒಂದು ಧರ್ಮ ರಕ್ಷಣೆ ಅಂತ ಯಾತ್ರೆ ಎಲ್ಲ ಮಾಡಿದ್ರು. ಇಡೀ ಯುವಕರ ಒಂದು ಇಡೀ ಗುಂಪುಗಳೇ ಬಿಜೆಪಿಯನ್ನ ವಿರೋಧಿಸ್ತಾ ಇದ್ದಾರೆ. ಆಕ್ಚುಲಿ ನಾನು ಈ ಮ್ಯಾಟರ್ನ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ, ನಾನು ಯಾವುದೇ ಪಕ್ಷದಲ್ಲಿ ಇಲ್ಲ. ಈಗ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಈ ಮ್ಯಾಟರ್ ಆಕ್ಚುಲಿ ಅರ್ಥ ಆಗಿರುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಇಲ್ಲಿ ಒಂದು ಕಾಲದಲ್ಲಿ ಇಲ್ಲೊಬ್ರು ಪೇಟದಾರಿಯ ಫೋಟೋವನ್ನ ದೇವರ ಹತ್ರ ಪ್ರತಿ ಮನೆಯಲ್ಲಿ ನೇತಾಕಿ ಊದುಗಡ್ಡಿ ಹಚ್ತಾ ಇದ್ದಂತ ಊರಿದು. ಇಲ್ಲಿ
ಅನ್ಯಾಯ, ಅನಾಚಾರ, ಅತ್ಯಾಚಾರ ಆಗಿರುವಂತದ್ದು ಎಷ್ಟೋ ವರ್ಷಗಳಿಂದ ಅಂತ ಹೇಳಿ ಎಲ್ರೂ ಕೇಳ್ಪಟ್ಟಿರುವಂತ ವಿಚಾರ. ಈಗ ಇದೇ ಸಿದ್ದರಾಮಯ್ಯನವರು ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಅತ್ಯಾಚಾರಿಗಳಿಗೆ, ಅನಾಚಾರ ನಡೆಸಿರುವಂತ ವ್ಯಕ್ತಿಗಳ ಶಿಕ್ಷೆಯನ್ನ ನೀಡಿ ನ್ಯಾಯವನ್ನ ಜನರಿಗೆ ಒದಗಿಸಿ ಕೊಟ್ರೆ ಇದೇ ಸಿಎಂ ಸಿದ್ದರಾಮಯ್ಯನವರ ಫೋಟೋವನ್ನ ನಮ್ಮ ಊರಲ್ಲಿ ಪ್ರತಿ ಊರಲ್ಲೂ ಗೋಡೆಯಲ್ಲಿ ಹಾಕಿ ಊದ್ಗಡ್ಡೆ ಹಚ್ತಾರೆ. ಥ್ಯಾಂಕ್ ಯು. ಆಗುತ್ತಾ ಈ ತರ ಮಾಡೋ ಕೆಪಾಸಿಟಿ ಸಿದ್ದರಾಮಯ್ಯನವ್ರಿಗೆ ಇದೆಯಾ? ಅವ್ರ ಪಕ್ಷಕ್ಕೆ ಇದೆಯಾ? ಸರ್ಕಾರಕ್ಕೆ ಇದೆಯಾ? ಇದೆ ಅನ್ನುವಂತ ಭಾವನೆ ನಮ್ದು. ಓಕೆ ಸರ್. ಓಕೆ, ಥ್ಯಾಂಕ್ ಯು. ನಮಸ್ಕಾರ. ಹಲೋ, ನಮಸ್ಕಾರ. ಸರ್ ನಮಸ್ತೆ. ಲೈವ್ ಸಿಕ್ಕಿದ್ಕೆ ತುಂಬಾ ಸಂತೋಷ ಆಯ್ತು. ಹೇಳಿ ಸರ್. ಸರ್ ಇವತ್ತಿನ ಟಾಪಿಕ್ ನನಗೆ ಅರ್ಥ ಆಗಿದೆ. ಹಲೋ, ಹೇಳಿ ಸರ್. ಹೇಳಿ ಕೇಳಿಸ್ತಾ ಇದೆ, ಹೇಳಿ. ಇವತ್ತು ಬಿಜೆಪಿ ಆಗಲಿ, ಜೆಡಿಎಸ್ ಆಗಲಿ, ಕಾಂಗ್ರೆಸ್ ಆಗಲಿ ಯಾರು ಜನಪರ ಇಲ್ಲ ಅಂತ ಜನರು ತೀರ್ಮಾನಕ್ಕೆ ಬಂದಿದ್ದಾರೆ. ಓಕೆ ಹಾಗೂ ಈ ಚಾನಲ್ಗಳು ಅಷ್ಟೇ, ಅದು ಕರೆಕ್ಟ್. ಹೇಳಿ. ಈ ಚಾನಲ್ಗಳು ಕೂಡ ಅವರು ತಕ್ಕನಾಗಿ ತಾಳ ಹಾಕ್ತಾ ಕುಣಿತಾ ಇದ್ದಾರೆ. ಜನಗಳು ನೋಡಿ ಯಾವಾಗ ಬೇಸತ್ತಿ ಯಾವಾಗ ಹಿಡ್ಕೊಂಡು ಬೂಡ್ತಾ ಹೊಡಿತಾರ ಗೊತ್ತಿಲ್ಲ. ಓಕೆ ತುಂಬಾ ರೋಸಿ ಮಾತಾಡ್ತಾ ಇದೀನಿ ದೇವರಾಜ್ ಅಂತ. ಓಕೆ, ನೇಪಾಳ ನೋಡ್ತಾ ಇದ್ದೀರಾ? ಏನಾದ್ರು ನೇಪಾಳದ ಸಂಭಾವನೆ? ಇದು ಆಲ್ರೆಡಿ ಲಡಾಖ್ ಅಲ್ಲಿ ಶುರುವಾಗಿದೆ, ಲೈಟ್ ಆಗಿ ಹಚ್ಕೊಂಡಿದೆ ಹೊಗೆ. ಅದು ದೇಶ ತುಂಬಾ ಅಡ್ಕೊಳಕ್ಕೆ ಜಾಸ್ತಿ ದಿನ ಬೇಕಾಗಿಲ್ಲ. ಬಿಹಾರಲ್ಲಿ ಆಲ್ರೆಡಿ ಅಲ್ಲಲ್ಲೇ ಗಲಭೆಗಳು ಶುರು ಆಗ್ತಾ ಇದಾವೆ. ಇವ್ರು ಏನ್ ಮಾಡಿ ಕಂಟ್ರೋಲ್ ಮಾಡ್ತಿದ್ದಾರೆ? ಏನು ಮಾಡಕ್ಕಾಗಲ್ಲ. ಜನ ದಂಗೆ ಇದ್ರೆ ಇತಿಹಾಸ ತಿಳ್ಕೊಂಡು ಅರ್ಥ ಆಗುತ್ತೆ ಅನ್ಸುತ್ತೆ ನನ್ನ ಪ್ರಕಾರ. ಧಾರವಾಡದಲ್ಲಿ 2.5 ಲಕ್ಷ ಬ್ಯಾಕ್ಲಾಗ್ ಇದೆ, ಮತ್ತೆ ಏನೋ ಅಪಾಯಿಂಟ್ಮೆಂಟ್ಸ್ ಇದೆ, ಫಿಲ್ ಮಾಡಿ ಅಂತ ಹುಡುಗರು ಬೀದಿಗೆ ಬಂದಿದ್ದಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಇದ್ರ ಬಗ್ಗೆ ಒಂದು 5 ಜನ ರಾಜ ನಮ್ದು ನಟರು ಮತ್ತೆ ಸಾಹಿತಿಗಳು ಅಂತ 5 ಜನ ಚೆನ್ನಾಗಿ ಬರ್ತಾರೆ, ಹೇಳ್ತೀನಿ ಕೇಳಿ ಸರ್. ಎದ್ದು ಬಂದವನು ಉದ್ದುದ್ದ ಬರೆದುದೆಲ್ಲವೂ ಸತ್ಯ, ಇದ್ದು ಹಣ ಮೆರೆದವನು ಮಾಡಿದ್ದೆಲ್ಲವೂ ಸತ್ಯ, ಗದ್ದುಗೆಯಲ್ಲಿದ್ದವನು ಹೇಳಿದ್ದೆಲ್ಲವೂ ಸತ್ಯ, ತಿದ್ದಿದರಿ ಮೂವರನ್ನು ಯುದ್ಧವಾಗುವುದು ಸತ್ಯ, ಗೆದ್ದೆತ್ತಿನ ಬಾಲ ಹಿಡಿದು ಬದುಕಿ ಲೋಕದಲ್ಲಿ ಉದ್ದಾಮ ಪಂಡಿತನ ಪೆದ್ದನದು ಸತ್ಯ. ಈ 3 ಪಕ್ಷಗಳಿಗೆ ನಾವು ಓಟ್ ಹಾಕಿ ಪೆದ್ದರಾಗಿದ್ದೀವಿ ಆಲ್ರೆಡಿ. ಇವಾಗ ಯುದ್ಧ ಆಗೋ ಸತ್ಯ ಆಗುತ್ತೆ. ಜನ ಯಾವಾಗ ದಂಗೆ ಎದುರ್ತಾರ ಅವಾಗ ಇವ್ರಿಗೆ ಬುದ್ಧಿ ಬರುತ್ತೆ. ಅಷ್ಟೊತ್ತವರೆಗೂ ಬರಲ್ಲ. ಕೋಟಿ ಮಾಡ್ಕೊಂಡು ಇರ್ಬೇಕಾದ್ರೆ ದೇಶ ಬಿಟ್ಟು ಹೊರಗೋಗ್ಬೋದು, ಬಡ ಬಗ್ರು ಎಲ್ಲ ಹೋಗ್ಬೇಕು. ಏನ್ ಮಾಡ್ಬೇಕು ಈ ತರನೇ ಆದ್ರೆ ಸರ್ ರಾಜ್ಯದಲ್ಲಿ, ದೇಶದಲ್ಲಿ? ನಿಜ. ಕರ್ನಾಟಕದ ಜನತೆ ಮುಂದಿನ ದಿನಗಳಲ್ಲಿ ಬುದ್ಧಿ ಕಲಿಸ್ತಾರೆ ಅಂತ ಅನ್ಸುತ್ತಾ? ಇದು ಏನೋ ಎಲೆಕ್ಷನ್ ಚುನಾವಣೆಗಳು ಬಂದಾಗ ಬರೀ ಕಲ್ಸಲ್ಲ ಸರ್, ಬೂಟ ಹೊಡಿತಾರೆ ಇವ್ರಿಗೆ. ಗ್ಯಾರಂಟಿ ಹೊಡಿತಾರೆ. ನಾನಂತೂ ಹೊಡಿತೀನಿ. ಅಷ್ಟು ಹೊಸಬಿಟ್ಟಿದೀವಿ ನಾವು. ಇವರು ಭ್ರಷ್ಟಾಚಾರಗಳು, ಅನಾಚಾರಗಳು ನೋಡಿ ಏನಂತ ನೋಡ್ಬೇಕು ಸರ್ ಭ್ರಷ್ಟಾಚಾರಗಳನ್ನ ನಾವು? ಒಂದ ಎರಡ? ಥ್ಯಾಂಕ್ ಯು ಸರ್. ಹಲೋ, ನಮಸ್ಕಾರ. ಹೇಳಿ ಸರ್. ಸರ್ ಅದ್ ಏನಂದ್ರೆ ಈಗ SIT ಅವರು ತನಿಖೆ ಕರೆಕ್ಟಾಗಿ ಮಾಡ್ಕಲ್ಲ ಒಂದು. ಇನ್ನೊಂದು ಅಲ್ಲಿ ಬ್ಯಾಂಕ್ ಗಳಿಗೆ ಅವ್ರು ಅವಕಾಶ ಕೊಡ್ತಾ ಇಲ್ಲ. ಅದೊಂದು ಪಾಯಿಂಟ್ ಇರ್ತದೆ ಸರ್. ನೀವು ಏನ ಅರ್ಥ ಆಗ್ಲಿಲ್ಲ ಮತ್ತೆ ಅಲ್ಲಿ ಬ್ಯಾಂಕ್ ಬೇರೆ ಯಾವ್ದು ಬ್ಯಾಂಕ್ ಕೂಡ ಅಲ್ಲಿ ನೆಲೆ ಊರಕ್ಕಾಗಲ್ಲ ಸರ್, ಒದ್ದೋಡಿಸ್ತಾರೆ. ಯಾವ ಬ್ಯಾಂಕ್ ಇದೆ ಅಲ್ಲಿ? ಧರ್ಮಸ್ಥಳದ ಯಾವ ಇಲ್ವಲ್ಲ. ನಿಜ. ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಹೋಟೆಲ್ ಕೂಡ ನೋಡಿ ಅವ್ರೇನ್ ಇರ್ತಾರಲ್ಲಿ ಆ ಸರೌಂಡಿಂಗ್ ಅಲ್ಲಿ, ಬೇರೆ ಯಾರು ಬಂದು ಮಾಡೋದಕ್ಕೆ ಬಿಡೋದಲ್ಲ ಅವರು. ಅಲ್ವಾ? ಅದೊಂದು ಪಾಯಿಂಟ್ ಇರ್ಬೇಕು. ಆಯ್ತು ಸರ್. ಥ್ಯಾಂಕ್ ಯು. ಯಾರೊಬ್ರು ಸಹ SIT ಬಗ್ಗೆ ನಂಬಿಕೆ ಇದೆ ಅಂತ ಯಾರೊಬ್ರು ಸಹ ಹೇಳ್ತಾ ಇಲ್ಲ. ನಮಸ್ಕಾರ ಸರ್. ಹಲೋ, ಎಸ್ ನಮಸ್ಕಾರ. ಹೇಳಿ. ಹಲೋ, ಕೇಳಿಸ್ತಾ ಇದೆ? ಹೇಳಿ, ಕೇಳಿಸ್ತಾ ಇದೆ ಸರ್. ನಮಸ್ತೆ ಸರ್. ನಮಸ್ತೆ, ಹೇಳಿ. ಅದೇ ಸರ್ SIT ತನಿಖೆ. ಹಲೋ, ಹೇಳಿ. ಕೇಳಿಸ್ತಾ ಇದೆ, ಮಾತಾಡಿ.
ಸರ್ SIT ತನಿಖೆಯಲ್ಲಿ ಏನಾಗಿದೆ ಅಂತಂದ್ರೆ ಇವ್ರು ಕಾಂಗ್ರೆಸ್ ಅವರು ಬಿಜೆಪಿ ಸಪೋರ್ಟ್ ಮಾಡ್ತಾರೆ, ಬಿಜೆಪಿ ಅವರು ಕಾಂಗ್ರೆಸ್ ಸಪೋರ್ಟ್ ಮಾಡ್ತಿದ್ದಾರೆ. ಇದ್ರ ಪರ ನೀವು ಧ್ವನಿ ಎತ್ತಬೇಕು ಸರ್, ನಾವು ನಿಮ್ಮ ಬೆನ್ನಿಂದಿರ್ತೀವಿ. ಡೆಫಿನೆಟ್ಲಿ 2028ಕ್ಕೆ 3 ಜನ ಮನೆಗೆ ಹೋಗುವಂತ ಎಲ್ಲಾ ಸಾಧ್ಯತೆಗಳು ಕಾಲಲ್ಲೇ ಕಾಣಿಸ್ತಾ ಇದೆ ನನಗೆ. 100% ಇದೆ. ಇವ್ರು ನಾಲ್ಕು ನನ್ನ ಮಕ್ಳು ಎಲ್ಲ ಕೊಳ್ಳೆ ಹೊಡಿ ನನ್ನ ಮಕ್ಳು ಇವರು. ಥ್ಯಾಂಕ್ ಯು. ಏನಾಗಿದೆ ಅಂದ್ರೆ ಸರ್ ನಮ್ಮ ಇದರಲ್ಲಿ ಹೇಳಿ ಈಗ ಬಿಜೆಪಿ ಅವರು ಕಾಂಗ್ರೆಸ್ ಸಪೋರ್ಟ್ ಮಾಡೋದು, ಕಾಂಗ್ರೆಸ್ ಅವರು ಬಿಜೆಪಿ ಸಪೋರ್ಟ್ ಮಾಡೋದು, ಮಧ್ಯೆ ನಾವು ಕಾರ್ಯಕರ್ತರುಗಳೆಲ್ಲ ಹಾಳಾಗೋಗಿದ್ದೀವಿ. ಓಕೆ ಅರ್ಥ ಆಗತ್ತೆ. ಇದು ನೇಪಾಳ ನೋಡ್ತಾ ಇದ್ದೀರಾ? ಹೌದೌದು ಸರ್, ನೋಡ್ತಾ ಇದೀವಿ. ಏನಾದ್ರು ಸಾಧ್ಯತೆ ಇದೆಯಾ ಕರ್ನಾಟಕದಲ್ಲಿ ಭಾರತದಲ್ಲಿ ಆಗುತ್ತಾ ಇದು ಇದೇ ರೀತಿ ಮುಂದುವರೆದ್ರೆ? ಆಗುತ್ತೆ ಸರ್, ಒಂದು ಮುಖ್ಯವಾದ ಬದಲಾವಣೆ ಆಗುತ್ತೆ. ಓಕೆ ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು. ಕಾಲ್ ಮಾಡಿದ ಯಾರೊಬ್ರು ಸಹ ಒಂದು ಒಳ್ಳೆ ಒಪಿನಿಯನ್ ಸರ್ಕಾರದ ಬಗ್ಗೆನೂ ಹೇಳ್ತಾ ಇಲ್ಲ, SIT ಬಗ್ಗೆನೂ ಹೇಳ್ತಾ ಇಲ್ಲ. ನ್ಯಾಯ ಸಿಗುತ್ತೆ ಅಂತ ಯಾರಿಗೂ ಕೂಡ ನಂಬಿಕೆ ಇಲ್ಲ. ಯಾರಿಗೋಸ್ಕರ SIT ತನಿಖೆ ಮಾಡ್ತಾವ್ರೆ ನಮ್ಗಂತೂ ಗೊತ್ತೇ ಇಲ್ಲ. ಏನೋ ಮತ್ತೊಬ್ರು ಕಾಲ್ ಇದ್ದಾರೆ, ಮತ್ತೊಬ್ರು ಮಾತಾಡ್ಸೋಣ. ನಮಸ್ಕಾರ ಕರ್ನಾಟಕ, ಹೇಳಿ. ನಮಸ್ಕಾರ, ಹೇಳಿ ಸರ್. ಸರ್ ಇಲ್ಲಿ ಏನಾಗಿದೆ ಅಂದ್ರೆ SIT ಅವರು ಕ್ಲಿಯರ್ ಆಗಿ ಕೆಲಸ ಮಾಡಕ್ ರೆಡಿ ಇದಾರೆ. ಓಕೆ. ಸಿದ್ದರಾಮಯ್ಯನವ್ರದ್ದು ಮೂಡ ಹಗರಣ, ಕುಮಾರಸ್ವಾಮಿ ಅವ್ರದ್ದು ಮೈನಿಂಗ್ಸ್, ಯಡಿಯೂರಪ್ಪನವ್ರದ್ದು ಫೋಕ್ಸೋ. ಅಂದ್ರೆ ಈ ಒಬ್ಬೊಬ್ರದ ಮುಚ್ಚಾಕೊಳ್ಳೋದಿಕ್ಕೆ ಇವರು SIT ಅವ್ರನ್ನ ದುರ್ಬಳಕೆ ಮಾಡ್ಕೊಂತ ಇದಾರೆ. ಅದ್ರಲ್ಲೂ ವಿಶೇಷವಾಗಿ ಸಾರ್ವಜನಿಕರ ಟ್ಯಾಕ್ಸ್ ಪೇಡ್ ಏನಿದೆ ಅದನ್ನ ಇವರು ಸರ್ಕಾರ ದುರ್ಬಳಕೆ ಮಾಡಿಕೊಂಡು ಒಬ್ಬೊಬ್ರು ನಾಟಕ ಆಡ್ತಾ ಇದಾರೆ ಈ ಮೂರು ಪಕ್ಷಗಳರು. SIT ಏನಾದ್ರು ನ್ಯಾಯ ಕೊಡ್ಸಲ್ವಾ ಸರ್? SITಲಿ ಮೋಹಂತಿ ಅವರು ಅಲ್ಲಿ ಸ್ಥಳದಲ್ಲಿ ಕುತ್ಕೊಂಡು ಕೆಲಸ ಮಾಡ್ಬೇಕು. ಅವ್ರು ಯಾರೋ ಮಂಜುನಾಥ್ ಗೌಡ, ಸುಹಾಸು, ಸೈಮನ್ ಅಂತಕ್ಕಂತ ಆಪಾದನೆ ಇರ್ತಕ್ಕಂತ ಅಧಿಕಾರಿಗಳನ್ನ ಅಲ್ಲಿ ಬಿಟ್ಬಿಟ್ಟು ಎಲ್ಲೋ ಬೆಂಗಳೂರಲ್ಲಿ ಕುತ್ಕೊಂಡು ಆಪರೇಟ್ ಮಾಡೋದಲ್ಲ ಇದು. ಇಲ್ಲಿ ಏನಾಗ್ತಾ ಇದೆ, ಸಾರ್ವಜನಿಕರ ಉಂಡಿ ಕಾಸು, ಸಾರ್ವಜನಿಕರ ಟ್ಯಾಕ್ಸ್ ಪೇಡು ಎರಡು ಕೂಡ ದುರ್ಬಳಕೆ ಆಗ್ತಾ ಇದೆ ಇಲ್ಲಿ. ಆದ್ರೆ ಇಲ್ಲಿ ನಮ್ಗೆ ನ್ಯಾಯ ಸಿಗ್ತದೆ ಅಂತಕ್ಕಂತ ನಂಬಿಕೆ ಇಲ್ಲ ಸರ್ ಇಲ್ಲಿ. ಬಟ್ ಏನಾದ್ರೂ ಜನ ದಂಗೆ ಹೇಳ್ಬೇಕಾಗೈತೆ ಅಷ್ಟೇ. ಇವತ್ತು ಮೀಡಿಯಾಗಳು, ಈ ಮೈನ್ ಸ್ಟ್ರೀಮ್ ಮೀಡಿಯಾಗಳು ಏನ್ ಮಾಡ್ತಾ ಇವೆ ಮೋಸನ, ಫಸ್ಟ್ ಮೈನ್ ಸ್ಟ್ರೀಮ್ ಮೀಡಿಯಾಗಳನ್ನ ರಾಜ್ಯದಲ್ಲಿ ಹೊಡೆದಾಕ್ಬೇಕು ಸರ್ ಇಲ್ಲಿ. ಅದನ್ನ ಹೊಡೆದಾಕಿದ್ರೆ ಮಾತ್ರ ಇವತ್ತು ನಮ್ಗೆ ನ್ಯಾಯ ಸಿಕ್ಕೋದಿಲ್ಲ. ಮೈನ್ ಸ್ಟ್ರೀಮ್ ಮೀಡಿಯಾಗಳು ತಲ್ಪುಡ್ಕಿ ಕೆಲಸಗಳನ್ನ ಮಾಡ್ತಾ ಇವೆ ಇವತ್ತು ರಾಜ್ಯದಲ್ಲಿ. ನೇಪಾಳದಲ್ಲಿ ಮಾಧ್ಯಮಗಳಿಗೆ ಬೆಂಕಿ ಇಟ್ರು, ಆ ರೀತಿಯ ಆಗೋ ಸಾಧ್ಯತೆಗಳಿದೆಯಾ ಕರ್ನಾಟಕದಲ್ಲಿ? ಮಾಧ್ಯಮಗಳ ಮೇಲೂ ಇಡಬೇಕು, ಭ್ರಷ್ಟ ರಾಜಕಾರಣಿಗಳ ಮನೆ ಮೇಲೂ ಇಡಬೇಕು, ಭ್ರಷ್ಟ ಪೊಲೀಸ್ ಅಧಿಕಾರಿಗಳ ಮನೆಗೂ ಬೆಂಕಿ ಇಡ್ಬೇಕು ಸರ್ ಇವತ್ತು. ಆ ಪರಿಸ್ಥಿತಿ ಇಲ್ಲ ಅಂತಂದ್ರೆ ಇಲ್ಲಿ ಬಡವರಾಗೆ ಬದುಕ್ಬೇಕಷ್ಟೇ. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು. ಕರ್ನಾಟಕ ಮಾತಾಡ್ತಾ ಇದೆ, ಮಾತಾಡ್ಲಿ. ನಮಸ್ಕಾರ. ಅರ್ಕೋಡಿನ ಇದು ಹಾಸನ ಅಂತ ಅರ್ಕೋಡು. ನಮಸ್ಕಾರ, ನಾನು ನಲ್ದಿನಿ ಸರ್. ಹೇಳಿ SIT ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ಅವ್ರು SIT ಅವರು ಏನವ್ರು ನಮ್ಗೆ ಜನಗಳಿಗೆ ಒಳ್ಳೆ ಅಭಿಪ್ರಾಯ. ಅವ್ರು ಏನು ನಮಗೆ ಇದು ಯಾವ್ದೇ ಸಾಕ್ಷಿ ಏನು ಕೊಡಲ್ಲ ಸರ್. ಈ ಕಾಂಗ್ರೆಸ್, ಬಿಜೆಪಿ, JDS ಏನ್ ಮಾಡ್ತಾ ಇದಾರೆ ಅಂದ್ರೆ ಅವ್ರು ಬರೀ ದುಡ್ಡಿಗೋಸ್ಕರ ಮಾಡ್ತಾ ಇರೋದು. ಅವ್ರ ದುಡ್ಡು ಯಾವ್ದೇ ಈಗ ನಾವ್ ಇಷ್ಟೇ ಅಂತ ನಿಮ್ ಲೈವ್ ಅಲ್ಲಿ ನೋಡಿದ್ರೆ ಯಾರೇ ಒಂದಾದ್ರೂ ಬೇರೆ ತರ ಒಪಿನಿಯನ್ ಇಲ್ಲ. ಅವರು ಧರ್ಮಸ್ಥಳದಲ್ಲಿ ಅವರು ದುಡ್ಡು ಉಳಿಸ್ಕೊಳ್ಳೋಕೋಸ್ಕರ ಅವ್ರ ಮಾಡ್ತಾ ಇದಾರೆ ಹೊರತು ಈ ನಮ್ಗೆ ಏನು ನಮ್ಮ ಈ ಸೌಜನ್ಯ ಸಾಕ್ಷಿ ಏನು ಸಿಗ್ಲಿ ಅನ್ನೋಕ್ಕೋಸ್ಕರ ಅವ್ರು ಏನು ಮಾತಾಡ್ತಾ ಇಲ್ಲ. ಕುಮಾರಣ್ಣ ಬಡವರ ಪರವಾಗಿ, ಸಮಾಜದ ಪರವಾಗಿ ಮಾತಾಡ್ಬೋದಾಗಿತ್ತು. ಕುಮಾರಣ್ಣ ಯಾಕೋ ಉಲ್ಟಾ ಹೊಡೆದ್ಬಿಟ್ರು, ಏನನ್ಸುತ್ತೆ? ಹಲೋ, ಕೇಳಿಸ್ತಾ ಇದ್ಯಾ? ನಮಸ್ಕಾರ. ಹಲೋ, ನಮಸ್ತೆ. ಹೇಳಿ ಸರ್. ನಮಸ್ತೆ, ನಾನು ವೀರನಗೌಡ ಅಂತ ಹೇಳಿ ಸರ್, ಸಾಮಾಜಿಕ ಹೋರಾಟಗಾರ ಸರ್, ಅಗಡಿಮಂಗಲಿಂದ ಮಾತಾಡ್ತಾ ಇರೋದು. ನಮಸ್ಕಾರ, ಹೇಳಿ ಬ್ರದರ್. ಸರ್, ಈಗ SIT ಸುಮಾರು 2,000 ಪ್ರಕರಣಗಳನ್ನ ತನಿಖೆ ಮಾಡಬೇಕಾಗುತ್ತೆ ಸರ್. ಹಂಗಾಗಿ SIT ಮೇಲೆ ನಾವು ನಂಬಿಕೆ ಇಡಬೇಕಾಗಿರ್ತಕ್ಕಂಥದ್ದು ನಮ್ಮ ಆದ್ಯ ಕರ್ತವ್ಯ ಆಗಿದೆ. ಓಕೆ, ಹಲೋ, ಹೇಳಿ, ಕೇಳಿಸ್ತಾ ಇದೆ, ಕಂಟಿನ್ಯೂ. ಸರ್, ಈಗ SIT ಈಗ ಸುಮಾರು 2,000 ಪ್ರಕರಣಗಳನ್ನ ತನಿಖೆ ಮಾಡಬೇಕಾದಂತಹ ಸಂದರ್ಭ ಸರ್. ಹಂಗಾಗಿ ನಾವು SIT ಮೇಲೆ ನಾವು ನಂಬಿಕೆ ಇಡಬೇಕಾದಂತಹದ್ದು ನಮ್ಮ ಆದ್ಯ ಕರ್ತವ್ಯ. ಈಗ ಕೆಲವೊಂದು ಕಿಡಿಗೇಡಿಗಳು ಕೂಡ ಬಹಳ ಜನ ಇದ್ದಾರೆ ಸರ್ ಇದರಲ್ಲಿ. ಹಾಗಾಗಿ ತಮ್ಮಂತಹ ಕಾನೂನು ಹೋರಾಟಗಾರರು, ನ್ಯಾಯವಾದಿಗಳು ಅದ್ರ ಬಗ್ಗೆ ಕ್ರಮಗಳನ್ನ ಕೈ ತಗೊಳ್ತಾ ಇದ್ದೀರಿ. ಹಾಗಾಗಿ ಅವರೆಲ್ಲರೂ ಕೂಡ ಇವತ್ತು
SIT ಇಂದ ಹೊರಗೆ ಹೋಗ್ತಕ್ಕಂತ ಸಂದರ್ಭ ಬಂದಿದೆ ಸರ್. ಥ್ಯಾಂಕ್ ಯು. ನಿಜವಾಗ್ಲೂ ಇಷ್ಟು ಕಾಲಗಳಲ್ಲಿ ಒಂದು ಕಾಲು ಇಲ್ಲ, ನಮಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಅನ್ನೋ ಒಂದು ಮಾತು ನನಗೂ ಸಂತೋಷ ಆಯ್ತು ನಿಮ್ ಮಾತು ಕೇಳಿ. ಖಂಡಿತವಾಗಿ ನಾವ್ ಯಾರು ಕೂಡ ಹಳ್ಳ ಹಿಡಿಯಕ್ಕೆ ಬಿಡಲ್ಲ, ನಾವ್ ಯಾರು ಕೂಡ SIT ಅವರು ಕ್ಲೀನ್ ಚಿಟ್ ಬಿಡಕ್ ಬಿಡಲ್ಲ. ನಾವ್ ಯಾವ್ದೇ ಕಾರಣಕ್ಕೂ SIT ಅವರನ್ನ ಮ್ಯಾನಿಪುಲೇಟ್ ಮಾಡಿದ್ರೆ ಅವ್ರನ್ನ ಜೈಲಿಗೆ ಕಳಿಸಿರೋ ಅಂತೂ ಬಿಡೋದಿಲ್ಲ. ತಲೆ ಕೆಡಿಸ್ಕೊಂಬಿಡಿ. ಖಂಡಿತ 100% ಸತ್ಯ ಸರ್. ಖಂಡಿತವಾಗ್ಲೂ ಹೋರಾಟಗಾರರಿಂದ, ನಿಮ್ಮಂತ ಹೋರಾಟಗಾರರಿಂದ, ಹಲವಾರು ಹೋರಾಟಗಾರರಿಂದ ನ್ಯಾಯ ಸಿಕ್ಕೇ ಸಿಗುತ್ತೆ ಸರ್. ಇದು 100ಕ್ಕೆ 100 ಸತ್ಯವಾದಂತಹ ಮಾತು ಸರ್. ಇದು 100ಕ್ಕೆ 100 ಸತ್ಯ ಸಿಕ್ಕೇ ಸಿಗುತ್ತೆ ಸರ್. ಥ್ಯಾಂಕ್ ಯು. ಕರ್ನಾಟಕ ಕೇಳುತ್ತಿದೆ, ಕರ್ನಾಟಕ ಮಾತಾಡುತ್ತಿದೆ, ಕರ್ನಾಟಕ ಮಾತಾಡ್ತಾ ಇದೆ. ಮಾತಾಡಿ ಸರ್. ಕರ್ನಾಟಕ ಮಾತಾಡ್ತಾ ಇದೆ. ಕರ್ನಾಟಕ. ನಮಸ್ಕಾರ ಹೇಳಿ. ಹಲೋ, ನಮಸ್ಕಾರ. ಹಲೋ, ನಮಸ್ಕಾರ ಸರ್, ಹೇಳಿ. ಹಲೋ ಸರ್, ಅದೇ ನಿಮ್ದು ಲೈವ್ ನೋಡ್ತಿದೆ. ಹೇಳಿ ಸರ್. ಅದೇ ಸರ್, ಇದು ಏನ್ ನ್ಯಾಯ ಸಿಗೋದು ಡೌಟ್ ಏನೇ. ಅದೇ SIT ಮೇಲೆ ಅಷ್ಟು ನಂಬಿಕೆ ಇಲ್ಲ. ಏಕೆ ಅಂದ್ರೆ ಅದು ಅಲ್ಲಿ ದುಡ್ಡೆಲ್ಲ ಜಾಸ್ತಿ ಐತೆ. ಅದೇ ಆಪೋಸಿಟ್ ಪಾರ್ಟಿ ಅವ್ರ ಹತ್ರ ಆ ದುಡ್ಡಿಗೆಲ್ಲ ಲೆಕ್ಕ ಇಲ್ವಲ್ಲ ಸರ್. ಅಂದ್ರೆ ಈಗ ನಾವು ಧರ್ಮಸ್ಥಳದ್ದು ಮಂಜುನಾಥ ಸ್ವಾಮಿ ಭಕ್ತರಾಗಿ ಮನೇಲೆಲ್ಲ ಉಂಡಿ ಇಡ್ತಾರೆ ನಮ್ ಮುತ್ತಾತನ ಕಾಲದಿಂದನೂ. ಅದನ್ನೆಲ್ಲ ತಗೊಂಡೋಗಿ ವರ್ಷಕ್ಕೊಂದ್ಸಲಿ ತುಂಬಿದಾಗ ಧರ್ಮಸ್ಥಳಕ್ಕೆ ಹೋಗ್ಬಿಟ್ಟು ಬರ್ತೀವಿ. ಬಟ್ ಈ ಮಾದೇಶ್ವರನ್ ಬೆಟ್ಟ ಅಥವಾ ಬೇರೆ ನಮ್ಮ ದೇವಸ್ಥಾನಗಳು, ನಂಜನಗೂಡು, ಯಡಿಯೂರು, ಮತ್ತೆ ಇಲ್ಲಿ ಆಂಧ್ರದಲ್ಲಿರೋ ತಿರುಪತಿ, ಅವರೆಲ್ಲ ಈಗ ತಿರುಪತಿಲಿ ದಿನಕ್ಕೆ ಎಷ್ಟು ದುಡ್ಡು ಹೋಯ್ತು, ಎಷ್ಟು ದುಡ್ಡು ಬಂತು ಅಂತ ಎಲ್ಲ ಹೇಳ್ತಾರೆ. ಅಂದ್ರೆ ಇದು ಜನರಿಗೆ ತಿಳಿಸ್ತಾರೆ, ಅಂದ್ರೆ ಇಷ್ಟು ದುಡ್ಡು ಉಂಡಿಲ್ ಬಂದಿದೆ ಅಂತ. ಬಟ್ ಇವ್ರೆಲ್ಲಿ ಇದು ಒಂದ್ಸಲಿನೋ ಧರ್ಮಸ್ಥಳದಲ್ಲಿ ಇಷ್ಟು ದುಡ್ಡು ಉಂಡಿಲ್ ಬಂದಿದೆ ಇದೆಲ್ಲ ಹೇಳಲ್ಲ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು. ಹಲೋ. ಕರ್ನಾಟಕ ಮಾತಾಡ್ತಾ ಇದೆ. ಮಾತಾಡ್ಲಿ ಕರ್ನಾಟಕ. ತಮ್ಮ ಅಭಿಪ್ರಾಯನ ತಿಳಿಸುವಂತ ಹಕ್ಕಿದೆ ಕರ್ನಾಟಕಕ್ಕೆ. ಕರ್ನಾಟಕ ಮಾತಾಡ್ತಾ ಇದೆ. ಮಾಧ್ಯಮ ನೋಡ್ತಾ ಇದೆ, ಪೊಲೀಸ್ ನೋಡ್ತಾ ಇದೆ, ಇಂಟೆಲಿಜೆನ್ಸಿ ನೋಡ್ತಾ ಇದೆ, ಸರ್ಕಾರ ನೋಡ್ತಾ ಇದೆ, ಆಡಳಿತ ಪಕ್ಷ ನೋಡ್ತಾ ಇದೆ, ವಿರೋಧ ಪಕ್ಷ ನೋಡ್ತಾ ಇದೆ, JDS ಪಕ್ಷ ನೋಡ್ತಾ ಇದೆ. ಡೆಫಿನೆಟ್ಲಿ ಲೆಟ್ ದೆಮ್ ಸಿ ದ ಪಲ್ಸ್ ಆಫ್ ದ ಪೀಪಲ್. ಜನರ ಪಲ್ಸ್ ಅನ್ನ ನೋಡ್ಲಿ. ನಮಸ್ಕಾರ ಸರ್. ಹೇಳಿ ಸರ್. ಸರ್, SIT ಮೇಲೆ ಸರ್ ನಂಬಿಕೆ ಇಲ್ಲ ಸರ್. ಯಾರು ಸರ್ ನ್ಯಾಯ ಮತ್ತು ಧರ್ಮದ ಪರವಾಗಿ ಸರ್ ನೀವು ನಿಮ್ಮಂತವರು ಸರ್ ಹೋರಾಟ ಮಾಡಿದ್ರು ಸರ್, ಅವ್ರ ಮೇಲೆ ಸುಳ್ಳು ಕೇಸ್ ಹಾಕುವತಕ್ಕಂತ ವ್ಯವಸ್ಥೆ ನಿರ್ಮಾಣವಾಗಿದೆ ಸರ್. ನಮ್ಮ ಕರ್ನಾಟಕದ ಸರ್ ಒಂದು ಪ್ರತಿಯೊಬ್ಬ ಯುವಕರಲ್ಲಿ ಮತ್ತು ಪ್ರತಿಯೊಬ್ಬ ಸಾಮಾನ್ಯ ಪ್ರಜೆಯಲ್ಲಿ ಕೂಡ ಸರ್ ನಿಮ್ಮಲ್ಲಿ ಇರತಕ್ಕಂತ ಒಂದು ಸಾಮರ್ಥ್ಯದಿಂದ ಸರ್ ಮತ್ತೆ SIT ಯನ್ನು ಪುನರ್ರಚನೆ ಮಾಡಿ ಆ ಸೌಜನ್ಯ ಒಂದು ತಾಯಿಗೆ ಸರ್ ನ್ಯಾಯ ದೊರಕಿಸಿಕೊಡುವ ಒಂದು ಅಧೇಮವಾದ ಇಚ್ಛಾಶಕ್ತಿ ಇದೆ ಸರ್. ಸರ್ ನಿಮ್ಮ ಪ್ರಯತ್ನಕ್ಕೆ ಸರ್ ನಾವು ಸದಾ ಸಿದ್ಧ ಇರ್ತೀವಿ ಸರ್. ನೀವು ಯಾವಾಗ ಕರೆ ಕೊಟ್ಟರು ಕೂಡ ನಾವು 100% ಬರ್ತೀವಿ ಸರ್. ನಿಮ್ಮಂತವರಿಗೆ ನಾವು ಬೆಂಬಲ ಕೊಡುವುದು ನಮ್ಮ ಪ್ರತಿಯೊಬ್ಬ ಯುವಕರ ಒಂದು ಸಾಮರ್ಥ್ಯ, ಒಂದು ಶಕ್ತಿ ಸರ್. ಹಂಗಾಗಿ ಸರ್ ನಿಮ್ಮ ಹೋರಾಟವನ್ನು ಯಾವುದೇ ಕಾರಣಕ್ಕೂ ಸರ್ ಹಿಂದಕ್ಕೆ ತೆಗಿಬೇಡಿ ಸರ್. ನಿಮ್ಮ ಹೋರಾಟಕ್ಕೆ ನಾವು ಸದಾ ಸಿದ್ಧ ಇರ್ತೀವಿ ಸರ್. ನಮ್ಮ 7 ಕೋಟಿ ಕನ್ನಡಿಗರ ಒಂದು ಧ್ವನಿಯೇ ನಮ್ಮ ಜಗದೀಶ್ ಸರ್. ಹಂಗಾಗಿ ಸರ್ ನಿಮ್ಮ ಹೋರಾಟಕ್ಕೆ ನಾವು ಸದಾ ಸಿದ್ಧ ಸರ್. ಯಾವ ಜಿಲ್ಲೆ ಹೆಸರನ್ನ ಹೇಳಕ್ಕಾಗತ್ತಾ? ಸರ್ ನಮ್ದು ರಾಯಚೂರು ಸರ್. ನಮ್ಮ ಹೆಸರು ರಾಮಸನ್ ಅಂತ. ಸರ್ 1-2 ನಿಮಿಷ ಸರ್ ಮಾತಾಡ್ತೀನಿ ಸರ್. ಯಾಕಂದ್ರೆ ಬಿಜಿ ಸರ್ ನಮ್ಮ ಕರ್ನಾಟಕ ಜನಕ್ಕೆ ಸರ್ ನಿಮ್ಮ ಮೇಲೆ ಅಪಾರವಾದ ಒಂದು ನಂಬಿಕೆ ಇದೆ ಸರ್. ನಾನು ಸುಮಾರು ಸರ್ 1 ತಾಸಿನಿಂದ ಪ್ರಯತ್ನಿಸ್ತೀನಿ ಸರ್, ಆದ್ರೆ ಕಾಲು ಸರ್ ಬೀಚ್ ಆಗ್ತಿಲ್ಲ. ಅಂದ್ರೆ ಸರ್ ನಿಮ್ಮ ಮೇಲೆ ನಮ್ಮ ಕರ್ನಾಟಕದ ಜನತೆ ಸರ್ ಎಷ್ಟು ನಂಬಿಕೆ ಇಟ್ಟಿರ್ಬೋದು ಅಂತ ನಮ್ಗೆ ಒಂದು ಗಮನಕ್ಕೆ ಬರ್ತದೆ ಸರ್. ಯಾವ್ದೇ ಕಾರಣಕ್ಕೆ ನಮ್ಗೆ ಬೇಜಾರಾಗ್ಲಿಲ್ಲ ನಿಮ್ ಕಾಲ್ ಮಾಡ್ಲಿಕ್ಕೆ. ಯಾಕಂದ್ರೆ ಸರ್ ನಿಮ್ಮ ಸಾಮರ್ಥ್ಯ, ಒಂದು ಧೈರ್ಯ, ಒಂದು ಭ್ರಷ್ಟರಿಗೆ ಸರ್ ನಡುಕಿ ಹುಟ್ಟಿಸತಕ್ಕಂತ ಒಂದು ಸಾಮರ್ಥ್ಯ ಸರ್ ನಿಮ್ಮ ಹತ್ರ ಇದೆ ಸರ್. ಯಾಕೆಂದ್ರೆ ಒಬ್ಬ ಶಾಸಕರು ಕೂಡ ಈ ತರ ಕಾಲ್ ಮಾಡಲ್ಲ ಸರ್. ಯಾಕಂದ್ರೆ ಸರ್ ನಮ್ಮ ಕರ್ನಾಟಕದ ಜನತೆ ಸರ್ ನಿಮ್ಮ ಮೇಲೆ ಅಪಾರವಾದ ಒಂದು ಗೌರವ, ಒಂದು ನಂಬಿಕೆ, ಒಂದು ನ್ಯಾಯ ದೊರಕಿಸಿಕೊಡತಕ್ಕಂತ ಸಾಮರ್ಥ್ಯ ಸರ್ ನಿಮ್ಮ ಹತ್ರ ಇದೆ ಸರ್. ಏಕೆಂದ್ರೆ ನಾವು ನಿಮ್ಮ ಫಾಲೋಅಪ್ ಇದ್ದೀವಿ ಸರ್. ನಿಮ್ಮ ಕಡೆಯಿಂದ ನಾವು ಕೂಡ ಯಾವುದೇ ಕಾರಣಕ್ಕೂ ಸರ್ ಆ ಭ್ರಷ್ಟ ಪೊಲೀಸ್ ಅಧಿಕಾರಿಗಳಿಗೆ ಯಾರಿಗೂ ಕುಗ್ಗದೆ ಒಂದು ನಿಮ್ಮ ಹತ್ರ ಒಂದು ಸಾಮರ್ಥ್ಯವನ್ನು ನಾವು ಕಲ್ತಿದ್ದೀವಿ ಸರ್. ಹಂಗ ಬಿಟ್ಟು ಸರ್ ನಮ್ಮಂತ ಯುವಕರಿಗೆ ಸರ್ ನೀವು ಪ್ರೇರಣೆ ಸರ್. ಯಾವುದೇ ಕಾರಣ ಸರ್ ಕುಗ್ಗದೆ ಸರ್ ನಮ್ಮ ನಂಬರ್ ಸರ್ ನಾವು ನಂಬರ್ ನೋಟ್ ಮಾಡ್ತೀವಿ ಸರ್. ನಾವು ಯಾವುದೇ ಕಾರಣ ಸರ್ ನಿಮ್ಮ ಜೊತೆಯಲ್ಲಿ ಸರ್ ಒಂದು ಕ್ರಾಂತಿಕಾರಿ ಹೋರಾಟಕ್ಕೆ ಸದಸ್ಯತೆ ಸರ್. ನಮ್ಮ ಹೆಸರು ರಾಮಸಮ್ ಅಂತ. ಯಾವಾಗಾದ್ರೆ
ಸರ್ ನಾಳೆ ನೀವು ಕರೆ ಮಾಡಿ ಸರ್ ನೀವು ಸರ್ ದಯಮಾಡಿ ಸರ್ ಕಾಲ್ ಮಾಡ್ಬಿಟ್ಟು ನೀವು ಕರೆ ಕೊಟ್ಟ ಸರ್ 100% ನಾವು ಕ್ರಾಂತಿಕಾರಿ ಹೋರಾಟಕ್ಕೆ ನಾವು ಸದಾ ಸಿದ್ಧ ಸರ್. ಓಕೆ ಸರ್, ತುಂಬಾ ಧನ್ಯವಾದ ಸರ್. ನಿಮ್ಮ ಬುದ್ಧ ಬಸವ ಅಂಬೇಡ್ಕರ್ ಅವರ ಒಂದು ಆಶೀರ್ವಾದ ನಿಮ್ಮಲ್ಲಿ ಸದಾ ಇಲ್ಲ ಎಂದು ಆಶಿಸುತ್ತೇನೆ ಸರ್. ಜೈ ಭೀಮ್ ಸರ್, ನಮಸ್ಕಾರ. ಥ್ಯಾಂಕ್ ಯು. ಎಲ್ಲರಲ್ಲೂ ಆಕ್ರೋಶ ಇದೆ. ಎಷ್ಟು ಆಕ್ರೋಶ ಇದೆ ನೋಡಿ. ಅವ್ರ ಮನೆಯಲ್ಲಿ ಅನಾಹುತ ಆಗಿರೋ ರೀತಿಯಲ್ಲಿ ಆಕ್ರೋಶ ಇದೆ. ಇದು ಸರ್ಕಾರಕ್ಕೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಪೊಲೀಸರಿಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಇಂಟೆಲಿಜೆನ್ಸ್ ಯಾಕೆ ಅರ್ಥ ಆಗ್ತಾ ಇಲ್ಲ? ಕಾಂಗ್ರೆಸ್ ಯಾಕೆ ಅರ್ಥ ಆಗ್ತಾ ಇಲ್ಲ? JDS ಯಾಕೆ ಅರ್ಥ ಆಗ್ತಾ ಇಲ್ಲ? ಬಿಜೆಪಿ ಯಾಕೆ ಅರ್ಥ ಆಗ್ತಾ ಇಲ್ಲ? ಜನರ ಒಂದು ಆಕ್ರೋಶ ನಮ್ ಕೈಲೇ ನೋಡಕ್ ಆಗ್ತಾ ಇಲ್ಲ. ಏನೋ ಮತ್ತೊಬ್ರು ಕಾಲ್ ಇದಾರೆ. ಕರ್ನಾಟಕ ಮಾತಾಡ್ತಾ ಇದೆ, ಮಾತಾಡ್ಲಿ ಕರ್ನಾಟಕ. ನಮಸ್ಕಾರ. ಹಲೋ, ನಮಸ್ತೆ ಸರ್. ನಮಸ್ಕಾರ ಸರ್, ಹೇಳಿ ಸರ್. ಸರ್, SIT ನ್ಯಾಯ ಸಿಗಲ್ಲ. ಓಕೆ. ಫಸ್ಟ್ ಮೀಡಿಯಾದವ್ರು ಬುದ್ಧಿ ಕಳೆದ್ರು ಸರ್. ಮೀಡಿಯಾದವ್ರು ನಮ್ ದೇಶ ಹಾಳು ಮಾಡ್ತಿರೋದು, ಕರ್ನಾಟಕ ಹಾಳು ಮಾಡ್ತಿರೋದೇ ಮೀಡಿಯಾದವರು. ಖಂಡಿತ. ಎಲ್ಲಿಂದ ಸರ್ ತಾವು ಮಾತಾಡ್ತಾ ಇರೋದು? ನಾವು ಟಿಪ್ಪುರಿಂದ ಮಾತಾಡ್ತಿರೋದು. ಥ್ಯಾಂಕ್ ಯು. SIT ನ್ಯಾಯ ಕೊಡುತ್ತೆ ಅಂತ ಅನ್ಸುತ್ತಾ ನಿಮ್ಗೆ? ಧರ್ಮಸ್ಥಳದ ವಿಚಾರ ಇಲ್ಲ ಸರ್, 100% ನ್ಯಾಯ ಸಿಗಲ್ಲ ಸರ್. ನ್ಯಾಯ ಸಿಗಲ್ಲ ಸರ್. ಸೋಲ್ಡ್ ಔಟ್. ಅತ್ಯಾಚಾರಿಗಳಿಗೆ ಲೈಸೆನ್ಸ್ ಕೊಡಕ್ಕೆ ಇದ್ ಮಾಡ್ತಿರೋದು ಅಷ್ಟೇ, SIT ಮಾಡ್ತಿರೋದು. ಓಕೆ. SIT ಸೋಲ್ಡ್ ಔಟಾ? ಕಂಪ್ಲೀಟ್ಲಿ ಸೋಲ್ಡ್ ಔಟ್. 100%. ಓಕೆ. SIT ಯ ನೈತಿಕತೆ ಹರಾಜಾಗಿದೆ ಅಂತ ಅನಿಸ್ತಾ ಇದೆ ನಿಮ್ಗೆ ಅಲ್ವಾ? 100% ಸರ್. SIT ಮಾಡಿರೋದೇ ಅವ್ರಿಗೆ ಅತ್ಯಾಚಾರಿಗಳಿಗೆ ಲೈಸೆನ್ಸ್ ಕೊಡ್ಸಕ್ ಸರ್ ಮಾಡಿರೋದು ಇದು. ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು. ಯಾರೊಬ್ರು ಕೂಡ ನಂಬಿಕೆ ಇಲ್ಲ. ಈ ವಿಚಾರ ಸರ್ಕಾರಕ್ಕೆ ಯಾಕೆ ಅರ್ಥ ಆಗ್ತಾ ಇಲ್ಲ? ವಿರೋಧ ಪಕ್ಷಕ್ಕೆ ಯಾಕೆ ಅರ್ಥ ಆಗ್ತಾ ಇಲ್ಲ? ನಿಮ್ಮನ್ನೆಲ್ಲ ಮನೆಗೆ ಕಳ್ಸಕ್ಕೆ ಜನ ಸ್ಕೆಚ್ ಆಗಿ ಕಾಯ್ತಾ ಇದಾರೆ. ಒಬ್ಬ ನಾಯಕನ ಅವಶ್ಯಕತೆ ಇದೆ. ಖಂಡಿತ ಅದು ಸಿಕ್ಕೇ ಸಿಗುತ್ತೆ ಕರ್ನಾಟಕಕ್ಕೆ. ಓಕೆ, ಮತ್ತೊಬ್ರು ಕಾಲರ್ ಇದ್ದಾರೆ. ಕರ್ನಾಟಕ ಮಾತಾಡ್ತಾ ಇದೆ, ಮಾತಾಡ್ಲಿ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಾನ್ ನಿಮ್ಮ ದೊಡ್ಡ ಫಾಲೋವರು ಯೋಗೇಶ್ KV ಅಂತ, ರಾಮಮೂರ್ತಿ ನಗರದಿಂದ, ಬೆಂಗಳೂರು. ಹೇಳಿ. ಸುಮಾರು ಸತಿ ಅಬ್ಸರ್ವ್ ಮಾಡಿದೀನಿ. SIT ತನಿಖೆ ಅಂತೂ ಯಾವುದೇ ಕಾರಣಕ್ಕೂ ಇದು ಸರಿ ಬರ್ತಾ ಇಲ್ಲ, ಜನತೆಗೆ ಸರಿ ಬರ್ತಾ ಇಲ್ಲ. ನಾನು ಸುಮಾರು ನ್ಯೂಸ್ ಚಾನಲ್ ನೋಡ್ತಾ ಇದೀನಿ, ಎಲ್ಲ ಫೇಕ್ ನ್ಯೂಸ್ ಕೊಡ್ತಾ ಇದಾರೆ ಹೊರತು ಯಾವ್ದು ಪರ್ಫೆಕ್ಟ್ ನ್ಯೂಸ್ ಬರ್ತಾನೆ ಇಲ್ಲ. ಅಲ್ಲ, SIT ಏನಾದ್ರು ಆಮಿಷಕ್ಕೆ ಒಳಗಾಗಿದ್ಯಾ? ಹೌದು. ಏನಾಗ್ತಿದೆ ಅಂದ್ರೆ CM ಕಡೆಯಿಂದನೂ ಏನು ಒಂದು ಪ್ರೆಷರ್ ಇಲ್ಲ SIT ಟೀಮ್ಗೆ. SIT ಟೀಮು ಅವ್ರು ಮಾತ್ರ ಮುಚ್ಚುಮರೆ ಅಂತೂ ಜನಗಳಿಗೆ ತುಂಬಾನೇ ಅನುಮಾನ ಸೃಷ್ಟಿ ಆಗ್ತಾ ಇದೆ ಹೊರತು ಒಂದು ನ್ಯಾಯಪರವಾಗಿ ಇಲ್ವೇ ಇಲ್ಲ. SIT ನಲ್ಲಿ ಅನುಚೇತು ಮೊಹಂತಿ ಇದಾರೆ, ಇವ್ರ ಬಗ್ಗೆ ಏನ್ ಹೇಳ್ತೀರಾ? ಅವ್ರಿಗೆ ಯಾರೋ ಪ್ರೆಷರ್ ಮಾಡ್ತಿದ್ದಾರೆ ಸರ್, ಇಂಡೈರೆಕ್ಟ್ ಆಗಿ ಪ್ರೆಷರ್ ಮಾಡ್ತಾ ಇದಾರೆ. ಇದನ್ನ ನೀವು ಸ್ವಲ್ಪ ಬ್ಯಾಕ್ ಎಂಡ್ ಟೀಮ್ ಅಲ್ಲಿ ವರ್ಕೌಟ್ ಮಾಡಿದ್ರೆ ವಿಷಯ ಆಚೆ ಬರ್ಬೋದು ಅಂತ ಅನ್ಕೊಂಡಿದೀನಿ. ಥ್ಯಾಂಕ್ ಯು. ನಾವು ಬರೀ ಎಲ್ಲರ ಮನಸ್ಸಿನ ವಿಚಾರನೂ ಅದೇ ಇದೆ. ನಮಸ್ಕಾರ ಸರ್. ಹೇಳಿ ಸರ್. ದಕ್ಷಿಣ ಕನ್ನಡ, ಪುತ್ತೂರು. ಹೇಳಿ ಸರ್. ಪುತ್ತೂರು. ಹೇಳಿ ಸರ್. ಪುತ್ತೂರು. ಇಲ್ಲಿ SIT ಯಾವತ್ತೂ ನ್ಯಾಯ ಕೊಡಲು ಸಾಧ್ಯ ಇಲ್ಲ. ಅಂದ್ರೆ ಯಾವಾಗ ಒಬ್ಬ ವ್ಯಕ್ತಿ ಅವನ ತಂದೆ ತಾಯಿಯ ಕಾಲು ಹಿಡಿಬೇಕು ಹೊರತು ಈ ಕಾಮಂದರ ಕಾಲು ಯಾರು ಹಿಡಿತಾನ ಅಲ್ಲಿ ನ್ಯಾಯ ಸಿಗಲಿಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿ ಹೋಗಿ ಕಾಮಂದರ ಕಾಲು ಹಿಡಿಯುವ ಯಾವುದೇ ಅಧಿಕಾರಿ ಇರ್ಲಿ, ಮುಖ್ಯಮಂತ್ರಿ ಇರ್ಲಿ, ಯಾರೇ ಅಧಿಕಾರಿ ಯಾವ ಪಕ್ಷದವನಾಗ್ಲಿ ಅಲ್ಲಿ ಹೋಗಿ ಅವನ ಕಾಲು ಹಿಡಿಯುವುದು ಕಾಮಂದನ ಮತ್ತೆ ಎಲ್ಲಿ ಸಿಗ್ತದೆ? ಸಾಧ್ಯನೇ ಇಲ್ಲ. ನನ್ನ ಮನಸ್ಸಿಗೆ ಅಲ್ಲಿ ಇದು ನ್ಯಾಯ ಸಿಗುವ ಸಾಧ್ಯತೆನೇ ಇಲ್ಲ ಅಂತ ನಾನು ಹೇಳ್ತೇನೆ. SIT ನಾಟಕ ಮಾಡ್ತಾ ಇದೆಯಾ ತನಿಖೆ ಹೆಸರಲ್ಲಿ? ತನಿಖೆಯಲ್ಲಿ ಅವರು ಲಂಚ ತೆಗೆದುಕೊಂಡು ಅವರ ಕಾಮಂದರುಗಳ ಯಾರು ಹೆಗ್ಡೆ ಅವರಿದ್ದಾರೆ ಅವರೆಲ್ಲ ಇದರಲ್ಲಿ ಅವರ ಪೈಸೆಯ ಹಣದ ಇದು ಪ್ರಭಾವದಿಂದ ಅವರು ಮೌನವಾಗಿ ಮುಚ್ಚಿ ಹಾಕಿದ್ದಾರೆ. ಸಾಧ್ಯನೇ ಇಲ್ಲ ಅಲ್ಲಿ ತನಿಖೆದು ಇದು ನ್ಯಾಯ. ಕರ್ನಾಟಕ ಮಾತಾಡ್ತಾ ಇದೆ, ಮಾತಾಡ್ಲಿ ಕರ್ನಾಟಕ. ನಮಸ್ಕಾರ ಸರ್. ನಮಸ್ತೆ ಸರ್. ನಮಸ್ತೆ. ಹೇಳಿ ಬ್ರದರ್. ಸರ್, ಈ SIT ಬಗ್ಗೆ ಮುಖ್ಯವಾಗಿ ನಾವು ಅಂಶಗಳಕ್ಕೆಲ್ಲ ಮಾತಾಡ್ಬೇಕಂದ್ರೆ ಇವರು ಧರ್ಮಸ್ಥಳದಲ್ಲಿ ನಡೆದಿರ್ತಕ್ಕಂತ ವಿಚಾರದ ಬಗ್ಗೆ ಅವರು ತನಿಖೆ ಮಾಡ್ಬೇಕಾಗಿತ್ತು. ಧರ್ಮಸ್ಥಳದಲ್ಲಿ ಏನು ಅಕ್ರಮ ನಡೆದಿದೆ, ಏನು ಹೆಣ್ಣು ಮಕ್ಕಳು ಸಾವಾಗಿದೆ ಅದ್ರ ಬಗ್ಗೆ ತನಿಖೆ ಮಾಡೋದು ಬಿಟ್ಟು ಹೋರಾಟಗಾರರ ಮೇಲೆ ತನಿಖೆ ಮಾಡೋದು ಎಷ್ಟು ಮಾತ್ರ ಸರಿ ಸರ್ ಇದು? ಹಂಗಾಗಿ ಈ ಸರ್ಕಾರಗಳ ಮೇಲೂ ನಂಬಿಕೆ ಇಲ್ಲ, ಈ SIT ಮೇಲೇನು ಇತ್ತೀಚೆಗೆ ನೋಡ್ತಾ ಇದ್ರೆ ನಂಬಿಕೆನೇ ಇಲ್ಲ. ಆಮೇಲೆ SIT ಅವರು ಮಾಡಬೇಕಾದ್ರೂ ಕೂಡ ಯಾವ್ದೋ ಒತ್ತಡಗಳ ಎಲ್ಲ ಮಣಿದು ನ್ಯಾಯ ಅಂತೂ ಸಿಗೋದೇ ಇಲ್ಲ ಅಂತ ನಮ್ಮ ಅಭಿಪ್ರಾಯ ಸರ್. ಸೊ ಏನ್ SIT ಏನಾದ್ರು ಸೋಲ್ಡ್ ಔಟಾ? ಏನಾದ್ರೂ ಆಮಿಷಕ್ಕೆ ಸೋಲ್ಡ್ ಔಟ್ ಆಗಿದಾರ? ಏನಾದ್ರು ಅನ್ಸುತ್ತಾ ಆತರ?
ಸರ್ ಆ ಒಂದು ವೇಳೆ ಆಗಿರಬಹುದು ಬಟ್ ಆಗಿರ್ಬೋದು ಅಂತ ಒಂದು ನಮ್ಗೆ ಒಂದು ಅನಿಸಿಕೆ ಇದೆ. ಇಲ್ಲಾಂದ್ರೆ ಇಷ್ಟೊತ್ತು ಯಾವ್ದಾರ ಒಂದು ನ್ಯಾಯ ಮಾಡ್ಬೋದಾಗಿತ್ತಲ್ಲ ಸರ್, ಹೋರಾಟಗಾರರ ಮೇಲೆ ಯಾಕೆ ಸರ್ ತನಿಖೆ ಮಾಡ್ಬೇಕಾಗಿತ್ತು? ಎಕ್ಸಾಕ್ಟ್ಲಿ ಇದೇ ಪ್ರಶ್ನೆನೇ ನಾವು ಕೇಳ್ಬೇಕಂತಿದ್ದು, ಜನ ಕೇಳ್ತಾರೆ. ಥ್ಯಾಂಕ್ ಯು. ಯಾರ ಮೇಲೆ ತನಿಖೆ ಮಾಡ್ಬೇಕಾಗಿತ್ತು, ಯಾರನ್ನ ಎತ್ತಾಕೊಂಬರ್ಬೇಕಾಗಿತ್ತು, ಅವ್ರ ಮೇಲೆ ಮಾಡಿಲ್ಲ. ಮಾಡ್ತಾ ಇರೋದು ಕಂಪ್ಲೇಂಟ್ ಕೊಟ್ಟು ಅವ್ರ ಮೇಲೆ ಧ್ವನಿ ಮಾಡ್ತಾವ್ರ ಮೇಲೆ SIT ಅನ್ನ ಬಳಸ್ತಾ ಇದಾರೆ ಅಂತೇಳಿ. ಎಸ್ ಮತ್ತೊಬ್ರು ಕಾಲರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ಹೇಳಿ ಸರ್. ಹೇಳಿ ಸರ್. ಕರ್ನಾಟಕ ಬಜೆಟ್ 3 ಲಕ್ಷ ಕೋಟಿ ಅಂದ್ರೆ ಅವ್ರ ಹತ್ರ 3 ವರ್ಷ ಇದೆ ಸರ್, ವೀರೇಂದ್ರ ಹೆಗಡೆ ಅವ್ರ ಹತ್ರ. ಎಲ್ಲಾನು ಇಸ್ಕೊಂಡ್ಬಿಡ್ತಾರೆ ಸರ್ ಅವರು. ಓಕೆ. SIT ಕೂಡ ಇದೇ ಗತಿ ಆಗಿದೆ, ಸೋಲ್ಡ್ ಔಟ್ ಅಂತ ಅನ್ಸುತ್ತಾ? 100% ಸರ್. ಆಲ್ರೆಡಿ ಅವರೆಲ್ಲ ಸೇಲ್ ಆಗ್ಬಿಟ್ಟಿದ್ದಾರೆ ಸರ್. ಓಕೆ, SIT ಸೋಲ್ಡ್ ಔಟ್ ಕರ್ನಾಟಕದಲ್ಲಿ. ಹೌದು ಸರ್. ಅಲ್ಲ ಸರ್, ಇವರು ಸಂಖ್ಯೆ ಬಾಂಡ್ಲಿ ಎತ್ಕೊಂಡು ಹೋಗ್ತಾರೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಸರ್. ಎಂತ ಟೆಕ್ನಾಲಜೀಸ್ ಇದೆ. ನಿಜ. ಮೊಹಂತಿ ಸೈಬರ್ ಕ್ರೈಮ್ ಅಲ್ಲಿ PhD ಮಾಡಿದ್ದಾರೆ. ಆದ್ರೆ ಯಾರೋ ಹಳ್ಳ ಹೊಡೆಯೋನ್ ಕೈಯಲ್ಲಿ ಈ SIT ತನಿಖೆಯ ರೂಪರೇಷ ಮಾಡ್ತಾ ಇದಾರೆ. ಏನ್ ಹೇಳ್ಬೇಕು ಗೊತ್ತಿಲ್ಲ. ಥ್ಯಾಂಕ್ ಯು ಬ್ರದರ್. ಕರ್ನಾಟಕ ಮಾತಾಡ್ತಾ ಇದೆ. ಯಾರೊಬ್ಬರಿಗೂ ಕೂಡ SIT ಮೇಲೆ ನಂಬಿಕೆ ಇಲ್ಲ. ಯಾರಿಗೂ ಕೂಡ SIT ನ್ಯಾಯ ಕೊಡುತ್ತೆ ಅಂತ ಒಂದು ಕಿಂಚಿತ್ತು ಕೂಡ ಅವ್ರ ಮೇಲೆ ನಂಬಿಕೆ ಇಲ್ಲ. ಈ ಪರಿಸ್ಥಿತಿನಲ್ಲಿ SIT ನಡೀತಾ ಇದೆ. ನೀವೆಲ್ಲರೂ ಇಷ್ಟೊತ್ತು ನಿಮ್ಮ ಅಭಿಪ್ರಾಯಗಳನ್ನ ಹಂಚ್ಕೊಂಡಿದ್ದೀರಾ. ಥ್ಯಾಂಕ್ಸ್ ಅ ಲಾಟ್. ಒಂದಂತೂ ನಿಜ. ಓಕೆ, ಏನೇ ಆಗಿರ್ಬೋದು, ಮೇಲೊಂದು ಶಕ್ತಿ ಇದನ್ನೆಲ್ಲ ನೋಡ್ತಾ ಇದೆ. ಖಂಡಿತವಾಗಿ ಡೆಫಿನೆಟ್ಲಿ ನಮ್ಮ ನಂಬಿಕೆ ಸುಳ್ಳಾಗೋದಿಲ್ಲ. ಎಲ್ಲೋ ಒಂದು ಕಡೆ ಐ ಥಿಂಕ್ ನಾನು ಮಾತಾಡ್ಸಕ್ ಟ್ರೈ ಮಾಡಿದ್ದೇನಕ್ಕೆ ಅಂತಂದ್ರೆ, ಕರ್ನಾಟಕ ಮಾತಾಡ್ಲಿ. ಇವತ್ತು ಇಬ್ಬರು ಮಾತಾಡ್ಬೇಕಾಗಿದೆ. ಒಂದು SIT ಮಾತಾಡ್ಬೇಕಾಗಿದೆ. SIT ಮಾತಾಡ್ತಾ ಇಲ್ಲ. SIT ಯಾಕೆ ಮಾತಾಡ್ತಾ ಇಲ್ಲ ಅಂತಂದ್ರೆ, ಎಲ್ಲ ಒಂದು ಕಡೆ ರಾಜಕೀಯದ ಒತ್ತಡ ದೊಡ್ಡ ಮಟ್ಟದಲ್ಲಿ ಸರ್ಕಾರ, ವಿರೋಧ ಪಕ್ಷ, JDS, ಕಾಂಗ್ರೆಸ್, BJP 3 ಜನ ಮಾಡಿರೋದ್ರಿಂದ SIT ಅವರು ತಮ್ಮ ಬಾಯಿಗೆ ಬೀಗ ಹಾಕೊಂಡು ಅವ್ರು ಹೇಳ್ದಂಗೆ ಕೇಳ್ಕೊಂತಾ ಇದ್ದಾರೆ. ಬಟ್ ವಾಟ್ ಎವರ್ ಇಟ್ ಇಸ್ ಸೆಟ್ ಅಂಡ್ ಡನ್, SIT ಅವರು ಮಾತಾಡ್ಲಿಲ್ಲ ಅಂದ್ರೆ ಜನರ ಕೈಯಲ್ಲಿ ಮಾತಾಡಿಸ್ಬೇಕು ಅನ್ನೋ ನನ್ನ ಒಂದು ಅನಿಸಿಕೆ. 2028ಕ್ಕೆ ಈ 3 ಪಕ್ಷದ ಗೋಮುಖ ವ್ಯಾಘ್ರಗಳನ್ನ ಉಗಿದು ಒಡೆದು ಓಡಿಸಬೇಕು. ನಿಜವಾಗ್ಲೂ ಹೇಳ್ತೀನಿ, ಯಾವ ಮಟ್ಟಿಗೆ ಇದರಂತೆ ನ್ಯಾಯದ ಪರವಾಗಿ ನಿಲ್ಲಕ್ಕೆ ಯೋಗ್ಯತೆ ಇಲ್ಲದಂತ 3 ಪಕ್ಷದವರು ಯಾವ ನೈತಿಕತೆ ಇದೆ ಓಟ್ ಕೇಳಕ್ಕೆ, ನಮ್ಮ ಟ್ಯಾಕ್ಸ್ ಅನ್ನು ತಗೊಂಡು ಇವ್ರು ಆಡಳಿತ ಮಾಡಕ್ಕೆ ಅನ್ನೋ ಒಂದು ಪ್ರಶ್ನೆಗೆ ಬಂದು ನಿಂತಿದೆ. ಯಾವ SIT ಕೊಲೆಗಾರನ ಅರೆಸ್ಟ್ ಮಾಡಬೇಕಾಗಿತ್ತೋ, ಯಾವ SIT ರೇಪಿಸ್ಟ್ ಗಳನ್ನ ಅರೆಸ್ಟ್ ಮಾಡಬೇಕಾಗಿತ್ತೋ, ಅದೇ SIT ಯಾರು ವಿಟ್ನೆಸ್ ಹೇಳಕ್ ಬರ್ತಾರೆ, ಯಾರು ಸಾಕ್ಷಿ ಹೇಳಕ್ ಬರ್ತಾರೆ, ಯಾರು ಕಂಪ್ಲೇಂಟ್ ಕೊಡಕ್ ಬರ್ತಾರೆ, ಯಾರು ನಮ್ ತರ ಧ್ವನಿ ಮಾಡ್ತಾರೆ ಅಂತವ್ರ ಮೇಲೆ FIR ಗಳನ್ನು ಮಾಡಿ ಅವ್ರಿಗೆ ತೊಂದರೆಯನ್ನು ಕೊಟ್ಟು ಸಂಭ್ರಮಿಸುತ್ತಿರುವ ರಾಜ್ಯ ಸರ್ಕಾರ, ವಿರೋಧ ಪಕ್ಷ, 3 ಪಕ್ಷಗಳು ಜೊತೆನಲ್ಲಿ ಪೊಲೀಸ್ SIT ರಚನೆ ಏನಕ್ಕಾಗಿದೆ, ಎಲ್ಲವೂ ಕೂಡ ನಾಟಕೀಯ ಅನ್ಸುತ್ತೆ. ನಮ್ಗನ್ಸಿರೋ ಪ್ರಕಾರ ಒಂದು SIT ತನಿಖೆ ಮಾಡ್ಬೇಕಾರೆ ಒಬ್ಬ IPS ಆಫೀಸರ್ ಅನುಚೇತು ಅಮೆರಿಕದಲ್ಲಿ ಭಾಷಣ ಮಾಡಕ್ ಹೋಗ್ತಾನೆ. ಅಲ್ಲಿ ಭಾಷಣ ಮಾಡಕ್ ಹೋದ್ನೋ ಅಥವಾ ಬೇರೆ ಏನಾದ್ರು ಮಾಡಕ್ ಹೋದ್ನೋ SIT ಟೀಮ್ ಬಗ್ಗೆ, ಅದು ನಮ್ಗೆ ಗೊತ್ತಿಲ್ಲ. ಯಾಕೆ ಅಂತಂದ್ರೆ ಎಲ್ಲವೂ ಗೋಪ್ಯ, ತನಿಖೆನೇ ಗೋಪ್ಯ. ಇವತ್ತಿಗೆ 84-85 ದಿವಸ ಆಗಿದೆ. ಒಂದು ಚೂರು ಮಾಹಿತಿಯನ್ನ ಕೊಡದೆ SIT ಗೋಪ್ಯತೆಯನ್ನ ಕಾಪಾಡ್ತಾ ಇರೋದು ನೋಡಿದ್ರೆ ಐ ಥಿಂಕ್ SIT ಮೈಟ್ ಬಿ ಸೋಲ್ಡ್ ಔಟ್, ಮಾರಾಟ ಆಗಿದೆ ಅಂತ ನನಗೂ ಅನಿಸ್ತಾ ಇದೆ. ಜನರ ಅಭಿಪ್ರಾಯನೂ ಅದೇ ಅನಿಸಿದೆ. ಬಡವರ ನಾಯಕ ಅಂತ ಹೇಳಿ ಬಂದಂತ ಸಿದ್ದರಾಮಯ್ಯ ಆಗಿರ್ಬೋದು, ಆ ಪಕ್ಷ ಆಗಿರ್ಬೋದು, ಮಣಿಪುರಲ್ಲಿ ಅತ್ಯಾಚಾರಗಳು ನಡೆದ್ರೆ ಅಲ್ಲಿಗೆ ರಾಹುಲ್ ಗಾಂಧಿ ಹೋಗ್ತಾರೆ. ಅದೇ ಧರ್ಮಸ್ಥಳದಲ್ಲಿ ಇಷ್ಟು ದೊಡ್ಡ ಹತ್ಯಾಕಾಂಡ ಆಗಿದೆ. ಒಬ್ಬ ರಾಹುಲ್ ಗಾಂಧಿ ಧರ್ಮಸ್ಥಳಕ್ಕಾಗಿರ್ಬೋದು, ಬೆಂಗಳೂರಿಗಾಗಿರ್ಬೋದು, SIT ತನಿಖೆ ಆಗಿರ್ಬೋದು ಮಾತಾಡಿಲ್ಲ ಅಂತಂದ್ರೆ, ಇವನ್ ಕಾಂಗ್ರೆಸ್ ಅಲ್ಲಿರೋ ನಾಯಕರುಗಳು ಅಷ್ಟೇ, ರಾಷ್ಟ್ರೀಯ ನಾಯಕರು ಅಷ್ಟೇ, ಎಲ್ಲೋ ಒಂದು ಕಡೆ ವೇಷಧಾರಿಗಳು, ನಾಟಕಧಾರಿಗಳು. BJP ಸರಿ ಇಲ್ಲ ಅಂತ ಹೇಳಿ ನಾವೆಲ್ಲರೂ ಕಾಂಗ್ರೆಸ್ಗೆ ಮತ ಕೊಟ್ಟು ಸರ್ಕಾರ ಕೊಟ್ರೆ ಬರೀ ಇವರು ಕೊಲೆಗಾರರನ್ನ, 100 ಕೊಲೆ ಮಾಡಿದ ಕೊಲೆಗಾರರನ್ನ ರಕ್ಷಣೆ ಮಾಡೋ ಮಟ್ಟಕ್ಕೆ ಕಾಂಗ್ರೆಸ್ ಸರ್ಕಾರ ಬಂದಿದೆ ಅಂತಂದ್ರೆ 2028ಕ್ಕೆ ಈ 3 ಪಕ್ಷಗಳಿಗೂ ಗೇಟ್ ಪಾಸ್ ಕೊಡ್ಬೇಕಾಗಿದೆ. ನನಗೆ ಪದೇ ಡಾಕ್ಟರ್ CS ದ್ವಾರಕಾಂತ್ ಹೇಳ್ತಾ ಇದ್ರು, ಅಜೆಂಡಾ ಅಲ್ಲಗೆ ಅಜೆಂಡಾ ಒಂದೇ, ಆದ್ರೆ ಜೆಂಡಾ ಬೇರೆ ಬೇರೆ. ಅಂದ್ರೆ ಇವರ ಫ್ಲಾಗ್ಗಳು, ಇವರ ಪಕ್ಷಗಳ ಫ್ಲಾಗ್ಗಳು ಬೇರೆ ಬೇರೆ ಇರ್ಬೋದು, ಆದ್ರೆ ಇವರ ಮಾನಸಿಕತೆ ಮಾತ್ರ ಒಂದೇ. ಏನಂತಂದ್ರೆ ಭ್ರಷ್ಟಾಚಾರ ಮತ್ತೆ ಕೊಲೆಗಾರರನ್ನ ಬಚಾವ್ ಮಾಡಿ ಇವರು ತಮ್ಮ ಅಧಿಕಾರದ ತೀಟಿಯನ್ನ ತೀರ್ಸ್ಕೊಂಡು ಅಂತ ಹೇಳ್ತಾ, ನನ್ನ ಕೈಯಲ್ಲಿ ಒಂದು ಸಣ್ಣ ಪ್ರಾಮಾಣಿಕ ಪ್ರಯತ್ನ.
ಕರ್ನಾಟಕದ ಜನರದ ಅಭಿಪ್ರಾಯವನ್ನು ಈ ಫೋನ್ ಇನ್ ಕಾರ್ಯಕ್ರಮ ಮುಖಾಂತರ ನಿಮಗೆ ತಿಳಿಸ್ಬೇಕಾಗಿತ್ತು. ನೂರಾರು ಕಾಲ್ಸ್ ಬಂದಿದೆ. ಎಷ್ಟು ಸಾಧ್ಯವಾದಷ್ಟು ಅಷ್ಟು ಕಾಲ್ಗಳನ್ನ ಎತ್ಕೊಂಡಿದ್ದೀನಿ. ಕರ್ನಾಟಕವನ್ನ ಮಾತಾಡಿಸಿದ್ದೀನಿ. ಕರ್ನಾಟಕ ಮಾತಾಡಿದೆ. ನಾಳೆ 2028ಕ್ಕೂ ಸಹ ಕರ್ನಾಟಕ ಇದೇ ವಿಚಾರವನ್ನು ಇಟ್ಕೊಂಡು ವೋಟ್ ಮಾಡುತ್ತೆ. ಈ ಮೂರು ಪಕ್ಷಗಳಿಗೂ ಬುದ್ಧಿ ಕಲಿಸುತ್ತೆ ಅಂತ ನಾನು ಈ ಮೂಲಕ ಹೇಳುತ್ತಾ ಅಭಿಪ್ರಾಯವನ್ನು ನನ್ನ ತಿಳಿಸುತ್ತಾ, ಖಂಡಿತವಾಗಿ ಇವ್ರು ಏನೇ ಆಟ ಆಡಿದ್ರು ಮೇಲೊಬ್ಬ ಇದ್ದಾನೆ, ಉಪ್ಪರ್ ವಾಲ ಏಕೆ, ಓಕೆ, ಮೇಲೊಬ್ಬ ವಾಚ್ ಮಾಡ್ತಾ ಇದ್ದಾನೆ. ಯಾರು ನಂಬಿಕೆ ಕಳ್ಕೊಂಬೇಡಿ. ಖಂಡಿತವಾಗಿ ನಮಗೆ ನ್ಯಾಯ ಸಿಗಬೇಕು, ಅದು ನಮ್ಮ ಹಕ್ಕು ಅಂತ ಹೇಳುತ್ತಾ, ಪರವಾಗಿಲ್ಲ, ಒಂದು ದಿವಸ ಬರುತ್ತೆ, ಬಡವರ ಮಕ್ಕಳು MLA ಆಗ್ತಾರೆ, ಬಡವರ ಮಕ್ಕಳು CM ಆಗ್ತಾರೆ, ಬಡವರ ಮಕ್ಕಳು MP ಆಗ್ತಾರೆ, ಬಡವರ ಮಕ್ಕಳು ಮಿನಿಸ್ಟರ್ ಆಗ್ತಾರೆ, ಬಡವರ ಮಕ್ಕಳು ಈ ದೇಶದ ಪ್ರಧಾನಿ ಆಗ್ತಾರೆ. ಆ ದಿನ ದೂರ ಇಲ್ಲ. ನಾವೆಲ್ಲ ಕನಸು ಕಾಣೋದನ್ನ ನಿಲ್ಸೋದು ಬೇಡ. ನಮ್ಗೆ ನ್ಯಾಯ ಬೇಕಾಗಿದೆ. ಖಂಡಿತ ಅದು ಸಿಕ್ಕೇ ಸಿಗುತ್ತೆ. ನಾವು ಆ ಕನಸನ್ನ, ಆ ನಂಬಿಕೆಯನ್ನ ಕಳ್ಕೊಳೋದು ಬೇಡ ಅಂತ ಹೇಳುತ್ತಾ, ಕಣ ಕಣದಲ್ಲೂ ಕನ್ನಡ. ಥ್ಯಾಂಕ್ ಯು. ಲವ್ ಯು ಆಲ್.